सृष्टिस्थित्यप्येहानियतिदृशितमो बन्धमोक्षश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं भवति यदनुभावादीडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारांनिधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् स्वस्त्यस्तु अशेषसन्मङ्गलानि सन्तु श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते पारमहंस्यां संहितायाम् अद्यकथाप्रसक्तौ किञ्चित् पूर्वप्रसक्तप्रमेयानुवादः हरिः ओं हरिः ओं हरिः ओं। ಶ್ರೀಕೃಷ್ಣ ಪರಮಾತ್ಮ ನಾನಾ ತರಹದ ಲೀಲೆಗಳನ್ನು ತೋರ್ತಾ ಅಸುರರ ಸಂಹಾರವನ್ನು ಮಾಡಿ ಸಜ್ಜನರ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಪಾಂಡವರ ಪ್ರಾರ್ಥನೆ, ತನ್ನ ಬಂಧುಗಳ ಪ್ರಾರ್ಥನೆಗನುಗುಣವಾಗಿ 16,100 ಜನರನ್ನೇನು ವಿವಾಹವಾಗಿದ್ದ ಅವರೆಲ್ಲರ ತಂದೆ ಅಣ್ಣ ತಮ್ಮಂದಿರು ಅವರೆಲ್ಲರನ್ನೂ ಜರಾಸಂಧ ತನ್ನ ಕಾರಾಗಾರದಲ್ಲಿ ಬಂಧನವನ್ನು ಮಾಡಿದ್ದಾನೆ. ಮೋಚನೆ ಮಾಡಬೇಕು ಅಂತ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಪಾಂಡುರಾಜನಿಗೆ ಸದ್ಗತಿಯಾಗಬೇಕು, ಇಂದ್ರಲೋಕ ಪ್ರಾಪ್ತಿಯಾಗಬೇಕು ಅನ್ನುವುದಕ್ಕೆ ರಾಜಸೂಯಯಾಗ ಮಾಡಬೇಕು ಅಂತ ಪಾಂಡವರ ಪ್ರಾರ್ಥನೆ. ಅವುಗಳೆರಡನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ಭಗವಂತ ಭೀಮಸೇನ ದೇವರಿಗೆ ಆದೇಶವನ್ನು ಮಾಡಿ ಭೀಮಾರ್ಜುನರಿಂದ ಸಹಿತನಾಗಿ ತಾನು ಹೋಗಿ ಜರಾಸಂಧನ ಸಂಹಾರವನ್ನು ಮಾಡಿಸಿದ್ದಾನೆ ಭೀಮಸೇನ ದೇವರಿಂದ. ವಿಪ್ರಚಿತ್ತಿ ಕಲಿಯ ನಂತರದ ಸ್ಥಾನ, ದುರ್ಯೋಧನನ ನಂತರದ ಸ್ಥಾನ ಜರಾಸಂಧನದು. ಅಂತಹ ಮಹಾದುಷ್ಟಾಗ್ರೇಸರರನ್ನು ಭೀಮಸೇನ ದೇವರಿಂದ ಸಂಹಾರ ಮಾಡಿಸುವ ಮೂಲಕ ಅವರಿಗೆ ಮಹಾಪುಣ್ಯವನ್ನು ಕೊಟ್ಟಿದ್ದಾನೆ. ಅದ್ಭುತವಾದ ರಾಜಸೂಯ ಯಾಗವಾಗಿದೆ. ರಾಜಸೂಯ ಯಾಗದಲ್ಲಿ ಯಾರಿಗೆ ಅಗ್ರಪೂಜೆ ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಹೇಳಿದರು, ಶ್ರೀಕೃಷ್ಣನಿಗೇನೆ ಅಗ್ರಪೂಜೆಯಾಗಬೇಕು ಅಂತ. ವೇದವ್ಯಾಸ ದೇವರಿದ್ದರು, ಪರಶುರಾಮ ದೇವರಿದ್ದರು. ಬ್ರಾಹ್ಮಣರು ಅನ್ನೋದಕ್ಕೆ ಅಗ್ರಪೂಜೆ ಮಾಡಿದ್ದಾರೆ ಅಂತ ಎಲ್ಲರೂ ಸುಮ್ಮನಾಗಿ ಬಿಡ್ತಾರೆ. ಸರ್ವೋತ್ತಮತ್ವದ ನಿರ್ಣಯವಾಗೋದಿಲ್ಲ, ವಾಕ್ಯಾರ್ಥ ಆಗಬೇಕು, ಚರ್ಚೆ ಆಗಬೇಕು. ಕೃಷ್ಣನ ಬಗ್ಗೆ ಅನೇಕ ಜನ ದ್ವೇಷ ಮಾಡುತ್ತಾರೆ, ಆಕ್ಷೇಪ ಮಾಡುತ್ತಾರೆ. ಆಗ ನಿರ್ಣಯವಾಗತ್ತೆ, ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯಾಗತ್ತೆ ಎನ್ನುವ ದೃಷ್ಟಿಯಲ್ಲಿ ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಿದ್ದಾರೆ. ಶ್ರೀಕೃಷ್ಣನೇ ಸರ್ವೋತ್ತಮ ಅನ್ನುವುದನ್ನು ಬ್ರಹ್ಮಾದಿ ದೇವತೆಗಳ ಮಧ್ಯದಲ್ಲಿ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ.
ಶಿಶುಪಾಲನಿಗೆ ಸಹನೆಯಾಗದೆ ಶ್ರೀಕೃಷ್ಣನ ಅಗ್ರಪೂಜೆಯನ್ನು ವಿರೋಧಿಸಿ ನಾನಾ ರೀತಿಯ ನಿಂದೆಗಳನ್ನು ಮಾಡ್ತಾನೆ. ಅವನ ತಾಯಿಗೆ ವಚನ ಕೊಟ್ಟದ್ದಕ್ಕೆ ಭಗವಂತ 100 ಬೈಯುವವರೆಗೆ ಸುಮ್ಮನಿದ್ದು ನಂತರ ಅವನ ಶಿರಶ್ಛೇದವನ್ನು ಮಾಡಿದ್ದಾನೆ ಚಕ್ರದಿಂದ. ಒಳಗಿರುವಂತಹ ಜಯ ಭಗವಂತನಲ್ಲಿ ಪ್ರವೇಶ ಮಾಡಿದ್ದಾನೆ, ಅವನಿಗೆ ಸ್ಥಾನ ಕೊಟ್ಟ, ಅಸುರನಿಗೆ ದುರ್ಗತಿಯನ್ನು ಕೊಟ್ಟಿದ್ದಾನೆ ಪರಮಾತ್ಮ ಎಂಬುದಾಗಿ ತಿಳಿಸ್ತಾರೆ. ಭಗವಂತ ಇನ್ನೂ ಅನೇಕ ಲೀಲೆಗಳನ್ನು ತೋರಿಸ್ತಾನೆ. ಪರೀಕ್ಷಿತರಾಜರು ಕೇಳಿದರು, ರುದ್ರದೇವರೇ ದೊಡ್ಡವರು ಅಂತ ಅನ್ನಿಸ್ತದಲ್ಲ, ಶೀಘ್ರದಲ್ಲಿ ಫಲವನ್ನು ಕೊಡ್ತಾರೆ, ಪರಮಾತ್ಮ ಬಹಳ ವಿಳಂಬೇನ ಫಲವನ್ನು ಕೊಡ್ತಾನೆ ಅಂತ ಕೇಳಿದ್ದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ರುದ್ರದೇವರ ಅವಸ್ಥೆ ಏನು ಅಂತ ನೋಡಿಕೋ, ಪರಮಾತ್ಮ ಅನುಗ್ರಹ ಮಾಡಬೇಕು ಅಂತಿದ್ದರೆ ಸಂಪತ್ತನ್ನು ಕಸಿದುಕೊಳ್ತಾನೆ. ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಧುನೋಮ್ಯಹಂ ಅಂತ ದೇವರ ಸಂಕಲ್ಪ. ಕಷ್ಟದಲ್ಲಿಡ್ತಾನೆ, ಬಡತನದಲ್ಲಿಡ್ತಾನೆ ಅಂತಂದರೆ ದೇವರ ಭಕ್ತರ ಮೇಲೆ ದೇವರಿಗೆ ಕಾರುಣ್ಯ ಇಲ್ಲ ಅಂತಲ್ಲ, ಯೋಗ್ಯವಾದ ಸಂಪತ್ತನ್ನು ಕೊಡ್ತಾನೆ, ಇಲ್ಲ ಅಂತಲ್ಲ. ಆದರೆ ಕೆಲವು ಜನರಿಗೆ ವೈರಾಗ್ಯವನ್ನು ಕೊಟ್ಟು ಸಾಧನೆ ಮಾಡಿಸುವುದಕ್ಕೆ ಆ ರೀತಿ ಪರಮಾತ್ಮ ಪರೀಕ್ಷೆ ಮಾಡುವುದಷ್ಟೇ. ಅಂದ ಮಾತ್ರಕ್ಕೆ ರುದ್ರದೇವರಿಗಿಂತಲೂ ಚಿಕ್ಕವ ಅಂತ ತಿಳಿಯಬೇಡ. ವೃಕಾಸುರ ತಪಶ್ಚರ್ಯ ಮಾಡ್ತಾನೆ ಕೇದಾರದಲ್ಲಿ ಹೋಗಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ವರ ಪಡೀತಾನೆ. ಏನು ವರ ಬೇಕು ಅಂತ ಕೇಳಿದರೆ, ನಾನು ಯಾರ ತಲೆಯ ಮೇಲೆ ಕೈ ಇಡ್ತೇನೋ ಅವರು ಸಾಯಬೇಕು ಅಂತ. ತಥಾಸ್ತು ಅಂತ ರುದ್ರದೇವರು ವರ ಕೊಡ್ತಾರೆ. ಅವರ ತಲೆಯ ಮೇಲೆ ಕೈ ಇಡೋದಕ್ಕೆ ಹೋದರೆ ಜಗತ್ತೆಲ್ಲ ಸುತ್ತಾಡ್ತಾರೆ. ಕೊನೆಗೆ ಭಗವಂತನಿಗೆ ಶರಣ ಹೋಗ್ತಾರೆ. ನೀನು ಶಾಂತನಾಗಿರು ಅಂತ ರುದ್ರದೇವರನ್ನು ಒಂದು ಕಡೆಗೆ ಕೂಡಿಸಿ ವೃಕಾಸುರನ ಜೊತೆಗೆ ಪರಮಾತ್ಮ ತನ್ನ ಅದ್ಭುತವಾದ ಕೌಶಲದಿಂದ ಧಿಯೋ ಯೋನಃ ಪ್ರಚೋದಯಾತ್, ಅವನ ಬುದ್ಧಿಗೆ ಪ್ರೇರಕ ಪರಮಾತ್ಮ. ಏನು ದೊಡ್ಡ ಅಪ್ಪ, ರುದ್ರದೇವರನ್ನು ಬೆನ್ನಹತ್ತಿ ಇಷ್ಟೆಲ್ಲ ಸುತ್ತಾಡೋದಕ್ಕಿಂತ ನಿಂತಲೆಯ ಮೇಲೆ ನೀನು ಕೈ ಇಟ್ಕೊಂಡು ನೋಡಿದರೆ ಗೊತ್ತಾಗ್ತಿತ್ತಲ್ಲ ಅಂತ ಹೇಳಿದರೆ, ಅವನು ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡ, ತಾನೇ ಸುಟ್ಟು ಬೂದಿಯಾಗಿದ್ದಾನೆ, ಭಸ್ಮ ಆಗಿ ಹೋಗಿದ್ದಾನೆ. ರುದ್ರದೇವರಿಗೆ ಬಂದ ಆಪತ್ತನ್ನು ದೇವರು ಪರಿಹಾರ ಮಾಡಿದ್ದಾನೆ ಅಂದರೆ ಯಾರು ಸರ್ವೋತ್ತಮ ಅಂತ ತಿಳಿ. ಇದಲ್ಲದೆ ಭೃಗು ಋಷಿಗಳು ಸರ್ವೋತ್ತಮ ಯಾರು ಅಂತ ನಿರ್ಣಯ ಮಾಡುವುದಕ್ಕೆ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಅವರೂ ಸಿಟ್ಟು ಮಾಡ್ತಾರೆ. ರುದ್ರದೇವರ ಹತ್ರ ಹೋದಾಗ ಆಲಿಂಗನ ಮಾಡಿಕೊಳ್ಳುವುದಕ್ಕೆ ಬಂದಾಗ ಇವರು ನಿಷೇಧ ಮಾಡಿದ್ದಕ್ಕೆ ಅವರೂ ಸಿಟ್ಟಿನಿಂದ ತ್ರಿಶೂಲವನ್ನು ತೆಗೆದುಕೊಂಡು ಹೊಡೆಯುವುದಕ್ಕೆ ಬರ್ತಾರೆ. ಕ್ರೋಧ ವಶರಿವರು, ಕ್ರೋಧ ಮೀರಿದವರಲ್ಲ. ಹಾಗಾದರೆ ಭಗವಂತನ ಹತ್ರ ಹೋದರೆ ಕಾಲಿನಿಂದ ಎದೆ ಮೇಲೆ ಒದ್ದರೂ ಎದ್ದು ಬಂದು ಸ್ವಾಗತ ಮಾಡಿ ಪಾದಪ್ರಕ್ಷಾಲನ ಮಾಡಿ, ವೈಕುಂಠ ಎಲ್ಲ ಪಾದಪ್ರಕ್ಷಾಲನದ ನೀರನ್ನು ಪ್ರೋಕ್ಷಣೆ ಮಾಡಿ ಕ್ಷಮಾ ಮಾಡು ಅಂತ ಕೇಳ್ತಾನೆ ದೇವರು. ಯಾವ ಕಾಮಕ್ರೋಧಾದಿ ದೋಷಗಳು ಇಲ್ಲದೇ ಇರುವಂತಹ ಭಕ್ತವತ್ಸಲನಾದ ವಿಷ್ಣುವೇ ಸರ್ವೋತ್ತಮ ಅಂತ ಭೃಗು ಋಷಿಗಳು ಸ್ಥಾಪನೆ ಮಾಡ್ತಾರೆ. ಆ ರೀತಿ ಪರಮಾತ್ಮ ತನ್ನ ಮಹಿಮೆಯನ್ನು ತೋರಿದ್ದಾನೆ. ಕೇವಲ ಭಾರಿ ಭಾರಿ ಶ್ರೀಮಂತರು, ರಾಜಾಧಿರಾಜರು ಅಂಥವರ ಮನೆಗೆ ಮಾತ್ರ ಪರಮಾತ್ಮ ಹೋಗ್ತಾನೆ ಅಂತಲ್ಲ. ಮಿಥಿಲಾಪಟ್ಟಣದಲ್ಲಿರುವ ಶ್ರುತದೇವ ಬಹುಳಾಶ್ವ ಅಂತ, ಬಹುಳಾಶ್ವರಾಜ ಶ್ರುತದೇವ ಬ್ರಾಹ್ಮಣ ಬಹಳ ಕೃಷ್ಣನಿಗಾಗಿ ಪ್ರಾರ್ಥನೆ ಮಾಡಿಕೊಂಡಿರ್ತಾರೆ, ನಿನ್ನ ಪಾದಸ್ಪರ್ಶ ಆಗಬೇಕು ನಮ್ಮ ಮನೆಯಲ್ಲಿ ಅಂತ. ಪರಮಾತ್ಮ ಅವರಿಗೋಸ್ಕರ ಎಲ್ಲ ಋಷಿಗಳನ್ನು ಮುನಿಗಳನ್ನು ಕರೆದುಕೊಂಡು ದ್ವಾರಕೆಯಿಂದ ಮಿಥಿಲಾಪಟ್ಟಣದವರೆಗೆ ಹೋಗಿ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ದರ್ಶನವನ್ನು ಕೊಡ್ತಾನೆ. ಎಷ್ಟೆಷ್ಟೋ ಜನ್ಮಗಳಲ್ಲಿ ಯೋಗಿಗಳು ನಿನ್ನ ಧ್ಯಾನವನ್ನು ಮಾಡಿ ಕ್ಷಣ ಮಾತ್ರದಲ್ಲಿ ದರ್ಶನ ಮಾಡಿದರೆ ಧನ್ಯರಾಗ್ತಾರೆ. ಅಂತಹ ನೀನು ನನಗಾಗಿ ಸಶಿಷ್ಯನಾಗಿ ಎಲ್ಲ ಋಷಿಮುನಿಗಳಿಂದ ಸಹಿತನಾಗಿ ಬಂದಿದ್ದೀಯಲ್ಲ ಅಂತ ಆ ಭಗವಂತನ ಸೇವೆಯನ್ನು ಮಾಡುತ್ತಾರೆ. ಹೀಗೆ ಭಕ್ತಿಯಿಂದ ಕರೆದವರಿಗೆ ಭಗವಂತ ಎಲ್ಲಿಯೇ ಇದ್ದರೂ ಬಂದು ಅನುಗ್ರಹ ಮಾಡುತ್ತೇನೆ, ಇದ್ದಲ್ಲಿ ಬಂದು ಅನುಗ್ರಹ ಮಾಡುತ್ತೇನೆ ಅಂತನ್ನುವ ಸೂಚನೆಯನ್ನು ನೀಡುತ್ತಾನೆ. ಸ್ವತಃ ತಾನು ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ ಪರಮಾತ್ಮ. ಅಶ್ವಮೇಧ ಯಾಗವನ್ನು ದೇವರು ಮಾಡ್ತಾ ಇರುವಾಗ ಒಬ್ಬ ಬ್ರಾಹ್ಮಣ ಬರ್ತಾನೆ, ತೃಣಾವಹ ಅಂತನ್ನುವ ಬ್ರಾಹ್ಮಣ. ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ, ಹೇಗಾದರೂ ಮಾಡಿ ನೀನು ರಕ್ಷಣೆ ಮಾಡಬೇಕು ಅಂತ ದೇವರಿಗೆ ಕೇಳುವುದಕ್ಕೆ ಬರ್ತಾನೆ. ಆದರೆ ಮಧ್ಯದಲ್ಲಿ ಅರ್ಜುನ ಭೇಟಿ ಆಗ್ತಾನೆ. ದೇವರು ಯಜ್ಞ ಮಾಡ್ತಾ ಇದ್ದಾನೆ, ಅವನಿಗೆ ಯಾಕೆ ನೀನು ಹೋಗಿ ಕೇಳ್ತೀಯ? ನಾನಿದ್ದೇನಲ್ಲ, ಬರ್ತೇನೆ ಅಂತ. ನೀನಲ್ಲ, ಪ್ರದ್ಯುಮ್ನ ಅಲ್ಲ, ಸಾಂಬ ಅಲ್ಲ, ಬಲರಾಮ, ಯಾರಿಂದಲೂ ಈ ಕೆಲಸ ಆಗೋದಿಲ್ಲ, ಕೃಷ್ಣನಿಂದಲೇ ಆಗಬೇಕು, ನಾನು ಹೇಳೋ ಮಾತು ಕೇಳು ಅಂತಂತಾನೆ ತೃಣಾವಹ. ಇವನಿಗೆ ವಿಶ್ವಾಸ ಬರೋದು, ಇವನಿಗೆ ಅದನ್ನು ಒಪ್ಪಿಗೆ ಆಗೋದಿಲ್ಲ. ನಾ ಮಹಾಪರಾಕ್ರಮಿ, ನಾನೇ ಗೆಲ್ಲಬಹುದಲ್ಲ ಅಂತ. ಅಷ್ಟೇ ಯಾಕೆ, ಅಕಸ್ಮಾತ್ ನಿನ್ನ ಮಗನನ್ನು ಬದುಕಿಸಲಿಲ್ಲ ಅಂದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ ಅರ್ಜುನ.
ಸರಿ ಬಾರಪ್ಪ ಅಂತ ಕರೆದುಕೊಂಡು ಹೋಗ್ತಾನೆ. ಹುಟ್ಟಿದ ಕೂಸೆಲ್ಲ ಮಾಯವಾಗ್ತದೆ, ಯಾರೋ ಭೂತ ಪ್ರೇತ ತೆಗೆದುಕೊಂಡು ಹೋಗಿಬಿಡುತ್ತೆ ಅಂತ ಅವನಿಗೆ ಅರ್ಜುನನಿಗೆ ಹೇಳಿದರೆ ಶಸ್ತ್ರಶಾಲಾ ನಿರ್ಮಾಣ ಮಾಡ್ತಾನೆ. ಒಂದು ಗಾಳಿಯೂ ಒಳಗೆ ಬರಬಾರದು ಆ ರೀತಿ ಬಾಣಗಳಿಂದ ಮನೆಯನ್ನು ನಿರ್ಮಾಣ ಮಾಡ್ತಾನೆ. ಅರ್ಜುನನ ಕೌಶಲ ಕೇಳಬೇಕೆ? ಆದರೆ ಸರಿಯಾಗಿ ಹೆರಿಗೆಯಾಗಿದೆ. ಅಂತಹ ಗರ್ಭಶಾಲೆಯನ್ನು ಅಷ್ಟು ಶಸ್ತ್ರಶಾಲೆಯನ್ನಾಗಿ ಮಾಡಿದರೂ ಮತ್ತೆ ಕೂಸು ಮಾಯವಾಗಿದೆ. ತೃಣಾಮಹ ಅಂದ, ಎಷ್ಟು ಕಷ್ಟಪಟ್ಟು ನಾನು ಇದು ಈ ರೀತಿ ಪುನಃ ಮಕ್ಕಳಾಗಿದ್ದಾರೆ, ನಿನ್ನಿಂದ ಆಗೋದಿಲ್ಲ ಅಂದರೆ ಕೇಳಲಿಲ್ಲ, ಮತ್ತು ನನ್ನ ಮಗು ಹೋಯಿತು. ಆಗ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಅರ್ಜುನ ಹೊರಟ್ರೆ ಕೃಷ್ಣ ಅಂದ, ನಿಂದಿದೇ ಕೆಲಸ ಪ್ರತಿಜ್ಞೆ ಮಾಡ್ತೀಯಾ? ಇಲ್ಲ ಅಂದರೆ ಅಗ್ನಿ ಪ್ರವೇಶ ಮಾಡೋದು. ಸರಿ ನಾನು ಮಾಡ್ತೇನೆ ಅಂತ ಯಜ್ಞವನ್ನು ಅಲ್ಲಿಯೇ ನಿಲ್ಲಿಸಿ, ಬ್ರಾಹ್ಮಣನ ಪುತ್ರನ ಸಂರಕ್ಷಣೆ ಇದು ಮುಖ್ಯ ಅಂತ ಹೇಳಿ ಯಜ್ಞ ನಡೆದಿದ್ದರೂ ಕೂಡ ಅದನ್ನು ಅಲ್ಲಿಗೇ ನಿಲ್ಲಿಸಿ ಅರ್ಜುನನನ್ನು ಕರೆದುಕೊಂಡು ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಸಪ್ತದ್ವೀಪ ಸಪ್ತ ಸಮುದ್ರಗಳನ್ನೆಲ್ಲ ದಾಟಿ ಲೋಕಾಲೋಕ ಪರ್ವತವನ್ನು ದಾಟಿ ತನ್ನದೇ ಆದಂತಹ ವೈಕುಂಠಕ್ಕೆ ಕರೆದುಕೊಂಡು ಹೋಗ್ತಾನೆ. ಕರೆದುಕೊಂಡು ಹೋಗಿ 2 ಮುಹೂರ್ತದೊಳಗೆ ಇಷ್ಟೆಲ್ಲ ಮಾಡಿದ್ದಾನೆ ಪರಮಾತ್ಮ. 1.5 ಮುಹೂರ್ತ 48 ನಿಮಿಷ ತನ್ನ ಮೂಲ ರೂಪದ ಜೊತೆಗೆ ತಾನು ಸಂಶ್ಲೇಷವನ್ನು ಹೊಂದಿ ಆನಂದದಿಂದ ಇದ್ದಾನೆ. 12 ನಿಮಿಷದೊಳಗೆ ಹೋಗಿದ್ದಾನೆ, 12 ನಿಮಿಷದೊಳಗೆ ಬಂದಿದ್ದಾನೆ. 48 ನಿಮಿಷ ವೈಕುಂಠದೊಳಗಿದ್ದಾನೆ. ಅಲ್ಲಿರುವಂತಹ ತನ್ನದೇ ಆದಂತಹ ರೂಪದ ಜೊತೆಗೆ ಪರಮಾತ್ಮ ತಾನಿದ್ದು, ಯಾರಲ್ಲ ಅವರು ಪರಮಾತ್ಮನ ಪಾರ್ಷದರೇ ಇವನ ಮಕ್ಕಳಾಗಿ ಹುಟ್ಟಿದ್ದು, ಅವರೆಲ್ಲ ಪಾರ್ಷದರನ್ನು ಮತ್ತೆ ಕರೆದುಕೊಂಡು ಬಂದು ಇವನಿಗೆ ಒಪ್ಪಿಸಿದ್ದಾನೆ ಬ್ರಾಹ್ಮಣನಿಗೆ. ಆಗ ಅರ್ಜುನನಿಗೆ ಅಹಂಕಾರ ಪರಿಹಾರ ಆಗಿದೆ. ಅರ್ಜುನನ ಅಹಂಕಾರವನ್ನೆಲ್ಲ ಪರಿಹರಿಸಿ ತಸ್ಮಾನ್ನ ವಿಸ್ಮಯ ಕಾರ್ಯ ನದರ್ಪಶ್ಚತ್ವಯಾನಘ ಮತ್ಪ್ರಸಾದಾತ್ ಬಲಂಚೈವ ವಿಜಯಶ್ಚಾಖಿಲ ಗುಣ. ನಾನು ನನ್ನದು ಅನ್ನುವ ಅಹಂಕಾರ ಪಡಬೇಡಪ್ಪ ಅರ್ಜುನ, ಎಲ್ಲವೂ ಭಗವಂತನ ಅನುಗ್ರಹದಿಂದ ಆಗತ್ತೆ. ವಿಜಯವೂ ಶಕ್ತಿಯೂ ಬಲವೂ ಎಲ್ಲವೂ ದೇವರ ಅಧೀನ ಅಂತ ತಿಳಿ ಗೊತ್ತು ಅರ್ಜುನನಿಗೆ. ವಿಸ್ಮರಣೆಯಾಗಿದೆ. ಪುನಃ ಅರ್ಜುನನಿಗೆ ಅಹಂಕಾರದ ಖಂಡನೆಯನ್ನು ಮಾಡಿ ತನ್ನ ಅತ್ಯದ್ಭುತವಾದ ಶಕ್ತಿಯನ್ನು ದೇವರು ತೋರಿಸಿ ಅರ್ಜುನನಿಗೆ ಅಹಂಕಾರವನ್ನು ಕಳೆದಿದ್ದಾನೆ. ಅಶ್ವಮೇಧ ಯಾಗದಲ್ಲಿ ಮಧ್ಯದಲ್ಲಿ ಹೋಗಿದ್ದಕ್ಕೆ ಪ್ರಾಯಶ್ಚಿತ್ತ ಅಂತ ಮಾಡಿದ್ದಾನೆ. ದೇವರಿಗೆ ಪ್ರಾಯಶ್ಚಿತ್ತ ಬೇಕಾಗಿಲ್ಲ, ಆದರೂ ಪ್ರಾಯಶ್ಚಿತ್ತವನ್ನು ದೇವರು ಮಾಡಿ ತೋರಿಸ್ತಾನೆ. ಮುಂದೆ ಶ್ರೀಕೃಷ್ಣ ಪರಮಾತ್ಮ ಬರುವಾಗ ಅವಭೃತ ಸ್ನಾನ ಮಾಡಿ ಬರುವಾಗ ದಂತವಕ್ರ ವಿರೋಧ ಮಾಡ್ತಾನೆ. ವಿಡೂರಥ ಅವರಿಬ್ಬರನ್ನೂ ಕೂಡ ಸಂಹಾರ ಮಾಡ್ತಾನೆ. ದಂತವಕ್ರನಲ್ಲಿರುವ ವಿಜಯನಿಗೆ ಸದ್ಗತಿಯನ್ನು ಕೊಟ್ಟ, ಅವನಿಗೆ ತಮಸ್ಸನ್ನು ನೀಡಿದ್ದಾನೆ. ಹೀಗೆ ಭಗವಂತ ತನ್ನ ಅನೇಕ ಲೀಲೆಗಳನ್ನೆಲ್ಲ ತೋರಿಸ್ತಾನೆ. ದೇವತೆಗಳೆಲ್ಲ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಭೂಭಾರ ಹರಣ ಮಾಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದೆವು ಅಂತ ನೀನು ಅವತಾರ ಮಾಡಿದಿ. ಭೂಭಾರ ಹರಣ ಎಲ್ಲ ಮಾಡಿ ಆಗಿದೆ. ಇನ್ನು ಮೇಲೆ ನಿನ್ನ ಲೋಕಕ್ಕೆ ನೀನು ಬರಬೇಕು. ಕಲಿಯುಗದ ಪ್ರಾರಂಭ ಆಗಬೇಕು. ಕಲಿಯುಗ ನಡೆಯಬೇಕು ಅಂತಂದರೆ ದೇವರು, ದೇವತೆಗಳು, ಅವರ ವಂಶದವರು ಇವರೆಲ್ಲ ಹೀಗೆ ಉಳಿದು ಬಿಟ್ಟರೆ ನ ದೇವಾನಾಂ ಆಶತಂ ಪೂರುಷಾಹಿ ಸಂತಾನಜಾಹ ಪಾಪಯೋಗ್ಯಾಹ ಅಂತ. ಹೀಗಾಗಿ ಎಲ್ಲ ಸಜ್ಜನರು ಇದ್ದರೆ ಇದು ಕಲಿಯುಗ ಆಗೋದೇ ಇಲ್ಲ. ಇನ್ನು ಮುಂದೆ ಕ್ರಮವಾಗಿ ಕಲಿಯುಗದ ಪ್ರಾರಂಭ ಆಗಬೇಕು. ನೀನು ಉಪಸಂಹಾರ ಮಾಡಬೇಕು ನಿನ್ನ ಅವತಾರವನ್ನು ಅಂತ ದೇವಾಧಿದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ಸರಿ ಅಂತ ಪರಮಾತ್ಮ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಒಂದು ಬಾರಿ ಇವರೆಲ್ಲ ಪಿಂಡಾರಕ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಸ್ನಾನ ದಾನ ಎಲ್ಲ ಮಾಡ್ತಾರೆ. ಮೊದಲು ಋಷಿಗಳೆಲ್ಲ ಬಂದಿರ್ತಾರೆ. ವಸಿಷ್ಠ ವಾಮದೇವಾದಿ ಋಷಿಗಳೆಲ್ಲ ಬಂದಿರ್ತಾರೆ. ಕಶ್ಯಪ, ವಸಿಷ್ಠ, ವಾಮದೇವ ಮೊದಲಾದ ಮಹಾಮಹಾ ಋಷಿಗಳು. ಯಾದವರಿಗೆ ಭಗವಂತ ಪ್ರಚೋದನೆ ಮಾಡಿದ. ಧಿಯೋ ಯೋನಃ ಪ್ರಚೋದಯಾತ್. ವಿಷ್ಣು ಭಕ್ತರು, ವೈಷ್ಣವ ಭಕ್ತರು, ಬ್ರಹ್ಮಣ್ಯರು ಅಷ್ಟು ಸಜ್ಜನರಾಗಿದ್ದರೂ ಕೂಡ ಆ ದೇವತಾ ಕುಲದ ಉಪಸಂಹಾರ ಮಾಡಬೇಕು. ಯಾದವರು ಹೀಗೆ ಬದುಕಿದರೆ ಇವರನ್ನು ಸಂಹಾರ ಮಾಡಲಿಕ್ಕೆ ಇನ್ಯಾರಿಗೂ ಆಗೋದಿಲ್ಲ. ಅವರು ಉಳಿದರೆ ಕಲಿಯುಗ ನಡೆಯೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಅವರೇ ಪರಸ್ಪರವಾಗಿ ಹೊಡೆದಾಡಿಕೊಂಡು ಸಾಯಬೇಕು. ಅತ್ಯಂತ ಪ್ರೇಮದಿಂದ ಇರುವಂತಹ ದೇವತೆಗಳು ಯಾಕೆ ಹೊಡೆದಾಡ್ತಾರೆ? ಹಾಗಾದರೆ ಅದಕ್ಕೊಂದೇನೋ ನಿಮಿತ್ತ ಆಗಬೇಕು. ಶಾಪಕ್ಕೆ ಒಂದು ನಿಮಿತ್ತ ಬೇಕು ಅನ್ನೋದಕ್ಕೋಸ್ಕರ ನೋಡಿ, ಈ ಕಡೆಗೆ ಉಪಸಂಹಾರ ಒಂದು,
ಜೊತೆಗೆ ಬ್ರಾಹ್ಮಣರ ದ್ರೋಹ ಮಾಡಿದರೆ ಏನಾಗತ್ತೆ ಎನ್ನುವ ಪಾಠವನ್ನು ಜಗತ್ತಿಗೆ ಕಲಿಸ್ಬೇಕು. ಅದಕ್ಕೋಸ್ಕರ ಪರಮಾತ್ಮ ಅವರೆಲ್ಲರಿಗೆ ಬುದ್ಧಿಯನ್ನು ಪ್ರಚೋದನೆ ಮಾಡಿದ್ದಾನೆ. ಸಾಂಬನಿಗೆ ಹೆಣ್ಣಿನ ವೇಷ ಹಾಕಿದ್ದಾರೆ. ಏನೋ ಅರಿವೆಗಳನ್ನೆಲ್ಲ ಹೊಟ್ಟೆಯಲ್ಲಿ ತುಂಬಿ ಗರ್ಭಿಣಿಯಾಗುವಂತೆ ನಾಟಕ ಮಾಡಿ ಆ ವಸಿಷ್ಠಾದಿ ಋಷಿಗಳ ಎದುರಿಗೆ ಹೋಗಿ ಕೇಳ್ತಾರೆ, ಈ ಕೂಸು, ಈ ಹೆಣ್ಣು ಯಾವ ಕೂಸನ್ನು ಮತ್ತೆ ಪಡೀತದೆ, ಗಂಡೋ ಹೆಣ್ಣೋ ಅಂತ. ಅವರು ಜ್ಞಾನಿಗಳು, ಇದು ಗಂಡು ಅಲ್ಲ ಹೆಣ್ಣು ಅಲ್ಲ, ವನಿಕೆ ಹುಟ್ಟುತ್ತದೆ ಹೊಟ್ಟೆ ಒಳಗೆ ಅಂತ ಹೇಳಿದರು ಅವರು. ಅದೇ ವನಿಕೆಯಿಂದ ನಿಮ್ಮ ಕುಲ ನಾಶ ಆಗ್ತದೆ ಅಂತ ಶಾಪ ಕೊಟ್ಟಿದ್ದಾರೆ. ಗಂಡಿಗೆ ಹೆಣ್ಣಿನ ವೇಷ ಹಾಕಿ ನಮ್ಮ ಪರೀಕ್ಷೆಯನ್ನು ಮಾಡ್ತೀರಾ? ಬ್ರಹ್ಮಜ್ಞಾನಿಗಳ ಪರೀಕ್ಷೆ, ಬ್ರಹ್ಮಜ್ಞಾನಕ್ಕೆ ತಪಸ್ಸಿಗೆ ನೀವು ಮಾಡುವಂತಹ ತಿರಸ್ಕಾರ ಇದು. ಶಾಪ ಕೊಟ್ಟಿದ್ದಾರೆ. ಸುಲಭವಾಗಿ ದೇವರು ಆ ಶಾಪವನ್ನು ಪರಿಹಾರ ಮಾಡಬಹುದಾಗಿತ್ತು. ತಾನೇ ಕೊಡಿಸಿದ್ದು ಒಳಗಿದ್ದು ಯಾಕೆ ಪರಿಹಾರ ಮಾಡ್ತಾನೆ? ಸುಮ್ಮನೆ ಇದ್ದ. ಅನ್ವಮೋದತ, ಪರಿಹಾರ ಮಾಡಲಿಕ್ಕೆ ಹೋಗಲಿಲ್ಲ. ಆ ವನಿಕೆಯನ್ನು ತೆಗೆದುಕೊಂಡು ಚೆನ್ನಾಗಿ ಕೊಟ್ಟಿದ್ದಾರೆ. ಕುಟ್ಟಿ ಆ ಕಬ್ಬಿಣದ ಚೂರು ಅದನ್ನೆಲ್ಲ ಸಮುದ್ರದಲ್ಲಿ ಎಸೆದು ಬಿಟ್ಟಿದ್ದಾರೆ. ಶಾಪ ಪರಿಹಾರ ಆಯಿತು ಅಂತ ತಿಳ್ಕೊಂಡ್ರು. ಎಲ್ಲಿ ಹೋಗ್ತದೆ ಶಾಪ? ಬ್ರಾಹ್ಮಣರ ಶಾಪವನ್ನು ಏನು ಮಾಡಿದರೂ ಪರಿಹಾರ ಮಾಡಲಿಕ್ಕಾಗೋದಿಲ್ಲ. ಅದೇ ಸಮುದ್ರದ ತೀರದಲ್ಲಿ ಬೆಳೆಯುವಂತಹ ಏನು ಕಡ್ಡಿಗಳಿವೆ, ದರ್ಭದ ಕಡ್ಡಿಗಳು, ಅವುಗಳ ಜೊತೆಗೆ ಆ ಹುಲ್ಲಿನ ಕಡ್ಡಿಗಳ ಜೊತೆಗೆ ಮಣ್ಣಿನಲ್ಲಿ ಅವುಗಳೆಲ್ಲ ಸೇರಿಕೊಂಡಿವೆ, ಕಬ್ಬಿಣದ ಚೂರುಗಳೆಲ್ಲ. ಅದೇ ಹುಲ್ಲು ಕಡ್ಡಿಗಳಿಂದಲೇ ಮುಂದೆ ಸಾಯ್ತಾರೆ ಅವರೆಲ್ಲ ಯಾದವರು. ಬ್ರಾಹ್ಮಣರ ಶಾಪ ಹೋಗಲಿಲ್ಲ. ಇನ್ನೊಂದು ಸಣ್ಣ ತುಂಡು ಸಮುದ್ರದೊಳಗೆ ಮೀನು ನುಂಗಿದೆ. ಮೀನುಗಾರ ಅದನ್ನು ಕೊಯ್ಯುವಾಗ ಒಳಗೇನೋ ಕಬ್ಬಿಣ ಕಾಣಿಸ್ತು. ಇದೇನು ಅದ್ಭುತ, ಮೀನಿನೊಳಗೆ ಕಬ್ಬಿಣ ಕಾಣಿಸಿದೆಲ್ಲ ಚಲೋ ಇದೆ ಅಂತ ಅವನು ತನ್ನ ಬಾಣಕ್ಕೆ ಅದನ್ನು ಜೋಡಿಸಿಕೊಳ್ತಾನೆ. ಅದೇ ಬಾಣದಿಂದ ಕೃಷ್ಣನ ಸಂಹಾರ, ಅರ್ಥಾತ್ ಕೃಷ್ಣನ ಪಾದಕ್ಕೆ ಅದನ್ನು ಹೊಡಿತಾನೆ. ಅಚ್ಛೇದ್ಯಾಭೇದ್ಯ ಮೂರ್ತಿಯಾದ ಭಗವಂತನಿಗೆ ಅದರಿಂದೇನಾಗಬೇಕಾದದ್ದಿಲ್ಲ. ಆದರೆ ಬ್ರಾಹ್ಮಣನ ಶಾಪಕ್ಕೆ ಮಹತ್ವ ಕೊಡಬೇಕು ಅನ್ನುವುದಕ್ಕೆ ಭಗವಂತ ಕಬ್ಬಿಣವನ್ನು ಚೂರು ಮಾಡಿ ಎಸೆದರೂ ಅದು ಯಾದವರ ಸಂಹಾರಕ್ಕೆ ಕಾರಣವಾಗದೇ ಇರಲಿಲ್ಲ ಅಂತನ್ನೋದನ್ನು ತೋರಿಸ್ತಾರೆ. ಈ ರೀತಿ ಅಂತೂ ಸುಮ್ಮನಿದ್ದಾರೆ. ನಾವೇನೋ ತಕ್ಕ ಮಟ್ಟಿಗೆ ಪ್ರಯತ್ನ ಮಾಡಿದ್ದೇವೆ, ಶಾಪ ಪರಿಹಾರ ಆಯಿತು ಅಂತ. ಈಚೆಗೆ ವಸುದೇವ ಮನೆಯಲ್ಲಿದ್ದಾನೆ. ನಾರದರು ಬಂದಿದ್ದಾರೆ. ನಾರದರನ್ನು ಕುರಿತು ವಸುದೇವ ಪ್ರಶ್ನೆ ಮಾಡುತ್ತಾನೆ, ನನಗೆ ತತ್ವೋಪದೇಶ ಮಾಡಿ. ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ಜಗನ್ನಿಯಾಮಕನಾದ ಭಗವಂತ, ಅವನನ್ನು ಪಡೆದಿದ್ದೇವೇನೋ ನಿಜ, ಆದರೆ ಮಕ್ಕಳಾಗಬೇಕು, ಕೃಷ್ಣ ಅವತಾರ ಮಾಡಬೇಕು, ಇಷ್ಟೇ ಸಂಕಲ್ಪ ಮಾಡಿ ನಾವು ತಪಸ್ಸು ಮಾಡಿದ್ದು. ಕೃಷ್ಣ ಅವತಾರ ಮಾಡಿಬಿಟ್ಟ. ಆದರೆ ಆ ಭಗವಂತನ ಮಹಿಮೆಯನ್ನು ಇನ್ನೂ ಹೆಚ್ಚು ನಾನು ತಿಳಿಯಬೇಕು, ಜ್ಞಾನೋದಯವಾಗಬೇಕು. ಅವನ ಮಹಿಮೆಯನ್ನು ಅನುಸಂಧಾನ ಮಾಡಬೇಕೇ ಹೊರತು ಮಗ ಅಂತ ಅವನನ್ನು ನೋಡಿದರಲ್ಲ, ಅವನ ಜೊತೆಗೆ ಓಡಾಡಿದರೆ ಮೋಕ್ಷ ಅಲ್ಲ. ಅವನ ಮಹಿಮೆಯನ್ನು ತಿಳಿದು ಅನುಸಂಧಾನ ಮಾಡಿ ಭಕ್ತಿಯಿಂದ ಅವನನ್ನು ಕಂಡರೆ ಮೋಕ್ಷ. ಅದಕ್ಕಾಗಿ ತತ್ವೋಪದೇಶವನ್ನು ಮಾಡಬೇಕು ಅಂತ ಕೇಳಿದ್ದಾರೆ. ಯಾವ ರೀತಿಯ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿ ಕೃಷ್ಣನ ಅನುಗ್ರಹವನ್ನು ಪಡೆಯಬೇಕು. ಭೂತಾನಾಂ ದೇವಚರಿತಂ ದುಃಖಾಯ ಚ ಸುಖಾಯ ಚ ಸುಖಾಯೈವ ಹಿ ಸಾಧೂನಾಂ ತ್ವಾದೃಶಾಂ ಅಚ್ಯುತಾತ್ಮನಾಂ. ದೇವತೆಗಳಿದ್ದಾರೆ, ಅವರು ಸುಖ ದುಃಖ ಎರಡನ್ನೂ ಜೀವರಾಶಿಗಳಿಗೆ ನೀಡುತ್ತಾರೆ. ನಿಮ್ಮಂತಹ ಜ್ಞಾನಿಗಳು ಮಾತ್ರ ನಮಗೆ ಸುಖವಾಗುವುದಕ್ಕೆ ಯಾವಾಗಲೂ ಸಂಚಾರ ಮಾಡ್ತೀರಾ, ತತ್ವೋಪದೇಶ ಮಾಡಿ ಅನುಗ್ರಹ ಮಾಡಬೇಕು ಅಂತ. ಇದರರ್ಥ ದೇವತೆಗಳಿಗಿಂತಲೂ ಋಷಿಗಳು ದೊಡ್ಡವರು ಅಂತ ತಾತ್ಪರ್ಯವಲ್ಲ. ದೇವತೆಗಳು ಅಧಿಕಾರದಲ್ಲಿದ್ದವರು, ಅವರವರ ಕರ್ಮಾನುಸಾರವಾಗಿ ಫಲ ಕೊಡುವವರು. ಸತ್ಕರ್ಮ ಮಾಡಿದವರಿಗೆ ಸುಖ, ಅಸತ್ಕರ್ಮ ಮಾಡಿದವರಿಗೆ ದುಃಖ. ವ್ಯವಸ್ಥಿತವಾಗಿ ಅವರವರ ಯೋಗ್ಯತೆ ಕರ್ಮಗಳಿಗೆ ತಕ್ಕ ಹಾಗೆ ಫಲ ಕೊಡುವ ಅಧಿಕಾರದಲ್ಲಿ ದೇವರಿಂದ ನಿಯುಕ್ತರು. ಅವರು ಹಾಗೆ ಮಾಡ್ತಾರೆ. ಋಷಿಗಳು ಅಧಿಕಾರದಲ್ಲಿದ್ದವರಲ್ಲ, ಸಕಲ ಸಜ್ಜನರಿಗೆ ಒಳ್ಳೆಯದಾಗಲಿ ಅಂತ ಸಾಮಾನ್ಯವಾಗಿ ಅಪೇಕ್ಷೆಯನ್ನು ಪಡುವವರು ಅಂತ ಇಷ್ಟೇ ತಾತ್ಪರ್ಯವೇ ಹೊರತು ದೇವತೆಗಳಿಗಿಂತಲೂ ಋಷಿಗಳು ದೊಡ್ಡವರು, ಯಾಕೆಂದರೆ ಎಲ್ಲರಿಗೂ ಸುಖ ಬಯಸ್ತಾರೆ ಅಂತ ಹಾಗೆ ತಿಳಿಯಬಾರದು ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನು ಮಾಡ್ತಾರೆ. ಆತ್ಮನೋ ಭಜನೆ ಬುದ್ಧಿಂ ಉತ್ಪಾದ್ಯ ಫಲದಾಸ್ವರಾಹ ಅಂತ. ಅವರು ಸತ್ಕರ್ಮವನ್ನೂ ಮಾಡಿಸ್ತಾರೆ, ದೇವತೆಗಳು ಮಾಡಿಸಿ ಫಲ ಕೊಡ್ತಾರೆ. ಅಂತೂ ನಾರದರು ವಸುದೇವನ ಪ್ರಾರ್ಥನೆಗೆ ಉಪದೇಶವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿ ಅವರು ಹೇಳುತ್ತಾರೆ, ನಾನು ನನ್ನ ಮಾತಿನಿಂದ ಹೇಳುವುದಕ್ಕಿಂತಲೂ ಋಷಭನಾಮಕ ಪರಮಾತ್ಮ, ಪಂಚಮಸ್ಕಂದದಲ್ಲಿ ಅವನ ಮಹಿಮೆಯನ್ನು ಕೇಳಿದ್ದೀರಿ. ಆ ಋಷಭನಾಮಕ ಪರಮಾತ್ಮನ ಪುತ್ರರು ಜಾಯಂತೇಯರು ಅಂತ. ಜಯಂತಿ ಮಹಾಲಕ್ಷ್ಮಿ, ಋಷಭ ಪರಮಾತ್ಮ. ಋಷಭನಿಂದ ಜಯಂತಿಯಲ್ಲಿ ಹುಟ್ಟಿದವರು 100 ಜನ. ಅದರಲ್ಲಿ 81 ಜನ ವಿರಕ್ತರಾದರು, 9 ಜನ ರಾಜರಾದರು.
ಇನ್ನು 9 ಜನ ತತ್ವಜ್ಞಾನಿಗಳಾಗಿ ತತ್ವೋಪದೇಶವನ್ನು ಮಾಡ್ತಾ ವಿರಕ್ತರಾಗಿ ಅವರೂ ಸಂಚಾರ ಮಾಡ್ತಾ ಇದ್ದಾರೆ. ಅವರೆಲ್ಲ ನಿಮಿರಾಜನ ಕಥೆಯನ್ನು ನೀವು ಕೇಳಿದ್ದೀರಿ. ಇಕ್ಷ್ವಾಕುವಿನ ಮಗ ನಿಮಿ, ವಸಿಷ್ಠರಿಗೆ ಅವನಿಗೆ ಜಗಳ ಆಯಿತು ಪೌರೋಹಿತ್ಯದ ವಿಷಯದಲ್ಲಿ, ಪರಸ್ಪರ ಶಾಪ ಪ್ರತಿಶಾಪಗಳು ನಡೆದವು ಅಂತ ಕೇಳಿದಿರಿ 9ನೇ ಸ್ಕಂದದಲ್ಲಿ. ಆ ನಿಮಿರಾಜ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಯಜ್ಞದಲ್ಲಿ ಬಂದಿದ್ದಾರೆ ಈ 9 ಜನ ಜ್ಞಾನಿಗಳು. ಇದು ನಿಜವಾದ ಯಜ್ಞ ಅಂದ ಅವನು. ಜ್ಞಾನಯಜ್ಞ ನಡೆಯುತ್ತೆ ಅಂದರೆ ಇದೇ ನಿಜವಾದ ಯಜ್ಞ. ಈ ಯಜ್ಞದ ಮಧ್ಯದಲ್ಲಿ ತಾವು ಭಗವಂತನ ಮಹಿಮೆಯನ್ನು ನನಗೆ ಉಪದೇಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ 9 ಜನ ಜ್ಞಾನಿಗಳನ್ನು ಕೂಡಿಸಿದ್ದಾನೆ. ಸಾಷ್ಟಾಂಗ ಎರಗಿದ. ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಒಬ್ಬೊಬ್ಬರಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಕೇಳಿದ, ಭಗವಂತನಿಗೆ ಪ್ರೀತಿಯಾಗುವಂತಹ ಧರ್ಮಗಳು ಅಂದರೆ ಯಾವುವು? ಹೇಗೆ ನಾವು ಜೀವನದಲ್ಲಿರಬೇಕು? ಯಾವ ರೀತಿ ಭಾಗವತ ಧರ್ಮದ ಅನುಷ್ಠಾನವನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಕವಿ, ಮೊಟ್ಟ ಮೊದಲನೆಯ ಕವಿ ಉತ್ತರವನ್ನು ನೀಡ್ತಾ ಇದ್ದಾನೆ. ಏನು ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು ಅಂತ ತಿಳಿದವನೇ ನಿಜವಾದ ಕವಿ, ಜ್ಞಾನಿ ಅನ್ನೋದಕ್ಕೆ ಕವಿ ಜ್ಞಾನಪೂರ್ವಕವಾದ ಉತ್ತರವನ್ನು ನೀಡ್ತಾನೆ. ಮನ್ಯೇ ಕುತಶ್ಚಿದ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇರ ಸದಾತ್ಮಭಾವಾತ್ ಸರ್ವಾತ್ಮನಾ ಯತ್ರ ನಿವರ್ತತೆ ಭೀಹಿ. ಏನು ಮಾಡಬೇಕು ಅಂತ ಕೇಳ್ತೀಯಲ್ಲ ವಸುದೇವ, ನಿಮಿರಾಜ ನೋಡು, ಯಾವ ಭಯವಿಲ್ಲದಂತೆ ಎಲ್ಲ ಭಯಗಳನ್ನೂ ಪರಿಹರಿಸುವ, ಸಾಂಸಾರಿಕವಾದ ಸಕಲ ತಾಪತ್ರಯಗಳನ್ನೂ ಕಳೆಯುವಂತಹ ಒಂದು ಶ್ರೇಷ್ಠ ಮಾರ್ಗ ಅಂದರೆ ಅದು ಭಗವಂತನ ಉಪಾಸನೆ ಒಂದೇ. ಯಾವ ಭಯಗಳೂ ಇರೋದಿಲ್ಲ. ದೇವರ ಉಪಾಸನೆಯನ್ನು ಬಿಟ್ಟರೆ ಯಾವ ಭಯವೂ ಬಿಡೋದಿಲ್ಲ. ಉಪಾಸನೆಯನ್ನು ಮಾಡಿದರೆ ಯಾವ ಭಯವೂ ಬರೋದಿಲ್ಲ. ಅಂತಹ ಭಗವಂತನ ಪಾದಗಳನ್ನೇ ನಂಬಿ ಅದನ್ನೇ ಉಪಾಸನೆ ಮಾಡು, ನಿನ್ನ ಎಲ್ಲ ಭಯಗಳೂ ಪರಿಹಾರವಾಗತ್ತೆ ಎಂಬುದಾಗಿ ಉಪದೇಶವನ್ನು ಮಾಡಿದ್ದಾರೆ. ಮಾಡುವಂತಹ ಕರ್ಮಗಳನ್ನು ದೇವರಿಗೆ ಅರ್ಪಣೆ ಮಾಡುವುದನ್ನು ಮಾತ್ರ ಮರೆಯಬೇಡ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಪ್ರಸಿದ್ಧವಾದ ಶ್ಲೋಕ, ಕವಿ ಉಪದೇಶ ಮಾಡಿದ್ದು. ದೇಹದಿಂದಲೋ ಮನಸ್ಸಿನಿಂದಲೋ ಮಾತಿನಿಂದಲೋ ಏನೇ ಮಾಡಿದರೂ ಆ ದೈಹಿಕ ವಾಚನಿಕ ಮಾನಸಿಕವಾದ ಸಕಲ ಕರ್ಮಗಳನ್ನು ಒಳಗಿದ್ದು ದೇವರು ತಾನು ಮಾಡಿಸಿದ ಅಂತ ತಿಳಿದು ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಬೇಕು. ದೇವರಿಗೆ ಅರ್ಪಣೆಯನ್ನು ಮಾಡಿದರೆ ಆಗ ಅದು ಸಾರ್ಥಕ. ಎಷ್ಟು ಕರ್ಮಗಳನ್ನು ಮಾಡಿದರೂ ನಾನು ಸ್ವತಂತ್ರವಾಗಿ ಮಾಡಿದೆ ಅಂತ ಇದ್ದರೆ ಮಾಡಿದ್ದೆಲ್ಲವೂ ವ್ಯರ್ಥ. ಬೇಕಾದಷ್ಟು ದಾನ ಮಾಡ್ತಾನೆ ಮನುಷ್ಯ, ಆದರೆ ನನ್ನದು ಅಂತ ಇನ್ನೊಬ್ಬರದನ್ನು ಕದ್ದು ದಾನ ಮಾಡಿದರೆ ಅದಕ್ಕೆ ಪುಣ್ಯವೋ? ಕಳ್ಳತನದ ಪಾಪವೇ ಬಂದೀತು. ಹಾಗೆ ದೇವರು ಕೊಟ್ಟಂತಹ ದೇಹೇಂದ್ರಿಯ ಮನಸ್ಸು ಬುದ್ಧಿ ಶಕ್ತಿಗಳನ್ನು ಬಳಸಿ ಮಾಡುವಂತಹ ಕರ್ಮಗಳು ನನ್ನದು ಅಂತ ನಾನು ತಿಳಿದರೆ ಅದು ಚೌರ್ಯವಾದಂತೆ, ಅದರಿಂದ ಫಲ ಸಿಗುವುದಿಲ್ಲ. ದೇವರೇ ಮಾಡಿಸ್ತಾನೆ, ಅವನ ಅಧೀನವಾಗಿ ನಾನು ಮಾಡುತ್ತೇನೆ ಅಂತ ತಿಳಿದು ಇನ್ನೊಬ್ಬರ ಹಣ ಕೊಟ್ಟರು ಅವರು ಕೊಟ್ಟಿದ್ದಾರೆ ಅಂತ ಹೇಳಿಕೊಟ್ರೆ ತಪ್ಪಿಲ್ವಲ್ಲ, ಕದ್ದು ಕೊಟ್ಟರೆ ತಪ್ಪು. ಹಾಗೆ ದೇವರು ನನ್ನಲ್ಲಿದ್ದು ಮಾಡಿಸ್ತಾನೆ ಅಂತ ತಿಳಿದು ನಾನು ಮಾಡ್ತೇನೆ ಅಂದರೆ ತಪ್ಪಲ್ಲ, ನಾನೇ ಸ್ವತಂತ್ರವಾಗಿ ಮಾಡ್ತೇನೆ ಅಂತ ತಿಳಿಯುವುದು ತಪ್ಪು. ಆ ರೀತಿಯ ಅನುಸಂಧಾನ ಇರಬಾರದು ಎಂಬುದಾಗಿ ಉಪದೇಶವನ್ನು ಮಾಡಿದ್ದಾನೆ. ಅತ್ಯಂತ ನಿರ್ಮಮನಾಗಿ ವಿಲಜ್ಜ ಉದ್ಗಾಯತಿ, ಹಿಂದೆ ಒಂದು ಬಂದು ಪ್ರಹ್ಲಾದರಾಜರ ಬಗ್ಗೆ ಹೇಳುವಾಗ ಕೇಳಿದ್ದೀರಿ. ಯಾವುದೇ ರೀತಿಯ ಮಾಯಾ ಮಮತೆಗಳು ಮೋಹಗಳು ಅಭಿಮಾನ ಇವ್ಯಾವುಗಳೂ ಇಲ್ಲದಂತೆ ಅತ್ಯಂತ ವಿರಕ್ತನಾಗಿ ದೇವರ ಸ್ಮರಣೆಯಾದರೆ ಹಾಡಬೇಕು, ಕುಣಿಯಬೇಕು. ದಾಸರು ಹೇಳ್ತಾರಲ್ಲ, ಕಾಗದ ಬಂದಿದೆ ಕಮಲನಾಭನ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣೀರೆಂಬೋ ಕಾಗದ ಬಂದಿದೆ. ಅದು ಭಾಗವತದ ಕವಿಯ ಉಪದೇಶವೇ. ಅದು ಉದ್ಗಾಯತಿ ನೃತ್ಯತಿ ರೌತಿ. ಶ್ರೀಮದಾಚಾರ್ಯರಂತಾರೆ, ಹಾಗಾದರೆ ಕೆಲವು ಭಕ್ತರು ಕುಣಿಯೋದು ಇಲ್ಲ, ಅಳೋದು ಇಲ್ಲ, ಏನಿಲ್ಲ, ಗಂಭೀರವಾಗಿರ್ತಾರೆ, ಅಧ್ಯಯನ ಮಾಡುತ್ತಾ. ಅವರು ಭಕ್ತರೇ ಅಲ್ಲ ಅಂತೂ ತಿಳಿಯಬೇಡಿ. ಭಕ್ತಿಯ ನಿಜವಾದ ಗುರುತು ಅಂದರೆ ಕೇಚಿದ್ ಉನ್ಮಾದವದ್ಭಕ್ತಾ ಬಾಹ್ಯಲಿಂಗ ಪ್ರದರ್ಶಕಾ ಕೇಚಿದ ಅಂತರಭಕ್ತಾ ಸ್ಯು ಮುಖಪ್ರಸಾದಾದ್ದಾರ್ಢ್ಯಾಚ್ಚ ಭಕ್ತಿರ್ಜ್ಞೇಯ ನಚಾನ್ಯತಃ ಅಂತಾರೆ.
ದೇವರ ಮಹಿಮೆಯನ್ನು ಕೇಳಿದಾಗ ಸಂತೋಷ ಆಗಬೇಕು, ಕಣ್ಣು ಅರಳಬೇಕು, ಮುಖದಲ್ಲಿ ವಿಕಾಸ ಆಗಬೇಕು, ಸಾಕು ಅವನು ಭಕ್ತ ಅಂತ ನಿರ್ಣಯ ಮಾಡಬಹುದು. ಕೆಲವರು ಮಾತ್ರ ಹೊರಗೆ ತೋರಿಸ್ತಾರೆ, ಇನ್ನು ಕೆಲವರಿಗೆ ತೋರಿಸಲಿಕ್ಕಾಗೋದಿಲ್ಲ. ಅವರ ರಚನೆಯೇ ಹಾಗಿರುತ್ತೆ, ಅವರ ಮಾನಸಿಕವಾದ ದೈಹಿಕವಾದದ್ದು. ಅವರ ಒಳಗೆ ಭಗವಂತನನ್ನು ಸಂತೋಷದಿಂದ ಸ್ಮರಣೆ ಮಾಡ್ತಾರೆ. ಆದರೆ ಮುಖದ ಮೇಲೂ ವಿಕಾಸವಾಗಲಿಲ್ಲ, ಸಂತೋಷವೂ ಆಗಲಿಲ್ಲ ಅಂದರೆ ಅವನು ಭಕ್ತ ಅಲ್ಲ ಅಂತ ಅರ್ಥ. ಆ ರೀತಿಯ ಭಕ್ತಿಯ ಚಿಹ್ನೆಗಳನ್ನು ಆಂತರವೋ ಬಾಹ್ಯವೋ ಪಡೆದುಕೊಂಡಿರಬೇಕು ಎಂಬುದಾಗಿ ಕವಿ ತಿಳಿಸ್ತಾನೆ. ಆಮೇಲೆ ಇವನು ಕೇಳಿದ, ಭಾಗವತದ ಧರ್ಮಗಳನ್ನು ಹೇಳಿದಿರಿ, ಭಾಗವತರು ಹೇಗಿರ್ತಾರೆ ಅವರ ಬಗ್ಗೆ ಹೇಳಿ ಅಂತ ಕೇಳ್ತಾನೆ. ಭಾಗವತರು ಹೇಗಿರ್ತಾರೆ? ಭಾಗವತರು ಉತ್ತಮ, ಮಧ್ಯಮ, ಅಧಮ ಅಂತ ಎಲ್ಲವೂ ಭಗವದಧೀನ ಅಂತ ತಿಳಿತಾರೆ. ದೇವರು ಸರ್ವತ್ರ ವ್ಯಾಪ್ತ, ಸ್ವತಂತ್ರ, ಸರ್ವೋತ್ತಮ, ಸರ್ವಶಕ್ತ, ಎಲ್ಲವೂ ದೇವರ ಅಧೀನ. ಪ್ರೇಮ, ಮೈತ್ರಿ, ಕೃಪಾ, ಉಪೇಕ್ಷಾ, ಅಜ್ಞಾನ, ಸಂಶಯ, ವಿಪರ್ಯಯ, ಜ್ಞಾನ, ಕಾಮಕ್ರೋಧಾದಿಗಳು, ಜ್ಞಾನಭಕ್ತಿ ವೈರಾಗ್ಯಾದಿಗಳು, ಗುಣಗಳೋ ದೋಷಗಳೋ, ಎಲ್ಲ ಜೀವರಾಶಿಗಳ ಎಲ್ಲ ಗುಣ, ಎಲ್ಲ ದೋಷ, ಎಲ್ಲವೂ ಭಗವದಧೀನ. ದೇವರು ಸರ್ವತಂತ್ರ, ಸ್ವತಂತ್ರ, ಸರ್ವತ್ರ ವ್ಯಾಪ್ತ. ಹೀಗೆ ತಿಳಿದು ಉಪಾಸನೆ ಮಾಡುವವರಿದ್ದಾರಲ್ಲ, ಅವರು ಉತ್ತಮ ಭಗವದ್ಭಕ್ತರು. ಮಧ್ಯಮ ಭಗವದ್ಭಕ್ತರಿದ್ದಾರೆ, ಅವರು ದೇವರು ಸರ್ವತ್ರ ವ್ಯಾಪ್ತ ಅಂತ ತಿಳಿತಾರೆ, ಎಲ್ಲವೂ ದೇವರ ಅಧೀನ ಅಂತ ತಿಳಿಯೋದಿಲ್ಲ. ನಾವು ಸ್ವಲ್ಪ ಮಾಡಬೇಕು ಪ್ರಯತ್ನ, ದೇವರು ಫಲ ಕೊಡ್ತಾನೆ, ಇಲ್ಲ ಅಂತಲ್ಲ. ಆದರೆ ಎಲ್ಲವೂ ದೇವರೇ ಮಾಡಿಸ್ತಾನೆ ಅನ್ನುವಂತಹ ಅನುಸಂಧಾನ ಅವರಿಗಿರೋದಿಲ್ಲ. ಅವರು ಮಧ್ಯಮ ಭಕ್ತರು. ಅಧಮ ಭಕ್ತರು ಸರ್ವತ್ರ ವ್ಯಾಪ್ತ ಅಂತೂ ತಿಳಿಯೋದಿಲ್ಲ. ಅವರು ಎಲ್ಲೋ ಒಂದು ಕಡೆಗಿದ್ದಾನೆ, ಕ್ಷೀರಸಾಗರದಲ್ಲಿ ಭಾಳ ದೊಡ್ಡವನು, ಇಷ್ಟೇ ತಿಳಿತಾರೆ, ಭಕ್ತರೇ. ಆದರೆ ಸರ್ವತ್ರ ವ್ಯಾಪ್ತ ಅಂತ ತಿಳಿಯೋದಿಲ್ಲ, ಎಲ್ಲವೂ ಅವನ ಅಧೀನ ಅಂತೂ ತಿಳಿಯೋದಿಲ್ಲ. ಪ್ರತಿಮೆಯಲ್ಲಿ ಮಾತ್ರ ಪರಮಾತ್ಮನ ಪೂಜೆ ಮಾಡುತ್ತಾರೆ, ಅನ್ಯತ್ರ ಚೇತನರಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನು ಚೆನ್ನಾಗಿ ಉಪಾಸನೆ ಮಾಡೋದಿಲ್ಲ. ದೇವತೆಗಳಲ್ಲಿ ಭಕ್ತಿಯನ್ನು ಮಾಡೋದಿಲ್ಲ, ಉಪೇಕ್ಷೆಯನ್ನು ಮಾಡುತ್ತಾರೆ. ಅಂಥವರೆಲ್ಲ ಅಧಮ ಭಕ್ತರು. ದೇವತೆಗಳಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡದಿದ್ದರೆ, ಅಂತರ್ಯಾಮಿತೆಯ ದೇವತೆಗಳ ಸೇವೆ ಮಾಡದೇ ಇದ್ದರೆ, ದೇವತೆಗಳೇ ಭಗವಂತನಲ್ಲಿ ದ್ವೇಷ ಹುಟ್ಟೋ ಹಾಗೆ ಮಾಡ್ತಾರಂತವನಿಗೆ. ದೇವರ ಆಜ್ಞೆ ಇದೆ ಹಾಗೆ. ಆ ರೀತಿಯ ಉಪೇಕ್ಷಕನಾಗಲಿ ದ್ವೇಷಿಯಾಗಲಿ ಆಗಲೇಬಾರದು. ಭಕ್ತಿಯನ್ನು ಮಾಡಬೇಕು, ದೇವತೆಗಳಲ್ಲಿ ಭಕ್ತಿಯನ್ನು ಮಾಡಿ ಸರ್ವೋತ್ತಮತ್ವೇನ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತರಿಕ್ಷ ತಿಳಿಸಿಕೊಡ್ತಾನೆ. ಈ ರೀತಿ ಭಾಗವತರ ಲಕ್ಷಣಗಳಿದೆ. ನಿಷ್ಠಾಮರ್ಹತನೋ ವಕ್ತಂ, ಭಗವಂತನ ನಿಷ್ಠಾ ಸರ್ವೋತ್ತಮತ್ವವನ್ನು ತಿಳಿಸಿಕೊಡು ಅಂತ ಕೇಳಿದಾಗ ಪ್ರಬುದ್ಧ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸಿಕೊಡ್ತಾನೆ. ಭಗವಂತ ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡುವಂತಹ, ದೇವಾಧಿದೇವತೆಗಳೆಲ್ಲರನ್ನೂ ನೇಮನ ಮಾಡುವಂತಹ ಸರ್ವೋತ್ತಮನಾದಂತಹ ವ್ಯಕ್ತಿ. ಎಲ್ಲವೂ ಅವನ ಅಧೀನ. ತೇನ ವಿನ ತೃಣಮುಪಿನ ಚಲತಿ ಇಂತನ್ನುವ ತತ್ವವನ್ನು ಪ್ರಬುದ್ಧ ಉಪದೇಶ ಮಾಡಿದ್ದಾನೆ. ಪರಮಾತ್ಮನ ಮಾಯೆ ಹೇಗೆ ಅಂತ ಕೇಳುತ್ತಾನೆ ಕವಿ ಹರಿ. ಪ್ರಬುದ್ಧ ಅಂತರಿಕ್ಷ ಅದರ ಬಗ್ಗೆ ವರ್ಣನೆಯನ್ನು ಮಾಡುತ್ತಾನೆ. ಪರಮಾತ್ಮನ ಮಾಯೆ ಅಂದರೆ ಇಂದ್ರಜಾಲದ ಮಾಯೆಯಲ್ಲ, ಇಚ್ಛೆ. ತನ್ನ ಇಚ್ಛಾಶಕ್ತಿಯಿಂದ ಪರಮಾತ್ಮ ಸಮಗ್ರವಾಗಿರುವಂತಹ ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡ್ತಾನೆ. ಇದೇ ಭಗವಂತನ ಅದ್ಭುತವಾದಂತಹ ಶಕ್ತಿ. ಅದು ಹೇಗೆ ಅಂತ ಹಿಂದೆಲ್ಲ ನೀವು ಕೇಳಿದ್ದೀರಿ. ಮಹತ್ತತ್ವ, ಅಹಂಕಾರ ತತ್ವಾದಿಗಳ ಸೃಷ್ಟಿಯನ್ನು ದೇವರು ಮಾಡುವ ಕ್ರಮ, ಮತ್ತೆ ಪ್ರಳಯ, ಎಲ್ಲ ಜಗತ್ತು ಸಂಕರ್ಷಣ ಮುಖಾಗ್ನಿಯಿಂದ ಕೆಳಗಿನಿಂದ ಸುಡ್ತಾ ಬರ್ತದೆ. ಮೇಲೆ 100 ಜನ ಸೂರ್ಯರು, 2 ಕಡೆಗೆ ತಾಪ, ಎಲ್ಲವೂ ಸುಟ್ಟು ಹೋಗ್ತಿದೆ. ಆಮೇಲೆ ಎಲ್ಲ ಕಡೆಗೆ ಪ್ರಳಯ, ಮಹಾಜಲ. 100 ವರ್ಷಗಳವರೆಗೆ ಈ ರೀತಿಯಾಗಿ ಪ್ರಳಯವನ್ನು ಮಾಡಿ ಮತ್ತೆ ಪುನಃ ಭಗವಂತ ಸೃಷ್ಟಿಯನ್ನು ಮಾಡ್ತಾನೆ. ಇದು ಯಾವತ್ತು ಶುರುವಾಗಿದೆ, ಯಾವತ್ತು ಮುಗಿಯುತ್ತೆ, ಇದಕ್ಕೆ ಆದಿ ಇಲ್ಲ, ಅಂತ ಇಲ್ಲ. ಇಂತಹ ಅನಂತ ಜಗತ್ತುಗಳು ಹಿಂದಾಗಿವೆ, ಮುಂದಾಗತ್ತೆ. ಆದರೆ ದೇವರಿಗೆ ಸ್ವಲ್ಪವೂ ಶ್ರಮ ಇಲ್ಲ. ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಒಂದು ಕೆಲಸ ಮಾಡಿ ಸುಸ್ತಾಯ್ತಪ್ಪ ಸಾಕಿನ್ನು ಅಂತ ನಾವಂತೇವೆ. ಅನಾದಿ ಕಾಲದಿಂದ ಇಂತಹ ಅನಂತ ಜಗತ್ತುಗಳ ಸೃಷ್ಟಿಯನ್ನು ಮಾಡಿ ಸ್ಥಿತಿಯನ್ನು ಮಾಡಿ ಪುನಃ ಸಂಹಾರ ಮಾಡಿದರೂ ಕಿಂಚಿತ್ತೂ ಶ್ರಮ ಇಲ್ಲದೇ ಇದ್ದಂತೆ ತನ್ನ ಅನಂತ ಶಕ್ತಿಯಿಂದ ದೇವರು ಮಾಡ್ತಾನೆ. ಇದೇ ದೇವರ ಶಕ್ತಿ, ಅದೇ ಭಗವಂತನ ಅದ್ಭುತವಾದ ಮಾಯಾ. ಆ ಮಾಯೆಗೆ ಸಿಲುಕಿ
ಅದೇ ಜಗತ್ತಿನಲ್ಲಿ ಪ್ರಕೃತಿ ಆ ಪರಮಾತ್ಮನಿಂದ ಸೃಷ್ಟವಾದ ಈ ಬ್ರಹ್ಮಾಂಡದಲ್ಲಿ ಮಾಯಾಮೋಹಗಳ ಪಾಶಗಳಿಗೆ ಸಿಲುಕಿ ನಾವು ಬಂಧನಕ್ಕೆ ಒಳಗಾಗಿದ್ದೇವೆ. ಅಂತಹ ಬಂಧನವನ್ನು ದಾಟುವುದಕ್ಕೇನು ಉಪಾಯ ಹೇಳಿ ಅಂತ ಕೇಳ್ತಾನೆ. ಮಾಯಾ ತರಣೋಪಾಯ ಹೇಳಿ ಅಂತ. ಅದಕ್ಕೆ ಪರಮಾತ್ಮನ ಮಾಯೆಯನ್ನು ದಾಟಬೇಕು ಅಂದರೆ ದೇವರಿಗೆ ಶರಣ ಹೋಗಬೇಕು. ಮಾಮೇ ವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನ್ನ ಇಚ್ಛೆಯಿಂದಲೇ ನನ್ನ ಮಡದಿಯಾದ ದುರ್ಗಾದೇವಿ ಮಾಯಾ ಶಬ್ದವಾಚ್ಯಳಾಗಿ ನನ್ನ ಅಧೀನವಾಗಿ, ದೇವರ ಶಕ್ತಿ ಒಂದು ಮಾಯೆ, ಅದರ ಅಧೀನವಾಗಿ ದುರ್ಗಾದೇವಿ ಪರಮಾತ್ಮನ ಆಜ್ಞೆಯಂತೆ ಎಲ್ಲ ಜೀವರಾಶಿಗಳಿಗೆ ಈ ಬಂಧನವನ್ನು ಕೊಡ್ತಾಳೆ. ನನಗೆ ಶರಣು ಹೋದರೆ ನನ್ನ ಆಜ್ಞೆಯಿಂದ ಆ ಬಂಧನವನ್ನು ಕಳಚಿ ಹಾಕ್ತಾಳೆ ಆ ದುರ್ಗಾದೇವಿ. ಶರಣು ಹೋಗಬೇಕು ಅಂತಂದರೆ ಏನು ಮಾಡಬೇಕು? ಭಾಗವತ ಧರ್ಮಗಳ ಅನುಷ್ಠಾನ ಮಾಡಬೇಕು. ಸರ್ವತೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು ದಯಾಂ ಮೈತ್ರೀಂ ಪ್ರಶ್ರಯಂಚ ಭೂತೇಶ್ವದ್ಧಾ ಯಥೋಚಿತಂ. ಸರ್ವತೋ ಮನಸೋ ಸಂಗಂ, ಭಗವಂತನನ್ನು ಬಿಟ್ಟು ಇನ್ನುಳಿದ ವಿಷಯಗಳಲ್ಲಿ ಮನಸ್ಸಿನ ಆಸಕ್ತಿಯನ್ನು ಕಡಿಮೆ ಮಾಡುತ್ತಾ ಹೋಗಬೇಕು. ವಾಯುದೇವರಿಗೆ ಪ್ರಾರ್ಥನೆ ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳು ಹೇಳಿದಂತೆ ಭಗವತಃ ಅನ್ಯತ್ರ ಸರ್ವವಸ್ತುಷು ಮನಸ್ಸಂಗರಹಿತಾನಾಂ. ವಾಯುದೇವರಿಗೆ, ಶ್ರೀಮದಾಚಾರ್ಯರಿಗೆ ಭಗವಂತನನ್ನು ಬಿಟ್ಟು ಇನ್ನುಳಿದ ವಿಷಯಗಳಲ್ಲಿ ಆಸಕ್ತಿಯೇ ಇಲ್ಲ. ಸರ್ವದಾ ಹರಿಚರಣ ಧ್ಯಾನ ಸನ್ಮಂಗಲಾನಾಂ. ಭಗವಂತನನ್ನೇ ಧ್ಯಾನ ಮಾಡ್ತಾ ಇರ್ತಾರೆ ಅಂತ ನಾವು ಚಿಂತನೆ ಮಾಡಿದರೆ ನಮಗೂ ವಿಷಯಗಳ ಆಸಕ್ತಿ ಕಡಿಮೆಯಾಗತ್ತೆ. ಸಂಘವನ್ನು ಬಿಡಬೇಕು ಅಂದರೆ ಎಲ್ಲ ಬಿಟ್ಟು ಎಲ್ಲಿಯೋ ಹೋಗಿ ಬಾಗಿಲ ಹಾಕ್ಕೊಂಡು ಕೂಡಬಾರದು. ಆದೌ ಸಂಗಂಚ ಸಾಧುಷು, ಸಜ್ಜನರ ಸಂಘವನ್ನು ಮಾಡಬೇಕು. ಸಂಘದೋಷ ಹರಾಹಿತೆ, ದುರ್ಜನರ ಸಂಘ, ವಿಷಯಗಳ ಸಂಘದಿಂದ ಆಗುವ ಸಂಸಾರವನ್ನು ಕಳೆದು ನಮ್ಮನ್ನು ಉದ್ಧಾರ ಮಾಡ್ತಾರವರು. ಅಂತಹ ಸಜ್ಜನರ ಸಂಘವನ್ನು ಮಾಡಬೇಕು. ಯಾರಾದರೂ ಅಡ್ಡಿ ಇಲ್ಲ. ಉತ್ತಮರಾದರೂ ತಮಗಿಂತಲೂ ಚಿಕ್ಕ ಸಜ್ಜನರ ಸಂಘವನ್ನೂ ಮಾಡಬೇಕು. ಯಾಕೆಂದರೆ ಅವರಿಗೆ ಪಾಠ ಹೇಳಬೇಕಲ್ಲ. ಪಾಠ ಹೇಳಿದರೆ ಇವರಿಗೆ ಪುಣ್ಯ. ಪಾಠ ಹೇಳಬೇಕು ಅಂದರೆ ತನಗಿಂತಲೂ ಚಿಕ್ಕವರಾದ ಸಜ್ಜನರ ಸಂಘವನ್ನು ಮಾಡಬೇಕು. ಚಿಕ್ಕವರಂತೂ ತಮ್ಮ ಉದ್ಧಾರಕ್ಕೆ ಉತ್ತಮರ ಸಂಘವನ್ನು ಮಾಡಲೇಬೇಕು. ಅದರಲ್ಲಿಯೂ ದೇವತೆಗಳ ಅನುಗ್ರಹ, ಋಷಿಗಳು, ದೇವತೆಗಳು, ಇಂತಹ ಮಹಾತ್ಮರ ಸೇವೆ, ಅವರ ಸಂಘವನ್ನಂತೂ ಎಂದಿಗೂ ಬಿಡುವಂತಿಲ್ಲ. ಯಜ್ಞಯಾಗಾದಿಗಳ ರೂಪದಲ್ಲಿ ದೇವತೆಗಳ ಸೇವೆಯನ್ನು ಮಾಡಬೇಕು. ಯತಿಗಳಿಗೆ ಯಜ್ಞಯಾಗಾದಿಗಳಿಲ್ಲ ಅಂತ ದೇವತೆಗಳ ಸೇವೆಯನ್ನು ಬಿಡುವಂತಿಲ್ಲ. ಅವರೂ ಕೂಡ ಉದಕೈಶ್ಚ ನಮಸ್ಕಾರೈ, ದಂಡಕ್ಕೆ ತೀರ್ಥ ನೀರನ್ನು ತರ್ಪಣವನ್ನು ಕೊಡುವುದುಂಟು. ಯತಿಗಳು ಕೂಡ ದೇವತೆಗಳಿಗೆ, ಪಿತೃಗಳಿಗೆ ಅವರು ಸ್ಮರಣೆಯನ್ನು ಮಾಡಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡದಿದ್ದರೂ, ಯಜ್ಞಯಾಗಾದಿಗಳನ್ನು ಮಾಡದಿದ್ದರೂ ದಂಡದಲ್ಲಿಯೇ ದೇವತೆಗಳನ್ನು, ಪಿತೃಗಳನ್ನು ಚಿಂತನೆ ಮಾಡಿ ಅಲ್ಲಿಯೇ ದೇವತೆಗಳ ಪೂಜೆಯನ್ನು, ಪಿತೃಗಳ ಪೂಜೆಯನ್ನು ಮಾಡಬೇಕಾದದ್ದು. ಅವರ ಅನುಗ್ರಹ ಮೋಕ್ಷದಲ್ಲಿಯೂ ಬೇಕು. ಸ್ವೋತ್ತಮರಾದ ದೇವತೆಗಳ ಅನುಗ್ರಹ ಮೋಕ್ಷದಲ್ಲಿಯೂ ನಮಗೆ ಬಿಟ್ಟದ್ದಲ್ಲ. ಅಂತಹ ಸಜ್ಜನರ ಸಂಘವನ್ನು ನಾವು ಮಾಡಲೇಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ನಮಗಿಂತಲೂ ಚಿಕ್ಕವರ ಮೇಲೆ ದಯೆ, ಸಮಾನರಾದವರಲ್ಲಿ ಮೈತ್ರಿ, ಉತ್ತಮರಲ್ಲಿ ವಿನಯ, ಇಂತಹ ಸದ್ಗುಣಗಳನ್ನೆಲ್ಲ ಪಡೆಯಬೇಕು. ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ನಿಂದಾಮನ್ಯತ್ರ ಚಾಪಿ. ಭಾಗವತ ಶಾಸ್ತ್ರ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕವಾದಂತಹ ವೇದಾದಿ ಸಚ್ಚಾಸ್ತ್ರಗಳಲ್ಲಿ ಶ್ರದ್ಧೆ, ಇಲ್ಲಿ ಹೇಳಿದ್ದು ಸತ್ಯ ಅನ್ನುವ ವಿಶ್ವಾಸ. ಆ ವಿಶ್ವಾಸಕ್ಕೇನು ಬೇಕೋ ಆ ಎಲ್ಲ ಪ್ರಶ್ನೋತ್ತರಗಳನ್ನು ಗುರುಗಳ ಎದುರಿಗೆ ಮಾಡಬಹುದು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಆದರೆ ಕೊನೆಗೆ ಶ್ರದ್ಧೆಯನ್ನು ಮಾಡಬೇಕು. ಭಾಗವತ ವಿರೋಧಿಯಾದ ಶಾಸ್ತ್ರಗಳಲ್ಲಿ ನಿಂದ ಮಾಡಬೇಕು. ವಿಷ್ಣುವನ ಪಾರಮ್ಯವನ್ನು ವಿರೋಧಿಸುವಂತಹ ಏನು ಶಾಸ್ತ್ರಗಳಿವೆ ಅವುಗಳಲ್ಲಿ ದೋಷಗಳನ್ನು ತಿಳಿದು ಅವುಗಳನ್ನು ಪರಿತ್ಯಾಗ ಮಾಡಬೇಕು. ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕವಾದಂತಹ ಶಾಸ್ತ್ರಗಳಲ್ಲಿ ಮಾತ್ರ ಶ್ರದ್ಧೆಯನ್ನಿಡಬೇಕು. ಇನ್ನು ಕೆಲವು ಕಲಾವಿದ್ಯೆಗಳು ಅಂತಿವೆ. ಅಲ್ಲಿ ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರೋಧಿಯೋ ಏನಿಲ್ಲ, ಅನುಕೂಲನೂ ಏನಿಲ್ಲ. ಸಂಗೀತ ವಿದ್ಯೆ ಇದೆ, ಮತ್ತೊಂದು ಮುಗಿದೊಂದು ವ್ಯಾಕರಣಾದಿ ಶಾಸ್ತ್ರಗಳಿವೆ. ಅಲ್ಲಿ ಒಂದು ಶ್ರದ್ಧೆ ಮಾಡಬೇಕು, ಒಂದು ಮಾಡಬಾರದು ಅಂತಾರೆ. ಅತ್ರೋಕ್ತಂ ಸತ್ಯಂ ಅಂತ ತಿಳಿಯಬೇಕಂತೆ, ಅನೇನ ಮಮ ಪ್ರಯೋಜನಂ ಅಂತ ತಿಳಿಯಬಾರದು. ವಿಶೇಷವಾಗಿ ಯತಿಗಳು ಆ ತರಹದ ಕಲಾವಿದ್ಯೆಗಳಲ್ಲಿ ಆಸಕ್ತರಾಗಬಾರದು. ಇದೆಲ್ಲ ಸತ್ಯ ಇದೆ, ಎಲ್ಲ ದೇವರ ಮಹಿಮೆ ಅಂತ ಇಷ್ಟೇ ತಿಳಿಯಬೇಕು, ಅಷ್ಟೇ ಹೊರತು ತಾವು ಅಧ್ಯಯನ ಮಾಡಿ ವಿಶೇಷವಾಗಿ ಇದರಿಂದ ನನಗೆ ಪ್ರಯೋಜನವಿದೆ ಅಂತ ಭಾವಿಸಿ ಅದರಲ್ಲಿ ಆಸಕ್ತರಾಗೋದು ಅಂತಂದರೆ ಕೇವಲ ಭಾಗವತ ಶಾಸ್ತ್ರದಲ್ಲಿ ಮಾತ್ರ ಎಂಬುದಾಗಿ ಅನೇಕ ಧರ್ಮಗಳನ್ನೆಲ್ಲ ಉಪದೇಶ ಮಾಡಿ, ಈ ರೀತಿ ಗುರುಗಳಲ್ಲಿದ್ದು ಗುರುಕುಲದಲ್ಲಿ ಅಧ್ಯಯನ ಮಾಡಿ ಈ ಭಾಗವತ ಧರ್ಮಗಳನ್ನು ಅಧ್ಯಯನ ಮಾಡಬೇಕು. ಶಿಕ್ಷೇದ್ ಗುರುವಾತ್ಮದೈವತಃ. ಕೇವಲ ಪುಸ್ತಕಗಳನ್ನಿಟ್ಟುಕೊಂಡು ಅಧ್ಯಯನ ಮಾಡುವುದೊಂದೇ ಅಲ್ಲ ಗುರುಕುಲದಲ್ಲಿ.
ಇಂತಹ ವಿಷ್ಣು ಭಕ್ತ್ಯಾದಿ ಗುಣಗಳನ್ನು, ದಯಾ ಮೈತ್ರಿ ಮೊದಲಾದ ಸದ್ಗುಣಗಳನ್ನು ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು. ಆ ರೀತಿಯ ಅಧ್ಯಯನದ ಪದ್ಧತಿ ಇವತ್ತು ಕ್ರಮವಾಗಿ ಲುಪ್ತವಾಗ್ತಾ ಇದೆ. ಲೌಕಿಕ ವಿದ್ಯೆಯ ಅಧ್ಯಯನವೇ ಜಾಸ್ತಿ, ವೈದಿಕ ವಿದ್ಯೆಯನ್ನು ಅಧ್ಯಯನ ಮಾಡುವವರೇ ಕಡಿಮೆ. ವೈದಿಕ ವಿದ್ಯೆಯ ಅಧ್ಯಯನದ ಜೊತೆಗೆ ಈ ತರಹದ ಭಾಗವತ ಧರ್ಮಗಳ ಶಿಕ್ಷಣ ಅದು ಇನ್ನೂ ಬಹಳ ಮಹತ್ವದ್ದು. ಆಗ ನಿಜವಾದಂತಹ ಅಧ್ಯಯನ, ಅದು ನಿಜವಾದ ಗುರುಕುಲವಾಸ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಮುಂದೆ ಮತ್ತೆ ಕರ್ಮಯೋಗದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನೆ. ಕರ್ಮಯೋಗ ಅಂದರೆ ಏನು ಅಂತ. ಅನೇಕ ರೀತಿಯ ವರ್ಣಾಶ್ರಮ ವಿಹಿತವಾದ ಕರ್ಮಗಳನ್ನೆಲ್ಲ ಉಪದೇಶ ಮಾಡುತ್ತಾರೆ. ಆ ವರ್ಣಾಶ್ರಮ ವಿಹಿತವಾಗಿರುವಂತಹ ಕರ್ಮಗಳನ್ನೆಲ್ಲ ಚೆನ್ನಾಗಿ ಅನುಷ್ಠಾನ ಮಾಡಿ ಫಲಾಪೇಕ್ಷೆಯನ್ನು ಮಾತ್ರ ಮಾಡಬಾರದು. ವೇದೋಕ್ತಮೇವ ಕುರ್ವಾಣಃ ನಿಸ್ಸಂಗಃ ಅರ್ಪಿತಮೀಶ್ವರೇ. ವೇದವಿಹಿತವಾದ ಕರ್ಮಗಳನ್ನೇ ಮಾಡಬೇಕು, ಫಲಾಪೇಕ್ಷೆಯನ್ನು ಮಾಡಬಾರದು. ಸರ್ವಜ್ಞನಾದ ಭಗವಂತ ಯಾವ ಯಾವ ಕಾಲಕ್ಕೆ ನನಗೆ ಯಾವ ಫಲ ಸಿಕ್ಕರೆ ಸುಖವಾಗತ್ತೆ, ನನ್ನ ಉದ್ಧಾರವಾಗತ್ತೆ ಅಂತ ತಿಳಿದು ಅವನು ಕೊಟ್ಟೇ ಕೊಡ್ತಾನೆ ಅನ್ನುವ ವಿಶ್ವಾಸದಿಂದ ಕರ್ಮವನ್ನು ಮಾಡಬೇಕೇ ಹೊರತು ಕಾಡಿ ಬೇಡಿ ಫಲವನ್ನು ಪಡೆಯುವುದಲ್ಲ. ವೇದಗಳೇ ಹೇಳುತ್ತಲ್ಲ, ಇಂತಿಂಥ ಫಲಕ್ಕೆ ಇಂಥ ಕರ್ಮ ಮಾಡಿ ಅಂದರೆ ರೋಚನಾರ್ಥಂ ಫಲಶ್ರುತಿ. ಮೊದಲು ಹಂತದಲ್ಲಿ ಕರ್ಮಗಳನ್ನು ಮಾಡಿ ಅಂತಿಷ್ಟೇ ಹೇಳಿದರೆ ನಿಮಗೆ ಪ್ರವೃತ್ತಿ ಹುಟ್ಟೋದಿಲ್ಲ ಅನ್ನೋದಕ್ಕೆ ಫಲವನ್ನು ಹೇಳಿರ್ತಾರೆ. ಅದಕ್ಕೋಸ್ಕರನೇ ಮಾಡಬೇಕು ಅಂತ ತಿಳಿಯಬೇಡಿ. ಮೊದಲು ಚಿಕ್ಕ ಮಕ್ಕಳಿಗೆ ಬೆಲ್ಲ ತೋರಿಸಿ ಬಾಯಿ ತೆಗೆದಾಗ ಔಷಧಿಯನ್ನು ಹಾಕೋ ಹಾಗೆ ಪ್ರಾರಂಭದಲ್ಲಿ ಆ ತರಹದ ಲೌಕಿಕ ಫಲಗಳನ್ನು ಹೇಳ್ತಾರೆ. ನಿಜವಾಗಿ ಆ ಲೌಕಿಕವಾದ ಫಲಗಳಿಗೋಸ್ಕರ ಕರ್ಮ ಮಾಡುವುದಲ್ಲ, ಭಗವಂತನ ಅನುಗ್ರಹಕ್ಕಾಗಿ ಮೋಕ್ಷಕ್ಕಾಗಿಯೇ ಕರ್ಮ ಮಾಡೋದು. ಅಲ್ಲಿ ನೋಡಿದರೆ ಔಷಧಿಗಾಗಿ ಬಾಯಿ ತೆಗೆಸೋದು, ಇಲ್ಲಿ ಔಷಧಿಗಾಗಲ್ಲ, ಮೋಕ್ಷ ಈ ಸುಖಕ್ಕಿಂತ ಮಹಾಸುಖ ಅದು. ಆದರೆ ಇಲ್ಲಿ ಕಹಿ ಅಂದರೆ ಮೋಕ್ಷ ಕಹಿ ಅಲ್ಲ, ಮೋಕ್ಷದವರೆಗೆ ಕಾಯೋದು ಕಹಿಯಾಗಿದೆ ಇವರಿಗೆ. ಅಷ್ಟು ದಿವಸ ಕಾಯಬೇಕಲ್ಲ ಅಂತ. ಆದರೂ ಅಡ್ಡಿ ಇಲ್ಲ, ನಿಮಗೆ ಮೊದಲು ಲೌಕಿಕ ಸುಖ ಸಿಗತ್ತೆ, ಕರ್ಮ ಮಾಡಿ ಅಂತ ವೇದ ಹೇಳುತ್ತದೆ. ಅಷ್ಟೇ ಹೊರತು ಈ ಕಾಮ್ಯವಾದ ಕರ್ಮಗಳನ್ನು ಹೇಳುವುದರಲ್ಲಿ ವೇದಗಳಿಗೆ ತಾತ್ಪರ್ಯವಿಲ್ಲ. ಇದನ್ನು ತಿಳಿದು ಎಲ್ಲ ಕರ್ಮಗಳಿಗೆ ಭಗವಂತನೇ ಪ್ರೇರಕ ಅಂತ ತಿಳಿದು, ಅವನೇ ಉದ್ದೇಶ ಅಂತ ತಿಳಿದು ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು, ಫಲಾಪೇಕ್ಷೆಯನ್ನು ಮಾಡಬಾರದು ಎಂಬುದಾಗಿ ಅದರ ಬಗ್ಗೆ ತಿಳಿಸಿದ್ದಾರೆ. ಪರಮಾತ್ಮನ ನಾನಾ ವಿಧವಾದಂತಹ ಅವತಾರಗಳನ್ನು ವರ್ಣನೆ ಮಾಡಿ ಅಂತ ಕೇಳಿದ್ದಾನೆ ನಿಮಿರಾಜ. ದೇವರ ಎಲ್ಲ ಅವತಾರಗಳನ್ನು ವರ್ಣನೆ ಮಾಡುತ್ತಾರೆ. ದಶಾವತಾರಗಳನ್ನಂತೂ ನೀವು ಕೇಳಿದ್ದೀರಿ. ನಾರಾಯಣ ಅವತಾರ, ಊರ್ವಶಿಯನ್ನು ಸೃಷ್ಟಿ ಮಾಡಿ ದೇವರು ತನ್ನ ಅದ್ಭುತವಾದ ಮಹಿಮೆಯನ್ನು ತೋರಿಸಿದ್ದು. ಹಂಸರೂಪದಿಂದ ಪರಮಾತ್ಮ ಸನಕಾದಿಗಳಿಗೆ ಉಪದೇಶ ಮಾಡಿ ತತ್ವವನ್ನು ತಿಳಿ ಹೇಳಿದ್ದು. ಇವುಗಳೆಲ್ಲವನ್ನು ತಿಳಿಸಿಕೊಡ್ತಾರೆ. ಪರಮಾತ್ಮನ ನಾನಾ ಬೇರೆ ಬೇರೆ ಯುಗಗಳಲ್ಲಿ ಯಾರು ಭಗವಂತನ ವಿರೋಧಿಗಳು ಅವರಿಗೇನು ಗತಿಯಾಗತ್ತೆ ಅಂತ ಕೇಳ್ತಾರೆ. ದೂರೇ ಹರಿಕಥಾ ಕೇಚಿತ್ ದೂರೇ ಚಾಚ್ಯುತ ಕೀರ್ತನಾ. ಹರಿಕಥೆಯನ್ನು ಕೇಳೋದಿಲ್ಲ, ದೇವರ ಮಹಿಮೆಯನ್ನು ಕೇಳೋದಿಲ್ಲ, ಯಜ್ಞಯಾಗಾದಿಗಳನ್ನು ಮಾಡೋದಿಲ್ಲ. ಅಂಥವರಿಗೇನು ಗತಿಯಾಗತ್ತೆ? ಅಂಥವರಿಗೆ ಆಗೋ ಗತಿ ಏನು? ನರಕವೇ ಗತಿ. ದ್ರೋಹವನ್ನು ಮಾಡಿದರಂತೂ ತಮಸ್ಸೇ ಗತಿ. ಏನೋ ಸ್ವಭಾವತಃ ಸಜ್ಜನರಿದ್ದು ಸಜ್ಜನರ ಸಹವಾಸ ಇಲ್ಲ ಅನ್ನೋ ಕಾರಣಕ್ಕೆ ದುರ್ಮಾರ್ಗದಲ್ಲಿದ್ದರೆ ಕ್ರಮವಾಗಿ ಈ ಜನ್ಮದಲ್ಲಿಯೋ ಜನ್ಮಾಂತರದಲ್ಲಿಯೋ ಸಜ್ಜನರ ಸಹವಾಸವಾಗಿ ಆ ತಮ್ಮ ಎಲ್ಲ ದುರ್ಗುಣಗಳನ್ನು ಬಿಟ್ಟು ಭಗವಂತನಲ್ಲಿ ಆಸಕ್ತರಾದಾಗವನೇ ಅವರಿಗೆ ಉದ್ಧಾರ ಅಂತನ್ನುವ ಮಾತನ್ನು ತಿಳಿಸ್ತಾನೆ. ಕೊನೆಯದಾಗಿ ಪರಮಾತ್ಮನ ವಿವಿಧ ಯುಗಗಳಲ್ಲಿಯ ವಿವಿಧ ಅವತಾರಗಳ ಬಗ್ಗೆ ಕೇಳ್ತಾನೆ. ಶುಕ್ಲವರ್ಣದಿಂದ ಪರಮಾತ್ಮ ಕೃತಯುಗದಲ್ಲಿ, ರಕ್ತವರ್ಣದಿಂದ ತ್ರೇತಾಯುಗದಲ್ಲಿ, ನೀಲಮೇಘಶ್ಯಾಮನಾಗಿ ದ್ವಾಪರಯುಗದಲ್ಲಿ, ಕೃಷ್ಣವರ್ಣನಾಗಿ ಕಲಿಯುಗದಲ್ಲಿ ಒಬ್ಬನೇ ಪರಮಾತ್ಮ ಈ ರೀತಿ ವಿವಿಧ ರೂಪಗಳಿಂದ ಉಪಾಸ್ಯನಾಗ್ತಾನೆ. ಅಂತಹ ಭಗವಂತನನ್ನು ಆ ಯುಗದಲ್ಲಿದ್ದಂತಹ ಜನ ಬೇರೆ ಬೇರೆ ರೀತಿಯಲ್ಲಿ ಉತ್ತಮ ಧರ್ಮವನ್ನು ಕೃತಯುಗದಲ್ಲಿ ಒಂದೊಂದು ಪಾದ ಹ್ರಾಸವಾಗ್ತಾ ಬರ್ತದೆ. ಕಲಿಯುಗದಲ್ಲಿದ್ದ ಜನರು ಕೂಡ ಒಂದೇ ಪಾದ ಧರ್ಮ ಉಳಿದಿದ್ದರೂ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಉಪಾಸನೆಯನ್ನು ಮಾಡುವಂಥವರು ಕಲಿಯುಗದಲ್ಲಿಯೂ ಇದ್ದಾರೆ. ವಿಶೇಷವಾಗಿ ಕೃತಮಾಲ, ಪಯಸ್ವಿನಿ, ಕಾವೇರಿ, ತಾಮ್ರಪರ್ಣಿ ಈ ಎಲ್ಲ ನದಿಯ ನೀರನ್ನು ಪಾನ ಮಾಡ್ತಾ ಆ ನದಿಯಲ್ಲಿ ಸ್ನಾನ ಮಾಡಿ ಪವಿತ್ರವಾದ ಕ್ಷೇತ್ರದಲ್ಲಿರುವಂತಹ ಸಜ್ಜನರಿದ್ದಾರೆ. ಅವರೆಲ್ಲ ಭಗವಂತನನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾರೆ. ಧ್ಯೇಯಂ ಸದಾ ಪರಿಭವಗ್ನಮಭೀಷ್ಟದೋಹಂ
ತೀರ್ಥಾಸ್ಪದಂ ಶಿವವಿರಿಂಚಿನುತಂ ಶರಣ್ಯಂ ಭೃತ್ಯರ್ಥಹಂ ಪ್ರಣತಭಕ್ತಭವಾಬ್ಧಿಪೋತಂ ವಂದಾಮಹೇ ಪುರುಷತೆ ಚರಣಾರವಿಂದಂ. ಈ ರೀತಿಯಾಗಿ ಕಲಿಯುಗದ ಜನರು ದೇವರನ್ನು ಉಪಾಸನೆ ಮಾಡುವ ಬಗೆ ಅಂತ ವರ್ಣನೆ ಮಾಡ್ತಾರೆ. ಕರಭಾಜನ ಕೊನೆಯದಾಗಿ ಉತ್ತರವನ್ನು ನೀಡ್ತಾ ಇದ್ದಾನೆ. ಯಾವಾಗಲೂ ಭಕ್ತರ ಅಭೀಷ್ಟಗಳನ್ನು ನೀಡುವಂತಹ ಪರಮಾತ್ಮ, ತನ್ನ ಪಾದದಿಂದ ಗಂಗಾದಿ ಸಕಲ ತೀರ್ಥಗಳನ್ನು ಸೃಷ್ಟಿ ಮಾಡಿದವ, ಭಜಿಸಿದ ಭಕ್ತರ ಭವಾಂಬೋಧಿಯನ್ನು ಒಣಗಿಸುವಂತಹ ಭಗವಂತ, ಶರಣಾಗತ ವತ್ಸಲ ಎಂಬುದಾಗಿ ಆ ಪರಮಾತ್ಮನನ್ನು ಪರಿಪರಿಯಾಗಿ ಭಜನೆ ಮಾಡಿ ಅವನ ಅನುಗ್ರಹವನ್ನು ಕಲಿಯುಗದ ಜನರು ಪಡೀತಾರೆ ಅಂತ ಈ ರೀತಿ 9 ಜನರು ನಿಮಿರಾಜನಿಗೆ ತತ್ವಗಳನ್ನು ಉಪದೇಶ ಮಾಡಿದ್ದಾರೆ. ದಿವ್ಯವಾದಂತಹ ತತ್ವಗಳು, ಬಹಳ ಸಂಕ್ಷೇಪದಲ್ಲಿ ತಿಳಿದಿದ್ದೇವಷ್ಟೇ. ಆಮೇಲೆ ವಸುದೇವ ಅದೇ ರೀತಿ ಧರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇನ್ನಷ್ಟು ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡಿ ತಾನು ಉಪಾಸನೆಯನ್ನು ಮಾಡ್ತಾ ಇದ್ದಾನೆ. ಈ ಕಡೆಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ಉದ್ಧವ, ಬ್ರಾಹ್ಮಣರ ಶಾಪ ಆಗಿದೆ, ಯದುಕುಲದ ಉಪಸಂಹಾರ ಆಗತ್ತೆ, ಇನ್ನು 7 ದಿನಕ್ಕೆ ಸಮುದ್ರ ದ್ವಾರಕೆಯನ್ನು ಒಳಗೆ ಸ್ವೀಕಾರ ಮಾಡುತ್ತದೆ, ಮುಳುಗಿಸಿ ಬಿಡುತ್ತೆ. ಮುಂದೆ ನೀನು ಬದರಿಕಾಶ್ರಮಕ್ಕೆ ಹೋಗಿ ತತ್ವಗಳನ್ನೆಲ್ಲ ಪ್ರಚಾರ ಮಾಡಬೇಕು, ತತ್ವೋಪದೇಶವನ್ನು ಮಾಡಬೇಕು ಎಂಬುದಾಗಿ ಉದ್ಧವನಿಗೆ ಹೇಳಿದರೆ, ಉದ್ಧವ ಅಂದ, ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ನನಗಾಗ್ತಾ ಇಲ್ಲ. ಉಳಿದ ಯದುಕುಲದ ಉಪಸಂಹಾರ ಮಾಡಿದರೂ ಉದ್ಧವನಿಗೆ ಮಾತ್ರ ತತ್ವೋಪದೇಶಕ್ಕಾಗಿ ಸ್ವಲ್ಪ ದಿನಗಳವರೆಗೆ ಇದ್ದು ಆಮೇಲೆ ನೀನು ಬರಬೇಕು ಅಂತ ಹೇಳಿದ. ನಿನ್ನನ್ನು ಬಿಟ್ಟು ಹೇಗೆ ಹೋಗಲಿ ಅಂತ ನಾವು ಕೇಳಿದ್ದೀರಿ ಉದ್ಧವನ ಮಹಿಮೆಯನ್ನು. ಯಃ ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತಃ ಸಪರ್ಯಾಂ ರಚಯನ್ ಯಸ್ಯ ನೈಚ್ಛತ್ತತ್. ಅವನು ತಾಯಿ 5 ವರ್ಷದ ಬಾಲಕನಿದ್ದಾಗ ಊಟಕ್ಕೆ ಬಾ ಅಂತ ಕರೆದರೆ ದೇವರ ಪೂಜೆಯಾಗದೆ ಬರೋದಿಲ್ಲ ಅಂತ ಹೇಳುವಷ್ಟು ವಿಷ್ಣು ಭಕ್ತಿಯನ್ನು ಮಾಡುವ ಉದ್ಧವ, ಅದೇ ಭಕ್ತಿಯನ್ನು ತಾನು ಬೆಳೆದಂತೆ ಬೆಳೆಸಿಕೊಂಡಂತಹ ವ್ಯಕ್ತಿ ಈಗ ಪರಿಪೂರ್ಣವಾದಂತಹ ಭಕ್ತಿಯನ್ನು ಮಾಡುವ ಬೃಹಸ್ಪತಿಯ ಅವತಾರ. ಅಂತಹ ಉದ್ಧವ ಅಂತಾನೆ, ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ. ಸತ್ಯಸ್ಯತೆ ಸ್ವದೃಶ ಆತ್ಮನ ಆತ್ಮನೋನ್ಯಂ ವಕ್ತಾರಮೀಶ ವಿಬುಧೇಶ್ವಪಿ ನಾನು ಚಕ್ಷೆ ಸರ್ವೇ ವಿಮೋಹಿತಧಿಯಸ್ತವ ಮಾಯಯೇ ಮೇ ಬ್ರಹ್ಮಾದಯಸ್ತನುಭೃತೋ ಬಹಿರರ್ಥಭಾವಾಃ. ನಿನ್ನಂತಹ ಉಪದೇಶ ಮಾಡೋ ವ್ಯಕ್ತಿಗಳು ನನಗಿನ್ಯಾರು ಸಿಗ್ತಾರೆ? ಸರ್ವಜ್ಞನಾದಂತಹ ಬ್ರಹ್ಮಾದಿ ದೇವತೆಗಳಿಂದಲೂ ಸ್ತುತ್ಯನಾದ ಅವರಿಗೂ ಉಪದೇಶ ಮಾಡುವ ವ್ಯಕ್ತಿ. ಬ್ರಹ್ಮಾದಿ ದೇವತೆಗಳಿದ್ದಾರೆ, ನನಗಿಂತಲೂ ಬಹಳ ಉತ್ತಮರು, ಸರ್ವಜ್ಞರು, ಆದರೆ ನಿನಗೆ ಸಮಾನರಲ್ಲ. ಬ್ರಹ್ಮದೇವರಿಗೆ ಪರಿಪೂರ್ಣವಾದ ಪರೋಕ್ಷ ಜ್ಞಾನ ಅನಾದಿ ಕಾಲದಿಂದಿದೆ, ಆದರೆ ಅಪರೋಕ್ಷ ಜ್ಞಾನ ಒಂದು 100 ಜನ್ಮದ ಹಿಂದೆ ಮಾತ್ರ, 10,000 ವರ್ಷಗಳ ಹಿಂದೆ. ಅದರ ಹಿಂದೆ ಅವರಿಗೆ ಅಪರೋಕ್ಷ ಜ್ಞಾನ ಇರಲಿಲ್ಲ. ಹಾಗಾದರೆ ನಿನಗೆ ಸಮಾನ ಹೇಗಾಗ್ತಾರೆ? ಸರ್ವೇ ವಿಮೋಹಿತ ಧಿಯಸ್ತವ ಮಾಯಯೇ ಮೇ. ವಿಮೋಹಿತ ಧಿಯ ಅಂದರೆ ನಮ್ಮ ಹಾಗೆ ಭ್ರಾಂತಿ ಇದೆ ಅಂತ ಅರ್ಥ ಅಲ್ಲ. 100 ಜನ್ಮಗಳ ಹಿಂದೆ ಬ್ರಹ್ಮದೇವರಿಗೆ ಅಪರೋಕ್ಷ ಜ್ಞಾನ ಇರಲಿಲ್ಲ. ಇನ್ನು ರುದ್ರಾಜ ದೇವತೆಗಳ ಬಗ್ಗೆ ಹೇಳಬೇಕಾ? ಅವರೆಲ್ಲರೂ ಕೂಡ ಆಗಾಗ ನಿನ್ನ ವಿರೋಧ ಮಾಡಿದವರು, ಅಸರಾವೇಶ ಇದೆ, ಕದಾಚಿತ್ ಅವರಿಗೂ ಅಜ್ಞಾನಾದಿಗಳು ಇವೆ. ಹಾಗಿರುವಾಗ ಸರ್ವಜ್ಞ, ನಿರ್ದೋಷ, ಪರಿಪೂರ್ಣನಾದಂತಹ ವ್ಯಕ್ತಿ ನೀನೇ. ನಿನ್ನಂಥವನು ಉಪದೇಶ ಮಾಡುವುದಕ್ಕೆ ಸಿಕ್ಕಾಗ ನಾನು ಅದರಿಂದ ವಂಚಿತನಾಗಬೇಕೇ? ಉಪದೇಶ ಮಾಡು ಅಂತ ಕೇಳಿದಾಗ ಪರಮಾತ್ಮ ಅತ್ಯಂತ ದಯೆಯಿಂದ ಅವನಿಗೆ ತತ್ವೋಪದೇಶವನ್ನು ಮಾಡಿದ್ದಾನೆ. ದಿವ್ಯವಾದಂತಹ ತತ್ವಗಳ ಉಪದೇಶ ಮಾಡುತ್ತಾನೆ. ಯದುರಾಜ ಹಾಗೂ ಅವಧೂತ ಇವರಿಬ್ಬರ ಸಂವಾದದ ರೂಪದಲ್ಲಿ ಅನೇಕ ತತ್ವಗಳನ್ನು ಪರಮಾತ್ಮ ತಿಳಿಸ್ತಾನೆ. ಯದುರಾಜ ಹೊರಟಿದ್ದನಂತೆ. ಒಬ್ಬ ಅವಧೂತ ಬ್ರಾಹ್ಮಣ ಒಂದು ಕಡೆಗೆ ಸುಮ್ಮನೆ ಬಿದ್ದಿದ್ದ. ಏನೋ ಸುಮ್ಮನೆ ಹೀಗೆ ಮಲ್ಕೊಂಡಿದ್ದೆ, ಉಳಿದವರೆಲ್ಲ ಎಷ್ಟು ಓಡಾಡ್ತಾರೆ, ಎಷ್ಟು ಏನೇನೋ ಪ್ರಯತ್ನ ಮಾಡ್ತಾರೆ, ಬದುಕಿಗಾಗಿ, ಜೀವನಕ್ಕಾಗಿ ದೊಡ್ಡ ಹೋರಾಟ ಮಾಡ್ತಾರೆ, ನೀನಾದರೂ ಅನಾಯಾಸವಾಗಿ ನಿಶ್ಚಿಂತೆಯಿಂದ ಮಲಗಿದ್ದೀಯಲ್ಲ, ಹೇಗೆ ಅಂತ. ಅದಕ್ಕೆ ಅವನಂದ, ನನಗೆ ಅನೇಕ ಗುರುಗಳು ಉಪದೇಶ ಮಾಡಿದ್ದಾರೆ, ಗುರುಗಳ ಉಪದೇಶಕ್ಕೆ ತಕ್ಕ ಹಾಗೆ ನಾನಿದ್ದೇನೆ ಎಂದ. ಸಂತಿಮೇ ಗುರವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಾ. ಅನೇಕ ಗುರುಗಳನ್ನು ನಾನು ಜೀವನದಲ್ಲಿ ಇಟ್ಟುಕೊಂಡಿದ್ದೇನೆ, 24 ಜನ ನನಗೆ ಗುರುಗಳಿದ್ದಾರೆ ಎಂದ. ಆ ಗುರುಗಳ ಮಾರ್ಗದರ್ಶನದಲ್ಲಿ ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ. ಯಾರಪ್ಪ 24 ಗುರುಗಳು? ಯಾವ್ಯಾವ ಊರಲ್ಲಿದ್ದಾರೆ ಹೇಳು, ಅವ್ರನ್ನೆಲ್ಲ ಕರೆಸ್ತೇನೆ ನಾನು. ಪ್ರತಿ ವರ್ಷ ಸಭೆಗೆ ಕರೆಸಿ ಮರ್ಯಾದೆ ಮಾಡೋಣ ಅಂದರೆ ನೀನು ಕರೆಸೋ ಅಂಥವ್ರಲ್ಲ ಅವರು ಅಂದ.
ಪೃಥಿವೀ ವಾಯು ಆಕಾಶ ಆಪಃ ಅಗ್ನಿ ಚಂದ್ರಮ ರವಿ ಇವರೆಲ್ಲ ನನ್ನ ಗುರುಗಳು. ಪೃಥ್ವಿಯೇ ನನಗೊಂದು ಗುರು. ಪೃಥ್ವಿಯಿಂದ ಏನು ಕಲಿತೆ? ಎಷ್ಟು ನೋಡಿ, ಅದಕ್ಕೆ ದೇವರನ್ನು ಸರ್ವತೋಮುಖ ಅಂತ ಕರೆಯೋದು. ದೇವರು ಉಪದೇಶ ಮಾಡುವುದಕ್ಕೆ ನೇರವಾಗಿ ಪ್ರತ್ಯಕ್ಷವಾಗಿ ನಮಗೆ ತನ್ನ ಮುಖದಿಂದ ಉಪದೇಶ ಮಾಡಬೇಕು ಅಂತಿಲ್ಲ. ಅವನ ಮುಖ ಎಲ್ಲ ಕಡೆಗಿದೆ, ಸರ್ವತೋಮುಖ. ಪೃಥ್ವಿಯಲ್ಲಿಯೂ ಮುಖ ಇದೆ, ನೀರಿನಲ್ಲಿಯೂ ಮುಖ ಇದೆ. ಆದರೆ ಅವನ ಕಡೆಗೆ ನಾವು ಗಮನ ಕೊಟ್ಟು ಕೇಳಬೇಕಷ್ಟೆ. ಪೃಥ್ವಿಯಲ್ಲಿದ್ದು ದೇವರು ನಮಗೇನು ಕಲಿಸಿದ? ನಾವೇನು ತುಳಿದರೂ ಉಗುಳಿದರೂ ಹೊಲಸು ಮಾಡಿದರೂ ಕ್ಷಮಾ ಮಾಡ್ತಾಳೆ. ಎಂತಹ ಕ್ಷಮಾಗುಣ! ಬರೀ ಕ್ಷಮಾ ಮಾಡೋದಲ್ಲ, ನಮಗೆ ಆಶ್ರಯವನ್ನು ನೀಡ್ತಾಳೆ. ನಮಗೆ ಬೇಕಾದ ಧಾನ್ಯಗಳನ್ನು ಬೆಳೆಸಿಕೊಡ್ತಾಳೆ, ನಿಲ್ಲುವುದಕ್ಕೆ ಆಶ್ರಯ ಕೊಡ್ತಾಳೆ. ಆದರೆ ನಾವು ಮಾಡಿದ ತಪ್ಪನ್ನೆಲ್ಲ ಕ್ಷಮಾ ಮಾಡ್ತಾಳೆ. ಕ್ಷಮಾ ಮಾಡಿ ನಮಗೆ ಉಪಕಾರ ಮಾಡ್ತಾಳಲ್ಲ, ಹಾಗೆ ನಾವಿರಬೇಕು ಜೀವನದಲ್ಲಿ. ಏನೇ ನಮ್ಮ ಸುತ್ತಮುತ್ತ ಇದ್ದವರು ಸಣ್ಣ ಪುಟ್ಟ ನಮಗೆ ಪೀಡೆಯನ್ನು ದೈಹಿಕ ಮಾನಸಿಕ ವಾಚಿಕವಾದವುಗಳನ್ನು ನೀಡಿದರೂ ಕೂಡ ಕ್ಷಮಾ ಮಾಡಿ ದ್ವೇಷ ಮಾಡದಂತೆ ನಾವು ಪರೋಪಕಾರವನ್ನು ಮಾಡಬೇಕು. ಶಾಂತಿಯಿಂದ ಇರಬೇಕು, ಉದ್ವಿಗ್ನರಾಗಬಾರದು. ಇದನ್ನು ಪೃಥ್ವಿಯಿಂದ ಕಲಿತೆ. ವಾಯು, ಎಲ್ಲ ಕಡೆಗೆ ವಾಯು ಸಂಚಾರ ಮಾಡುತ್ತದೆ, ಆದರೆ ಯಾವ ವಿಷಯದಲ್ಲಿಯೂ ಅದಕ್ಕೆ ಆಸಕ್ತಿ ಇಲ್ಲ. ಎಲ್ಲೋ ಒಂದು ಕಡೆಗೆ ಬಹಳ ಒಳ್ಳೆ ಪದಾರ್ಥಗಳು ಕಂಡಿತು ಅಂತ ವಾಯು ಅಲ್ಲೇ ನಿಂತು ಬಿಡ್ತದ? ಅಲ್ಲಿ ಅದು ಪಂಚಭಕ್ಷ ಪರಮಾನ್ನಗಳಿರಲಿ, ಹೊಲಸಿರಲಿ, ನೀರಿರಲಿ, ಬೆಂಕಿ ಇರಲಿ, ಸಜ್ಜನರಿರಲಿ, ದುರ್ಜನರಿರಲಿ, ಏನೇ ಇರಲಿ, ಅಮೃತ ಇರಲಿ, ವಿಷ ಇರಲಿ, ಹೋಗ್ತಾ ಇರ್ತದೆ ಅಷ್ಟೇ. ಹಾಗೆ ಎಲ್ಲಿ ಒಂದು ಕಡೆಗೆ ಆಸಕ್ತ ಆಗೋದಿಲ್ಲ, ಆಸಕ್ತಿ ಇಲ್ಲದಂತೆ. ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್, ನಿರಂತರವಾಗಿ ಸಂಚಾರ ಮಾಡುತ್ತದೆ, ಯಾವ ವಿಷಯಗಳಲ್ಲಿ ಆಸಕ್ತವಾಗೋದಿಲ್ಲ. ಹಾಗೆ ಯಾವುದೇ ತರಹದ ಪರಿಸರದ ಮಧ್ಯದಲ್ಲಿ ನಾವು ಓಡಾಡಿದರೂ ಎಲ್ಲಿಯೂ ಆಸಕ್ತರಾಗಬಾರದು. ಭಗವಂತನಲ್ಲಿಯೇ ಮನಸ್ಸನ್ನು ಇಟ್ಟಿರಬೇಕು ಅನ್ನುವುದನ್ನು ವಾಯುವಿನಿಂದ ಕಲಿತೆ. ಇನ್ನು ಆಕಾಶ ಹೇಗೆ ಸರ್ವತ್ರ ವ್ಯಾಪ್ತ, ಹಾಗೆ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ತಿಳಿದೆ. ಕೆಲವುದನ್ನು ತಾನು ಕಲಿಯೋದು, ಇನ್ನು ಕೆಲವು ದೇವರು ಹೇಗಿದ್ದಾನೆ ಅಂತ ತಿಳಿಯೋದಕ್ಕೆ ಗುರುಗಳನ್ನಾಗಿ ಮಾಡಿಕೊಂಡದ್ದು. ಆಕಾಶವತ್ ಸರ್ವಗತಶ್ಚ ನಿತ್ಯ, ಹೇಗೆ ದೇವರು ಎಲ್ಲ ಕಡೆಗೆ ಇರಲಿಕ್ಕೆ ಸಾಧ್ಯ? ಒಂದು ಉದಾಹರಣೆ ಬೇಕಲ್ಲ. ಆಕಾಶ ನೋಡಿ ತಿಳಿದೆ. ಹೇಗೆ ಆಕಾಶ ಎಲ್ಲ ಕಡೆಗಿದೆ, ಆಕಾಶ ಇಲ್ಲದ ಸ್ಥಳ ಎಲ್ಲಿ? ಸರ್ವತ್ರ ವ್ಯಾಪ್ತವಾಗಿದೆ. ಹೇಗೆ ಸ್ಪೇಸ್, ಆಕಾಶ ಅನಾದಿ ನಿತ್ಯ, ಹಾಗೆ ಭಗವಂತನು ಅನಾದಿ ನಿತ್ಯ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಆಕಾಶವನ್ನು ನೋಡಿದಾಗೆಲ್ಲ ನಾನು ಚಿಂತನೆ ಮಾಡ್ತೇನೆ, ಆಕಾಶವೇ ನನಗೆ ಗುರು. ಅಗ್ನಿ ಹೇಗಿದೆ? ಎಲ್ಲರಿಗೂ ಬೇಕು. ಅಗ್ನಿ ಇಲ್ಲದೆ ಅಡಿಗೆ ಇಲ್ಲ, ಅಗ್ನಿ ಇಲ್ಲದೆ ಚಳಿ ಹೋಗೋದಿಲ್ಲ, ತೇಜಸ್ಸು ಬೇಕು ಅಂತ ಹೇಳಿ ತೊಡೆ ಮೇಲೆ ಇಟ್ಟುಕೊಂಡು ಅಪಗೊಳ್ಳಿಕ್ಕಾಗೋದಿಲ್ಲ. ದೂರದಿಂದ ಅಗ್ನಿಯನ್ನು ಉಪಯೋಗಿಸ್ತೇವೆ. ಹಾಗೆ ಮನುಷ್ಯನ ವ್ಯಕ್ತಿತ್ವ ಇರಬೇಕು. ಎಲ್ಲರಿಗೂ ಉಪಕಾರ ಮಾಡಬೇಕು, ಅವರಿಲ್ಲದೆ ಇದ್ದರೆ ನಡೆಯೋದಿಲ್ಲ ಅನ್ನೋ ಹಾಗಿರಬೇಕು ಅಂತ ಹೇಳಿ ತಲೆಯ ಮೇಲೆ ಮೆಣಸರಿಬಾರ್ದು. ಯಾರೂ ಬಂದು ಹೆದರಬೇಕು, ದೂರದಲ್ಲಿರಬೇಕು. ನಮ್ಮ ಗುರುಗಳನ್ನು ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಹಿರಿಯರಲ್ಲ, ಚಿಕ್ಕ ಮಕ್ಕಳಿಗೆ ಗೊತ್ತಿಲ್ಲ. 22 ವರ್ಷಕ್ಕಿಂತಲೂ ಹೆಚ್ಚು ವಯಸ್ಸಿದ್ದವರು ನೋಡಿರ್ತೀರ. ಅತ್ಯಂತ ಪ್ರೀತಿಯಿಂದ ಭಕ್ತರು ಕೇಳಿದಂತಹ ಏನೇನು ಅಪೇಕ್ಷೆಗಳಿತ್ತೋ ಪೂರ್ಣ ಮಾಡ್ತಿದ್ರು, ಮನೆಗೆ ಬರ್ತಿದ್ರು, ತಲೆ ಮೇಲೆ ಕೈ ಆಡಿಸ್ತಿದ್ರು, ಎಲ್ಲವನ್ನೂ ಮಾಡ್ತಿದ್ರು. ತಪ್ಪು ಮಾಡಿದರೆ ಮುಗಿದೋಯ್ತಷ್ಟೇ, ಅಷ್ಟೇ ಜೋರಾಗಿ ಶಾಸನವನ್ನು ಮಾಡ್ತಿದ್ರು. ಇದು ಅಗ್ನಿಯಿಂದ ಕಲಿಯಬೇಕಾದ ವ್ಯಕ್ತಿತ್ವ ಅಂತಾರೆ. ದುರ್ಧರ್ಷಃ, ಎಲ್ಲರಿಗೂ ಬೇಕು ಅಂತ ಹೇಳಿ ತಪ್ಪು ಮಾಡಿದರೂ ಸಹನೆ ಮಾಡ್ತಾನೆ ಎನ್ನುವ ರೀತಿಯಲ್ಲಿರಬಾರದು. ಆ ತರಹದ ವ್ಯಕ್ತಿತ್ವ ಅಗ್ನಿಯಿಂದ ನಾನು ಕಲಿತೆ. ಆಮೇಲೆ ಆಪೋಗ್ನಿ ಚಂದ್ರಮಾ ರವಿ, ಚಂದ್ರ ಹೇಗಿದ್ದಾನೆ? ಸ್ಥಿರವಾಗಿದ್ದಾನೆ. ಆದರೆ ಚಂದ್ರನ ಕಲೆಗಳು ಶುಕ್ಲ ಪಕ್ಷದಲ್ಲಿ ಬೆಳೆಯುತ್ತೆ, ಕೃಷ್ಣ ಪಕ್ಷದಲ್ಲಿ ಕ್ಷೀಣವಾಗತ್ತೆ. ಒಳಗಿರುವ ಚಂದ್ರ ಏಕಪ್ರಕಾರ. ಓಹೋ, ಅದೇ ರೀತಿ ನಮ್ಮ ದೇಹವೂ ಹಾಗೆ. ದೇಹ ಬೆಳೆಯುತ್ತೆ, ದೇಹ ಕ್ಷೀಣವಾಗತ್ತೆ. ಜೀವನಿಗೆ ಮಾತ್ರ ಯಾವುದೇ ವಿಕಾರ ಇರೋದಿಲ್ಲ. ಜೀವ ಅನಾದಿ, ಜೀವ ನಿತ್ಯ, ಅವನು ಶಾಶ್ವತ. ಸ್ಥಿರವಾದಂತಹ ಮೋಕ್ಷವನ್ನು ಮುಂದೆ ಹೊಂದುತ್ತಾನೆ ಇದೇ ಜೀವ. ಈ ದೇಹಕ್ಕೆ ವೃದ್ಧಿಕ್ಷಯಗಳಾದರೆ ನನಗೇ ವೃದ್ಧಿಕ್ಷಯಗಳಾಯಿತು ಅಂತ ಸಂತೋಷನೂ ಪಡಬಾರದು. ವೃದ್ಧಿಯಾದರೆ ಕ್ಷಯವಾದರೆ ದುಃಖವೂ ಪಡಬಾರದು. ಈ ದೇಹ ನನ್ನದಲ್ಲ, ತಾನಲ್ಲ, ತನ್ನದಲ್ಲ, ಮುಂದೆ ಬಾಹೋದಲ್ಲ ಅಂತ ನಾನು ತಿಳಿದೆ ಚಂದ್ರನನ್ನು ನೋಡಿ.
ಸೂರ್ಯನನ್ನು ನೋಡಿ ಮೊನ್ನೆ ಕೇಳಿದ್ದೀರಲ್ಲ ಕಥೆ, ಹಾಗೆ ಪ್ರಸಂಗ ಬಂದಾಗ ನೀವು ನನಗೆ ಕೊಡ್ರಿ, ಕೆಲವೊಮ್ಮೆ ನನಗೆ ನೀವು ಕೊಡ್ರಿ ಅಂತ ಅದನ್ನೇ ತಿರುಗಿ ಹೇಳಿಬಿಡೋದು. ಹಾಗಲ್ಲ, ಇನ್ನೊಬ್ಬರಿಂದ ತೆಗೆದುಕೊಳ್ಳುವ ಪ್ರಸಂಗ ಬಂದಾಗ ತೆಗೆದುಕೊಂಡರೂ ಕೂಡ ಮತ್ತೆ ಅದನ್ನು 10 ಪಟ್ಟು ಮಾಡಿ ತಿರುಗಿ ಕೊಡಬೇಕು. ಸಹಸ್ರ ಗುಣಮುತ್ಸ್ರಷ್ಟುಂ ಆದತ್ತೇ ಹಿ ರಸಂ ರವಿಹಿ. ಸೂರ್ಯ ನಮ್ಮ ಎಲ್ಲ ನೀರನ್ನು ತೆಗೆದುಕೊಳ್ತಾನೆ, ಏನು ತೊಗೊಂಡು ತಾನೇ ಕುಡಿತಾನ? ಮತ್ತೆ ನಮಗೆ ಮಳೆಯ ರೂಪದಲ್ಲಿ ಮೇಘಗಳನ್ನು ನಿರ್ಮಾಣ ಮಾಡಿ ಕೊಡ್ತಾನಲ್ಲ, ಹಾಗೆ ಭಗವಂತನಿಗೂ ನಾವೇನು ಅರ್ಪಣೆ ಮಾಡ್ತೇವೆ 2 ಕೈಗಳಿಂದ, ದೇವರು ಅನಂತ ಹಸ್ತಗಳಿಂದ ನಮಗೆ ಅದನ್ನು ಕೊಡ್ತಾನೆ. ಇದು ದೇವರ ಮಹಿಮೆ. ನಾವು ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಪರೋಪಕಾರವನ್ನು ಮಾಡಬೇಕು, ಜನರಿಗೆ ನೀಡಬೇಕು ಅನ್ನುವುದನ್ನು ಸೂರ್ಯನಿಂದ ಕಲಿತೆ. ಆಮೇಲೆ ಕಪೋತಃ, ಒಂದು ಪಾರಿವಾಳ ಇದೆ, ಗಂಡು ಪಾರಿವಾಳ, ಹೆಣ್ಣು ಪಾರಿವಾಳ, ಇಬ್ಬರೂ ಕೂಡ ಎರಡೂ ಪಕ್ಷಿಗಳು ಸುಖವಾಗಿವೆ. ಆಮೇಲೆ ಹೆಣ್ಣು ಪಾರಿವಾಳದಿಂದ ಸಣ್ಣ ಸಣ್ಣ ಮರಿಗಳೆಲ್ಲ ಹುಟ್ಟಿವೆ. ಆ ಸಂದರ್ಭದಲ್ಲಿ ಶಕ್ತಿಭಿರ್ದುರ್ವಿಭಾವ್ಯಾಭಿ ಭಾಗವತ ವರ್ಣನೆ ಮಾಡುತ್ತದೆ. ರಚಿತಾ ವಯವಾ ಹರೇಹೇ ಶಕ್ತಿಭಿರ್ದುರ್ವಿಭಾವ್ಯಾಭಿ ಕೋಮಲಾಂಗ ತನೂರುಹಾಹ ಅಂತ. ಇಂತಹ ಒಂದು ಉದಾಹರಣೆ ಹೇಳುವಾಗಲೂ ದೇವರ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಅಚಿಂತ್ಯವಾದ ಅದ್ಭುತವಾದ ಭಗವಂತನ ಶಕ್ತಿ. ಏನು ಆ ಅಂಡ ಏನಿರ್ತದೆ ಅದರೊಳಗೆ ಏನಿರೋದಿಲ್ಲ. ಕ್ರಮವಾಗಿ ಪಕ್ಷಿಗಳು, ಅದರ ಮೇಲೆ ಎಷ್ಟು ಮೃದುವಾದ ಕೂದಲುಗಳು, ಎಷ್ಟು ಮೃದುವಾದ ಶರೀರ, ಅದ್ಭುತವಾದ ಸೃಷ್ಟಿ. ಆ ಸಣ್ಣ ಸಣ್ಣ ಪಾರಿವಾಳದ ಮರಿಗಳೆಲ್ಲ ಹುಟ್ಟಿವೆ. ಅವುಗಳಿಗೆ ಆಹಾರ ತಂದು ಕೊಡ್ತವೆ. ಎಲ್ಲೆಲ್ಲಿಯೋ ದೂರದಿಂದ ಹೋಗಿ ಪಕ್ಷಿಗಳು ಹುಡುಕಿ ಆಹಾರವನ್ನು ತಂದು ತನ್ನ ಮರಿಯ ಬಾಯಿಯಲ್ಲಿ ಹಾಕ್ತವೆ. ಪ್ರತಿದಿನದಂತೆ ಅವತ್ತು ಒಂದು ದಿವಸ ಆಹಾರ ತರೋದಕ್ಕೆ ಅಂತ ಹೋಗಿವೆ ಪಕ್ಷಿಗಳು. ತಾಯಿ ತಂದೆ ಮರಿಗಳನ್ನು ಮಾತ್ರ ಬಿಟ್ಟಿವೆ. ಆದರೆ ಒಬ್ಬ ಬೇಟೆಗಾರ ಬಂದ, ಜಾಲ ಹಾಕಿದ. ಮರಿಗಳೆಲ್ಲ ಪಾಪ ಆಹಾರದ ಆಶೆಗೆ ಅಂತ ಜಾಲಕ್ಕೆ ಹೋಗಿ ಸಿಲುಕಿವೆ. ಅದನ್ನು ತಿರುಗಿ ಬಂದಂತಹ ತಾಯಿ ನೋಡಲಾಗದೆ ಮಕ್ಕಳನ್ನು ರಕ್ಷಣೆ ಮಾಡುವುದಕ್ಕೆ ಹೋಗಿ ತಾನೂ ಜಾಲದೊಳಗೆ ಸಿಕ್ಕಿದೆ. ಅಯ್ಯೋ ಹೆಂಡತಿ ಮಕ್ಕಳು ಎಲ್ಲರೂ ಜಾಲದಲ್ಲಿ ಸಿಕ್ಕರು ಅಂತ ಒದ್ದಾಡ್ತಾ ಅವುಗಳು ಕಷ್ಟಪಡ್ತಾ ಇರೋದನ್ನು ನೋಡಿಯೂ ಮೋಹಕ್ಕೆ, ಪಾಶಕ್ಕೆ, ಪ್ರೀತಿಯ ಪಾಶಕ್ಕೆ ಒಳಗಾಗಿ ಗಂಡು ಪಾರಿವಾಳ ತಾನೂ ಸಿಕ್ಕಿದೆ. ಎಲ್ಲವುಗಳನ್ನು ತೆಗೆದುಕೊಂಡು ಬೇಟೆಗಾರ ಹೊರಟು ಹೋದ. ಹಾಗೆ ಈ ಸಂಸಾರದಲ್ಲಿರುವಂತಹ ಈ ಮೃತ್ಯು ಜಾಲಕ್ಕೆ ಎಲ್ಲರೂ ಸಿಲುಕಿದವರೇ. ಇನ್ನೊಬ್ಬರಿಗಾಗಿ ದುಃಖ ಪಡುವುದರೊಳಗೆ ತನ್ನ ಆಯುಷ್ಯವು ಕೊನೆಯಾಗತ್ತೆ. ಸಾಧನೆಯನ್ನು ಮಾಡಿಕೊಳ್ಳಬೇಕೇ ಹೊರತು ಮತ್ತೊಬ್ಬರಿಗಾಗಿ ದುಃಖ ಪಡ್ತಾ ಕೂಡುವುದರೊಳಗೆ ಅರ್ಥವಿಲ್ಲ. ಈ ಜಗತ್ತು ಅಶಾಶ್ವತ, ನಶ್ವರ, ಯಾರೂ ಶಾಶ್ವತ ಅಲ್ಲ ಅನ್ನುವುದನ್ನು ಚೆನ್ನಾಗಿ ನಾನು ತಿಳಿದುಕೊಂಡು ಅವತ್ತಿನಿಂದ ಯಾವ ವಿಧವಾದ ಬಂಧು ಬಾಂಧವರ ಚಿಂತೆಯನ್ನು ಮಾಡದೆ ಹೀಗಿದ್ದೇನೆ ನೋಡು ಅರಣ್ಯದಲ್ಲಿ. ಇಂದ ಅಜಗರ ಸರ್ಪ ಏನು ಮಾಡ್ತದೆ? ಅಜಗರ ಯಾವಾಗ ಆಹಾರ ಸಿಗ್ತದೆ ಸ್ವೀಕಾರ ಮಾಡಿಬಿಡ್ತದೆ. ಏನು ತನ್ನ ಹತ್ತಿರ ಬರ್ತದೆ, ಕಪ್ಪೆಯೋ ಪಶುವೋ, ದೊಡ್ಡ ಬಾಯಿ ತೆಗೆದು ಅದನ್ನು ನುಂಗಿಬಿಡ್ತದೆ. ಗಿಡಕ್ಕೆ ಸುತ್ತಿಕೊಂಡು ಅದನ್ನು ಜೀರ್ಣ ಮಾಡಿಕೊಳ್ಳುತ್ತದೆ, ಬಿದ್ದಿರ್ತದೆ. ಹೊರತು ಆಹಾರ ಹುಡುಕೋದಕ್ಕೆ ಅಂತ ಹೋಗೋದಿಲ್ಲ. ಹಾಗೆ ನಾನು ಇಲ್ಲಿದ್ದೇನೆ ಯದೃಚ್ಛಾಲಾಭ ಸಂತುಷ್ಟನಾಗಿ. ಯಾರಾದರೂ ತಂದು ಕೊಟ್ಟರೆ ಸ್ವೀಕಾರ ಮಾಡ್ತೇನೆ, ಇಲ್ಲ ಉಪವಾಸ ಇರ್ತೇನೆ. ಗಾಳಿ ಸಿಕ್ಕರೆ ಗಾಳಿನೇ ತೊಗೊಳ್ತೇನೆ, ನೀರು ಸಿಕ್ಕರೆ ನೀರು, ಅನ್ನ ಸಿಕ್ಕರೆ ಅನ್ನ, ಪಂಚಭಕ್ಷ ಸಿಕ್ಕರೆ ಪಂಚಭಕ್ಷ. ಇದು ಬೇಕು ಅದು ಬೇಕು ಅಂತ ನನಗಿಲ್ಲ. ಹೀಗಾಗಿ ನನಗೆ ಯಾವುದರ ಬಗ್ಗೆಯೂ ಇಂಥದೇ ಬೇಕು ಅಂದರೆ ಚಿಂತೆ, ಏನು ಬಂತೋ ಅದು ಅಂತಂದರೆ ನನಗೇನು ಚಿಂತೆ. ಅಜಗರ ಸರ್ಪದಂತೆ ಯದೃಚ್ಛಾಲಾಭ ಸಂತುಷ್ಟನಾಗಿ ನಿಶ್ಚಿಂತವಾಗಿದ್ದೇನೆ. ಸಿಂಧು ಸಮುದ್ರ ನೋಡ್ತೇನೆ. ಸಮುದ್ರ ನೋಡಿ ಏನು ನದಿಗಳು ಸೇರ್ತದೆ, ಗಂಗಾ, ಯಮುನಾ, ಸರಸ್ವತಿ, ಒಂದೇ ಎರಡೇ, ಕಾವೇರಿ, ನಾನಾ ನದಿಗಳ ಸಂಗಮವಾಗ್ತದೆ. ಅಷ್ಟೆಲ್ಲ ನದಿಗಳ ಸಂಗಮವಾದರೂ ಏನು ಸಮುದ್ರ ಬಹಳ ದೊಡ್ಡದಾಯಿತು ಅಂತಿಲ್ಲ, ಇಲ್ಲ ಅಂದರೆ ಕಡಿಮೆ ಆಯಿತು ಅಂತಿಲ್ಲ. ಏನು ಬಂದರೂ ಸರಿ, ಏನು ಹೋದರೂ ಸರಿ, ಏಕಪ್ರಕಾರವಾಗಿ ಸಮುದ್ರ ಹೇಗಿರುತ್ತೋ ಹಾಗೆ ಎಷ್ಟೇ ಸುಖವಾಗಲಿ ದುಃಖವಾಗಲಿ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ ಏಕಪ್ರಕಾರನಾಗಿರ್ತೇನೆ ಹೊರತು ಸುಖ ಬಂತು ಕುಣದಾಡಿಬಿಟ್ಟೆ, ದುಃಖ ಬಂತು ಹೊರಳಾಡಿಬಿಟ್ಟೆ, ಅತ್ತೆ ಕರದೆ ಅಂತಿಲ್ಲ. ಏನು ಬಂದರೂ ಸರಿ, ಏನು ಹೋದರೂ ಸರಿ, ಇದ್ದಾಗೆ ಇರ್ತೇನೆ. ಇದನ್ನು ನಾನು ಸಮುದ್ರದಿಂದ ಕಲಿತೆ. ಕಪೋತೋ ಜಗರ ಸಿಂಧು.
ಮಧುಹ ಹರಿಣೋ ಮೀನಃ. ಮಧುಹ, ಮಧು ಜೇನು ಹೊಡೆಯುವಂತಹ ವ್ಯಕ್ತಿ. ಅವನೇನು ಮಾಡ್ತಾನೆ? ಕಷ್ಟಪಟ್ಟು ಜೇನು ಸಂಗ್ರಹ ಮಾಡಿರ್ತದೆ, ಅದನ್ನು ಹೊಡೆದುಕೊಂಡು ಹೋಗಿಬಿಡ್ತಾನೆ. ನಾವೇನಾದರೂ ಕಷ್ಟಪಟ್ಟು ಸಂಗ್ರಹ ಮಾಡಿದರೂ ಕೂಡ ಅದನ್ನು ಯಾರೋ ತೆಗೆದುಕೊಂಡು ಹೋಗಿಬಿಡ್ತಾರೆ. ಬಹಳ ಕಷ್ಟಪಟ್ಟು ಸಂಗ್ರಹ ಮಾಡಲಿಕ್ಕೆ ಹೋಗಬಾರ್ದು, ಅದು ಯಾರ ಪಾಲೋ ಆಗತ್ತೆ. ಇವನೇನೋ ಬೇಕಾದಷ್ಟು ಮಾಡಿರ್ತಾನೆ, ಬ್ಯಾಂಕಿನೊಳಗೆ ಇಟ್ಟಿರ್ತಾನೆ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ, ಕೊನೆಗೆ ಯಾರೋ ತಗೊಳ್ತಾರೆ. ಇವನೇನು ಶಾಶ್ವತ ಅಲ್ಲ. ಬರೀ ಸಂಗ್ರಹ ಮಾಡ್ತಾ ಹೋಗಬಾರ್ದು, ಎಷ್ಟು ಬೇಕೋ ಅಷ್ಟು ಸಂಗ್ರಹ ಮಾಡಬೇಕು. ಯಾವದ್ಭ್ರೇತ ಜಠರಂ, ಮತ್ತೆ ಭಾಳ ನಾಳೆ ನಾಡದ್ದು ಇನ್ನು 50 ವರ್ಷ 100 ವರ್ಷ ಆದಮೇಲೆ ಅಂತೆಲ್ಲ ವಿಚಾರ ಮಾಡೋದ್ರೊಳಗೆ ಇವನೇ ಇರೋದಿಲ್ಲ. ಜೇನು ಹೊಡೆಯುವವನಿಂದಲೂ ಕಲಿತೆ, ಮಧುಕೃತ ಜೇನು ಹೊಳದಿಂದಲೂ ಕಲ್ತಿದ್ದೇನೆ. ಏನು ಕಲ್ತಿದ್ದೇನೆ? ಸರ್ವತಃ ಸಾರಮಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದಃ ಅನಂತ ಪಾರಂಕಿಲ ಶಬ್ದಶಾಸ್ತ್ರಂ ಸ್ವಲ್ಪಂ ತಥಾಯುರ್ಬಹವೋ ವಿವಿಘ್ನಾಃ ಸಾರಂ ತಥೋಗ್ರಾಹ್ಯಮಪಾಸ್ಯ ಫಲ್ಗು. ಶಾಸ್ತ್ರ ಎಷ್ಟು ಅನಂತ, ಎಲ್ಲವನ್ನು ಓದಲಿಕ್ಕಾಗತ್ತಾ? ಆಗೋದಿಲ್ಲ ಅಂಥೇಳಿ ಬಿಟ್ಟು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಲೇ ನಮ್ಮ ಉದ್ಧಾರ. ಹಾಗಾದರೆ ಅಲ್ಲಲ್ಲಿರುವಂತಹ ಸಾರವನ್ನಾದರೂ ನಾವು ಗ್ರಹಣ ಮಾಡಬೇಕು. ಅನೇಕ ಗುರುಗಳಿಂದಲೂ ಸಾರಗ್ರಹಣ ಮಾಡಬೇಕು, ಅನೇಕ ಶಾಸ್ತ್ರಗಳಿಂದ ಸಾರಗ್ರಹಣ ಮಾಡಬೇಕು ಅನ್ನುವುದನ್ನು ಅದರಿಂದ ಕಲಿತೆ. ಜೊತೆಗೆ ಬಹಳ ಸಂಗ್ರಹ ಬುದ್ಧಿ ಇರಬಾರದು ಅನ್ನುವುದನ್ನು ಕಲಿತೆ. ಇನ್ನು ಜಿಂಕೆ ಅಂದರೆ, ಜಿಂಕೆ ಏನು ಮಾಡುತ್ತೆ? ಅದು ಗಾನ, ಏನೋ ಶಬ್ದವನ್ನು ಹಾಡು ಕೇಳ್ತಾ ನಿಂತು ಬಿಡ್ತದೆ. ಯಾರಾದರೂ ಬಾರಿಸ್ತಾ ಇದ್ದರೆ ಅದು ಹುಚ್ಚು, ಅದಕ್ಕೆ ಶಬ್ದದ ಮೋಹ ಬಹಳ. ಕೇಳ್ತಾ ಇರುವಾಗ ಬೇಕು ಅಂತ ಆ ತರಹದ ಗಾನವನ್ನು ಮಾಡಿಸ್ತಾ, ವಾದ್ಯವನ್ನು ನುಡಿಸ್ತಾ, ಅದು ಮೈಮೆರೆತು ನಿಂತಾಗ ಹಿಂದಿನಿಂದ ಬಾಣ ಹೊಡೆದು ಬೇಟೆಗಾರ ಕೊಂದು ಬಿಡ್ತಾನೆ. ಹಾಗೆ ನಾವು ಕೇವಲ ಶಬ್ದದ ಮೋಹಕ್ಕೆ ನಾನಾ ತರಹದ ಶಬ್ದಗಳು, ಸಂಗೀತ ಇರಬಹುದು, ಅಥವಾ ಮಕ್ಕಳ ಕಲಭಾಷಣ ಇರಬಹುದು, ಹೆಂಡತಿಯ ಸರಸ ಸಲ್ಲಾಪಗಳಿರಬಹುದು, ಆ ವಿವಿಧ ಶಬ್ದಗಳ ಮೋಹಕ್ಕೆ ಸಿಲುಕಿ ಮೈ ಮರೆತು ಕುಳಿತಾಗ ಮೃತ್ಯು ನಮ್ಮನ್ನು ಸೆಳೆದು ಬಿಡುತ್ತೆ. ಶಬ್ದಗಳ ಮೋಹಕ್ಕೆ ನಾವು ಬಲಿಯಾಗಬಾರದು ಅಂತ ಕಲಿತೆ. ಮೀನ ರಸದ ಮೋಹಕ್ಕೆ, ಒಂದು ಸಣ್ಣ ಮಾಂಸದ ತುಂಡು ಇಟ್ಟಿರ್ತಾನೆ ಅಂತ ರಸದ ಮೋಹಕ್ಕೆ ಮೀನ ಬರುತ್ತೆ. ಆ ಕಬ್ಬಿಣಕ್ಕೆ ತನ್ನ ಬಾಯಿ ಸಿಕ್ಕು ಸತ್ತೋಗಿಬಿಡತ್ತೆ. ಹೀಗಾಗಿ ರಸದ ಮೋಹಕ್ಕೆ ನಾನು ಬೀಳಬಾರ್ದು. ಜಿತಂ ಸರ್ವಂ ಜಿತೇ ರಸೇ. ರಸ ಒಂದನ್ನು ಗೆದ್ದರೆ ಎಲ್ಲ ಇಂದ್ರಿಯವನ್ನು ಗೆದ್ದಂತೆ. ಕಾರಣ ಆಹಾರ ನಿಗ್ರಹ ಮಾಡಲಿಕ್ಕಾದರೆ ಇಂದ್ರಿಯಗಳಲ್ಲಿ ಸಹಜವಾಗಿಯೇ ಶಕ್ತಿ ಕಡಿಮೆಯಾಗತ್ತೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಹೀಗಾಗಿ ರಸವನ್ನು ಮೊದಲಿಗೆ, ರಸನೇಂದ್ರಿಯವನ್ನು ಗೆಲ್ಲಬೇಕು. ಗೆದ್ದರೆ ಉಳಿದ ಇಂದ್ರಿಯಗಳು ತಾವೇ ವಶಕ್ಕೆ ಬರ್ತವೆ ಅಂತ ನಾನು ಅರ್ಥ ಮಾಡಿಕೊಂಡೆ ಮೀನವನ್ನು ನೋಡಿ. ಮಧುಹ ಹರಿಣೋ ಮೀನಃ. ಇನ್ನು ಆನೆಯನ್ನು ನೋಡಿ ಏನು ಕಲಿತದ್ದು? ಅದು ರೂಪದ ಮೋಹ. ಎದುರಿಗೊಂದು ಹೆಣ್ಣಾನೆಯನ್ನು ನಿಲ್ಲಿಸ್ತಾರೆ, ಗಂಡಾನೆ ಮದ್ದಾನೆ. ಆ ಹೆಣ್ಣಾನೆಯ ಮೋಹದಿಂದ ಈ ಮದ್ದಾನೆ ಓಡಿ ಬರ್ತದೆ, ಅದರ ಜೊತೆಗೆ ತಾನು ವಿಹಾರ ಮಾಡಬೇಕು ಅಂತ. ಕೆಳಗೆ ದೊಡ್ಡ ತೆಗ್ಗು ತೆಗೆದಿರ್ತಾರೆ, ಮೇಲೆಲ್ಲ ಕಟ್ಟಿಗೆಯನ್ನಿಟ್ಟು ಎಲೆ ಮುಚ್ಚಿರ್ತಾರೆ. ಅದಕ್ಕೆ ಗೊತ್ತಾಗೋದಿಲ್ಲ ಪಾಪ. ಆಚೆಗೆ ಹೆಣ್ಣಾನೆ ಇದೆ ಅಂತ ಮೋಹದಿಂದ ಬರುತ್ತೆ, ಮಧ್ಯದೊಳಗಿರುವ ತಗ್ಗಿನೊಳಗೆ ಬೀಳುತ್ತದೆ. ಎಷ್ಟೋ ದಿನಗಳವರೆಗೆ ತಗ್ಗಿನಲ್ಲಿ ಹಾಗೇ ಒಗೆದಿರ್ತಾರೆ ಅದನ್ನು. ಅದು ಆ ತಗ್ಗಿನಲ್ಲಿ ತಲೆ ಘಟ್ಟಿಸಿ ತನ್ನ ಎಲ್ಲ ಮದ ಶಕ್ತಿ ಕ್ಷೀಣವಾಗುವವರೆಗೆ ಹಾಗೇ ಬಿಟ್ಟು ಆಮೇಲೆ ಅದನ್ನು ಮೇಲೆತ್ತಿ ಮಾವುತರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಯಾಕೆ ಇನ್ನೊಬ್ಬರ ವಶಕ್ಕೆ ಹೋಯಿತದು? ರೂಪದ ಮೋಹಕ್ಕೆ ಬಲಿಯಾಗಿ. ಹಾಗಾದರೆ ನಾವು ರೂಪದ ಮೋಹಕ್ಕೆ ಬಲಿಯಾಗಿ, ಚರ್ಮಕ್ಕೆ ಬಲಿಯಾಗಿ, ಚರ್ಮದ ಬಣ್ಣಕ್ಕೆ, ಚರ್ಮದ ಸೆಳೆತಕ್ಕೆ, ಸೌಂದರ್ಯಕ್ಕೆ ಬಲಿಯಾದರೆ ಸಂಸಾರದಲ್ಲಿ ಅಂಧಕೂಪದಲ್ಲಿ ಬೀಳೋದು ನಿಶ್ಚಿತ. ಆ ರೀತಿಯ ರೂಪಮೋಹಕ್ಕೂ ನಾನು ಬಲಿಯಾಗಬಾರದು ಅನ್ನುವುದನ್ನು ಕಲಿತೆ. ಈ ರೀತಿ ಕಪೋತೋ ಜಗರ ಸಿಂಧು ಮಧುಹ ಹರಿಣೋ ಮೀನಃ ಪತಂಗ. ಆ ಪತಂಗ ಇದೆ, ಸ್ಪರ್ಶದ ಮೋಹಕ್ಕೆ ಗಜ ಬಲಿಯಾಗತ್ತೆ, ತನ್ನ ಸ್ತ್ರೀಯ ಸ್ಪರ್ಶ ಮಾಡಬೇಕು ಅಂತ. ಪತಂಗ ಇದು ರೂಪದ ಮೋಹಕ್ಕೆ ಬಲಿಯಾಗತ್ತೆ. ಪತಂಗ ಅಂದರೆ ದೀಪದ ಹುಳ. ಆ ದೀಪ ಕೆಂಪಾಗಿರೋದನ್ನು ನೋಡಿ ಅದರ ಮೋಹಕ್ಕೆ ಬಲಿಯಾಗಿ ಹತ್ತಿರ ಹೋಗ್ತದೆ, ಸುಟ್ಟು ಸಾಯ್ತದೆ. ಹಾಗಾದರೆ ರೂಪದ ಮೋಹಕ್ಕೂ ಬಲಿಯಾಗಬಾರದು. ಸ್ಪರ್ಶ, ರಸ, ಶಬ್ದ
ಯಾವುದಕ್ಕೂ ನಾವು ಬಲಿಯಾಗಬಾರದು ಅನ್ನುವುದನ್ನು ಕಲಿತೆ. ಇನ್ನು ಪಿಂಗಲ ಅನ್ನುವ ಒಬ್ಬ ವೇಶ್ಯಾಸ್ತ್ರೀ, ಅವಳೇ ತ್ರಿವಕ್ರ ಆದಳು, ಶ್ರೀಕೃಷ್ಣನ ಕೈ ಹಿಡಿದಳು ಅಂತ ನೀವು ದಶಮಸ್ಕಂಧದಲ್ಲಿ ಕೇಳಿದ್ದೀರಿ. ಪರಪುರುಷರ ಸಂಪರ್ಕದಿಂದ ತನ್ನ ದೇಹವನ್ನೇ ಮಾರಿಕೊಂಡು ಅದರಿಂದ ಉಪಜೀವನ ಮಾಡುವ ಒಬ್ಬ ವೇಶ್ಯೆ ಒಂದು ದಿನ ಪುರುಷರಿಗಾಗಿ ಕಾಯ್ತಾಳೆ, ಯಾರೂ ಸಿಗೋದಿಲ್ಲ. ಬಹಳ ವೈರಾಗ್ಯ ಬಂದು ಹೋಗ್ತದೆ. ಯಾಕೆ ನಾನಿಷ್ಟು ಜೀವನದಲ್ಲಿ ವ್ಯರ್ಥ ಕಾಲಹರಣ ಮಾಡಿದೆ? ಯಾರೋ ಸುಖ ಕೊಡುವವರು ಅಂತ ತಿಳಿದೆ, ಅವರು ಹಣ ಕೊಡ್ತಾರೆ ಅಂತ ತಿಳಿದೆ. ನಿಜವಾಗಿ ಸುಖ ಕೊಡುವವನು ದೇವರಲ್ಲ, ಅವನು ಒಳಗೇ ಇದ್ದಾಗ ಸರ್ವೋತ್ತಮನಾದ ಭಗವಂತ, ಅವನನ್ನು ನಾನು ಭಜಿಸಿದರೆ ನನಗೆ ಮೋಕ್ಷದ ಸುಖವೇ ಆಗತ್ತೆ. ಈ ಅಲ್ಪ ಸುಖಕ್ಕಾಗಿ ಈ ದುರ್ಜನರ ಸಹವಾಸ ಯಾಕೆ ನನಗೆ? ಸಂತಂ ಸಮೀಪೇ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ದುಃಖ ಭಯಾತಿಶೋಕ ಮೋಹಪ್ರದಂ ತುಚ್ಛಮಹಂ ಭಜಜ್ಞ. ಒಳಗೆ ರತಿಪ್ರದನಾದ ಭಗವಂತ ಇದ್ದಾಗ ಅವನನ್ನು ಉಪಾಸನೆ ಮಾಡಿ ಪರಮಸುಖವನ್ನು ನಾನು ಪಡೆಯಬಹುದು. ಯದಸ್ಥಿಭಿರ್ನಿರ್ಮಿತ ವಂಶವಂಶ್ಯ ಸ್ಥೂಣಂ ತ್ವಚಾರೋ ಮನಖೈಪ್ಯನದ್ಧಂ ಕ್ಷರನ್ನವದ್ವಾರ ಮಗಾರಮೇತದ್ವಿಣ್ಮೂತ್ರಪೂರ್ಣಂ ಮಧುಪೈತಿ ಕಾನ್ಯಾ. ಏನಿದೆ ಈ ಶರೀರದಲ್ಲಿ? ನೋಡುವುದಕ್ಕೆ ಸುಂದರವಾದ ಚರ್ಮದ ಹೊದಿಕೆಯನ್ನು ಹೊದಿಸಿರ್ತಾರೆ. ಮಲಮೂತ್ರಗಳು, ರಕ್ತ, ಮಾಂಸ, ಕೀವು ಎಲ್ಲ ಅಪವಿತ್ರವಾದಂತಹ ವಸ್ತುಗಳನ್ನೆಲ್ಲ ಒಳಗೆ ತುಂಬಿ ಈ ಚರ್ಮದ ಹೊದಿಕೆಯನ್ನು ಹೊದಿಸಿರ್ತಾರೆ. ಇದರ ಮೇಲಿನ ಮೋಹದಿಂದ ನಾವು ಜೀವನವನ್ನು ವ್ಯರ್ಥ ಮಾಡಿಕೊಳ್ತೇವಲ್ಲ, ಬೇಡ ಅಂತ ವಿರಕ್ತಳಾಗಿ ಭಗವಂತನ ಉಪಾಸನೆಯನ್ನು ಧ್ಯಾನವನ್ನು ಮಾಡ್ತಾ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡೆದು ಮುಂದೆ ತ್ರಿವಕ್ರ ಆಗಿ ಪರಮಾತ್ಮನ ಅನುಗ್ರಹವನ್ನು ಪಡೆದಿದ್ದಾಳೆ ಪಿಂಗಲ. ಅದರಿಂದ ನಾನು ವೈರಾಗ್ಯವನ್ನು ಕಲಿತಿದ್ದೇನೆ, ಯಾವುದೇ ರೀತಿಯ ಭೋಗದಲ್ಲಿ ಆಸಕ್ತರಾಗಬಾರದು ಅಂತ ಕರೆದೆ. ಇನ್ನು ಕುರರ ಪಕ್ಷಿ ಏನು ಮಾಡುತ್ತದೆ? ಅದು ಮಾಂಸವನ್ನು ಹಿಡಿದುಕೊಂಡು ಹೋಗ್ತಾ ಇರ್ತದೆ. ದೊಡ್ಡ ದೊಡ್ಡ ಗಿಡಗಗಳು, ಹದ್ದುಗಳೆಲ್ಲ ಬೆನ್ನು ಹತ್ತವೆ ಅದರ ಬಾಯಿಯಲ್ಲಿರುವ ಮಾಂಸವನ್ನು ಕಸಿದುಕೊಳ್ಳಬೇಕು ಅಂತ. ಅದು ಓಡ್ತದೆ, ಶಕ್ತಿ ಇದ್ದಷ್ಟು ಕೊನೆಗೆ ವಿಚಾರ ಮಾಡ್ತದೆ, ಇನ್ನೇನು ನಾನು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಬಾಯಿಯಲ್ಲಿರುವ ಮಾಂಸದ ತುಂಡನ್ನು ಕೆಳಗೆ ಬಿಟ್ಟ ತಕ್ಷಣ ಎಲ್ಲ ಪಕ್ಷಿಗಳು ಆ ಮಾಂಸದ ತುಂಡಿನ ಹತ್ತಿರ ಹೋಗ್ತವೆ, ಈ ಪಕ್ಷಿಯನ್ನು ಬಿಟ್ಟುಬಿಡ್ತವೆ. ಇದೆಲ್ಲ ಹೋಗ್ಬಿಡ್ತು. ಇದು ಒಂದು ಮಾಂಸ ಎಲ್ಲರಿಗೂ ಬೇಕಾದದ್ದನ್ನು ನಾನು ಬಯಸಿದ್ದಕ್ಕೆ ಇಷ್ಟು ಜನರ ದ್ವೇಷಕ್ಕೆ ನಾನು ಗುರಿಯಾದೆ. ಅದನ್ನು ಬಿಟ್ಟುಬಿಟ್ರೆ ಅದರ ಹಿಂದೆ ಅವರು ಹೋಗ್ತಾರೆ, ನಾನು ಸುಖವಾಗಿರ್ಬೋದು. ಹಣವೋ ಮತ್ತೊಂದೋ ಮುಗದೊಂದೋ ಯಾವುದಕ್ಕಾಗಿ ಎಲ್ಲರೂ ಕಾಯ್ತಾರೆ, ಅದನ್ನು ಅವರಿಗೆ ಬಿಟ್ಟುಬಿಟ್ರೆ ನಮ್ಮ ಸಾಧನೆ ನಿಶ್ಚಿಂತೆಯಿಂದ ನಡೆಯುತ್ತೆ ಅಂತ ನಾನು ಕಲಿತೆ. ಯಾವ ವಸ್ತುವು ಇನ್ನೊಬ್ಬರಿಗೆ ಬೇಕಾದದ್ದನ್ನು ನಾನು ಇಟ್ಕೊಳ್ಳೋದೇ ಇಲ್ಲ, ತೊಗೊಂಡು ಹೋಗ್ರಿ ಅಂತೀನಿ ಅಷ್ಟೇ. ಇನ್ನು ಬಾಲಕ, ಒಂದು ಸಣ್ಣ ಶಿಶು, ಅದನ್ನು ನೋಡಿದೆ. ಅಂದರೆ ಇವನು ಜ್ಞಾನಿಯಾಗಿದ್ದರೂ ಕೂಡ ಭಗವಂತನನ್ನು ಸರ್ವತ್ರ ಅಂತರ್ಯಾಮಿಯಾಗಿ ಕಂಡು ಅವನಿಂದ ಉಪದೇಶ ಪಡೆಯುವುದಕ್ಕೆ ಕಾಲಕ್ಕೆ ತತ್ವವನ್ನು ತಿಳಿಸೋದಕ್ಕೆ ಎಲ್ಲ ಕಡೆಗೂ ಸಂಚಾರ ಮಾಡ್ತಾನೆ. ಆ ಮಗು ಕೆಲವರು ಅದಕ್ಕೆ ಆಟ ಆಡಿಸ್ತಾರೆ, ಹೊಗಳುತ್ತಾರೆ, ಎಷ್ಟು ಬುದ್ಧಿವಂತ ಅಂತಾರೆ, ಹುಚ್ಚ ಅಂತ ಬೈತಾರೆ. ಏನು ಬೈದರೂ ಅದನ್ನು ನಗುತ್ತಾ ಇರ್ತದೆ, ಆಟ ಆಡ್ತಾ. ಅದಕ್ಕೇನೂ ಕೇಳಿಸೋದು ಇಲ್ಲ, ಕೇಳಿಸತ್ತೆ, ಅದರ ಅರ್ಥ ಆಗೋದಿಲ್ಲ. ಏನೇನೂ ದೇಹಾಭಿಮಾನ ಇಲ್ಲದೇ ಇದ್ದಂತೆ ಬೈದರೂ ಸರಿ, ಹೊಗಳಿದರೂ ಸರಿ, ಆಭರಣ ಹಾಕಿದರೂ ಸರಿ, ಬಂಗಾರದ್ದು ಹಾಕಿದರೂ ಸರಿ, ಪ್ಲಾಸ್ಟಿಕ್ಕದ್ದು ಹಾಕಿದರೂ ಸರಿ, ಅದಕ್ಕೇನು ಗೊತ್ತಾಗತ್ತೆ? ನೋಡಿದವರಿಗೆ ಆನಂದ ಹೊರತು ಅದಕ್ಕೇನು ಆನಂದ ಇಲ್ಲ. ಓ, ಹೀಗಿದ್ದು ಬಿಟ್ಟರೆ ನನಗೂ ಲಘು ಮೋಕ್ಷ ಆಗ್ತದೆ ಅಂತ. ಅದಕ್ಕಾಗಿ ಸನಕಾದಿಗಳು ಹಾಗೇ ಇರೋದು. ಪಂಚಷಡ್ಢಾಯನರ್ಭಾಭಾಹ ಪೂರ್ವೇಶಾಮಪಿ ಪೂರ್ವಜಾಹ. ಎಷ್ಟು ವಯಸ್ಸಾದರೂ ಸನಕಾದಿ ಋಷಿಗಳು ಸಣ್ಣ ಕೂಸಿದ್ದಾಗಿದ್ದಾರೆ, ಅಂದರೆ ಅತ್ಯಂತ ನಿರಭಿಮಾನಿಯರಾಗಿದ್ದಾರೆ. ಹಾಗಿರಬೇಕು ಅಂತ ನಾನು ಕಲಿತೆ ಕೂಸನ್ನು ನೋಡಿ. ಒಂದು ಕನ್ಯೆ, ಕುಮಾರಿ, ಕನ್ಯಾ ಪರೀಕ್ಷೆಗೆ ಅಂತ ಜನ ಬಂದಿದ್ದಾರೆ. ಮನೆಯಲ್ಲಿ ಯಾರಿಲ್ಲ, ಭತ್ತ ಕುಟ್ಟಿ ತಾನೇ ಅನ್ನ ಮಾಡಿ ಅವರಿಗೆ ಹಾಕಬೇಕು. ಕುಟ್ಟಿದರೆ ಅವರಿಗೆ ಅನ್ನಿಸ್ತದೆ, ಓಹೋ ಇವ್ರ ಮನೆಯಾಗ ಏನು ಧಾನ್ಯ ಸಮೃದ್ಧವಾಗಿ ಇಲ್ಲಿ ಕಾಣಿಸ್ತದೆ, ಯಾರು ಬಂದರು ಅಂದ್ರೆ ಕುಟ್ಟಿ ಹಾಕಬೇಕು ಅಂದರೆ ಅಷ್ಟಕ್ಕಷ್ಟೇ ಇದೆ. ಹಾಗಾದರೆ ಇಂಥ ಕನ್ಯೆಯನ್ನು ಹೇಗೆ ಮದುವೆ ಮಾಡೋದು? ಸರಿಯಾದಂತಹ ಶ್ರೀಮಂತಿಕೆ ಇಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಕುಟ್ಟದೇ ಇದ್ದರೆ ಊಟಕ್ಕೆ ಹಾಕ್ಲಿಕ್ಕಾಗೋದಿಲ್ಲ. ಅದಕ್ಕೇನು ಮಾಡ್ತಾಳೆ? ಕುಟ್ಟುವಾಗ ಶಬ್ದ ಆಗಬಾರದು ಅಂತ ಕೈಯಲ್ಲಿ ಬಹಳ ಬಳೆಗಳಿತ್ತು, ಕೆಲವು ಬಳೆಗಳನ್ನು ತೆಗೆದಿಟ್ಲು. ಎಲ್ಲ ಬಳೆಗಳನ್ನಂತೂ ತೆಗೆದಿಡೋ ಹಾಗಿಲ್ಲ, ಅದು ಮಾಂಗಲ್ಯದ ಚಿಹ್ನ. ಇವತ್ತೆಲ್ಲ ಬಳೆಗಳನ್ನು ತೆಗೆದಿಟ್ಟು ಕಾನ್ವೆಂಟಿಗೆ ಕಳಿಸ್ತಾರೆ, ತಪ್ಪದು. ಸೌಮಾಂಗಲ್ಯದ ಚಿಹ್ನೆಗಳು, ಕುಂಕುಮ, ಬಳಿಗಳು, ಕೇಶ ಇವುಗಳನ್ನು ಧಾರಣ ಮಾಡಲೇಬೇಕು. ಕೂದಲ ಕತ್ತರಿಸೋದು, ಕುಂಕುಮ ಅಳಿಸೋದು, ಬಳಿ ತೆಗೆಯೋದು ಇವೆಲ್ಲ ವೈಧವ್ಯದ ಚಿಹ್ನೆಗಳು. ಅವುಗಳು ಎಂದಿಗೂ ಸರಿಯಾದದ್ದಲ್ಲ.
ಯಾವ ಶಾಲೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯನ್ನು ಪರಿಪಾಲನೆ ಮಾಡಲಿಕ್ಕೆ ಕೊಡ್ತಾರೆ, ಒಂದು ಅಕ್ಷರ ಕಡಿಮೆ ಬಂದರೂ ಅಡ್ಡಿ ಇಲ್ಲ, ಅಂಥ ಶಾಲೆಗೆ ಕಳಿಸೇ ಹೊರತು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡುವಂತಹ ಶಾಲೆಗಳಿಗೆ ಸರ್ವಥಾ ಕಳಿಸಬೇಡಿ. ನಮ್ಮತನವನ್ನು ಕಳೆದುಕೊಂಡು ಕಲಿಯುವುದು ಏನಿದೆ ಹೆಚ್ಚಿಂದು ನಮ್ಮ ಶಾಲೆಗಳಲ್ಲಿ ಕಲಿಸುವುದೂ ಏನು ಕಡಿಮೆ ಇಲ್ಲ. ಆದ್ದರಿಂದ ಆ ರೀತಿ ಮನೆಯಲ್ಲಿಯೇ ಉತ್ತಮವಾದ ಸಂಸ್ಕಾರಗಳನ್ನು ಕೊಟ್ಟು ಒಳ್ಳೆಯ ವಿದ್ಯೆಯನ್ನು ಕಲಿಸಿಕೊಟ್ಟರೆ ಇನ್ನೂ ಉತ್ತಮವಾದದ್ದು. ಆ ರೀತಿಯ ಸಂಸ್ಕಾರಗಳನ್ನು ತಿಳಿಸ್ತಾರೆ. 1-2 ಬಳಿ ತೆಗೆದ್ಲು, ಆದರೂ ಶಬ್ದ ಆಗ್ತಾಯಿದೆ. ಕೊನೆಗೆ 2 ಬಳಿಗಳನ್ನಿಟ್ಟರೂ ಚೂರು ಚೂರು ಶಬ್ದ ಆಯಿತು. ಕೊನೆಗೆ ಒಂದು ಬಳಿಗಳನ್ನು ಮಾತ್ರ ಇಟ್ಟುಕೊಂಡಿದ್ದಾಳೆ. ಆಗ ಶಬ್ದ ಆಗಲಿಲ್ಲ. ತನ್ನ ಕೆಲಸ ಮುಗಿಸಿದ್ಲು, ಎಲ್ಲ ಸರಿ ಹೋಯ್ತು. ಇವರು ನೋಡ್ರಿ, ಮಹಾವಿರಕ್ತ ಶಿಖಾಮಣಿಗಳು ಯಾರದೋ ಮನೆಯಲ್ಲಿ ಕನ್ಯಾ ಪರೀಕ್ಷೆ ನಡೆಯುವಾಗ ಕಿಟಕಿ ಒಳಗೆ ನಿಂತು ನೋಡಿದ್ರು ಏನೇನು ನಡೀತಾ ಇದೆ ಅಂತ ಮಹಾನುಭಾವರು. ಯಾಕೆ ಅಂದರೆ ಇವರಿಗೆ ಆಸಕ್ತಿಯಲ್ಲ, ವಿರಕ್ತಿಯ ಪಾಠ ಕಲಿಯುವುದಕ್ಕೆ ಆಸಕ್ತಿಯ ಜನರನ್ನು ಕಂಡಂತಹ ಮಹಾನುಭಾವರಿವು. ಅದರಿಂದ ಏನು ಕಲಿತರು? ವಾಸೇ ಬಹೂನಾಂ ಕಲಹ ಭವೇದ್ವಾರ್ತಾದ್ವಯೋರಪಿ. ಬಹಳ ಜನ ಇದ್ದರೆ ಗಲಾಟೆ ಆಗತ್ತೆ, ಕಲಹ ಆಗತ್ತೆ, ಇಬ್ಬರೇ ಇದ್ದರೆ ಹರಟೆ ಆಗತ್ತೆ, ಒಬ್ಬರೇ ಇದ್ದರೆ ಸಾಧನೆ ಆಗತ್ತೆ ಅಂತ ಕಲಿತು ಅನ್ನೋದಕ್ಕೆ ಎಲ್ಲರನ್ನು ಬಿಟ್ಟು ನಾನಿಲ್ಲಿ ಅರಣ್ಯದಲ್ಲಿ ಬಂದು ಕುಳಿತಿದ್ದೇನೆ. ಹೀಗೆ ವಿವಿಧ. ಇನ್ನೊಬ್ಬ ಶರಕೃತ್, ಬಾಣ ಮಾಡುವಂತಹ ವ್ಯಕ್ತಿ, ಅವನು ಬಾಣ ಹೀಗೆ ಚೂಪು ಮಾಡ್ತಾ ಇದ್ದ, ತಿಕ್ತಾ ಇದ್ದ ಕಲ್ಲಿಗೆ. ಪಕ್ಕದಲ್ಲಿ ಒಬ್ಬ ರಾಜ ಚತುರಂಗಿಣಿ ಸೇನಾ ಸಮೇತನಾಗಿ ಭಾರೀ ರಾಜಾಧಿರಾಜ ಬಹುಪರಾಕ್ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಅದನ್ನು ಒದರಿದರೂ ಕೇಳಿಸಲಿಲ್ಲ. ಅಂಥ ಸೈನ್ಯ ಹೋದರೂ ತಲೆ ಎತ್ತು ನೋಡಬೇಕು ಅಂತ ಅನಿಸಲಿಲ್ಲ ಇವನಿಗೆ. ತನ್ನ ಬಾಣ ತಾನು ಚೂಪು ಮಾಡ್ತಾ ಕೂತಿದ್ದ. ಓಹೋ, ಬೇಕಾದಷ್ಟು ಗಲಾಟೆ ಇರಲಿ ಸಮಾಜದಲ್ಲಿ, ಬೇಕಾದಷ್ಟು ಒದರಾಟ, ಚೀರಾಟ, ಅದ್ಭುತ, ವೈಭವ, ಉತ್ಸವ ಏನಿದ್ರೂ ಕೂಡ ಪರಬ್ರಹ್ಮನನ್ನು ತಿಳಿಯುವುದರಲ್ಲಿ ನಮಗೆ ಆಸಕ್ತಿ ಇರಬೇಕು. ಏಕಾಗ್ರ ಮನಸ್ಸಿನಿಂದ ಶಾಸ್ತ್ರಗಳ ಅಧ್ಯಯನ ಮಾಡಬೇಕು, ದೇವರ ಧ್ಯಾನ ಮಾಡಬೇಕು. ಜಗತ್ತಿನಲ್ಲಿ ಏನು ಬೇಕಾದ್ದಾಗಲಿ, ಪ್ರಳಯ ಆಗಲಿ, ಆ ಕಡೆಗೆ ಲಕ್ಷ್ಯ ಇರಬಾರ್ದು. ಆ ವಿದೇಹರಾಜನ ಕಥೆಯಲ್ಲಿ ಕೇಳ್ತಿರಲ್ಲ, ಮಿಥಿಲಾಯಾಮ್ ದಹ್ಯಮಾನಾಯಾಮ್ ನಮೇ ದಹ್ಯತೆ ಕಿಂಚನ ಅಂತ. ಇಡೀ ಮಿಥಿಲಾಪಟ್ಟಣ ಸುಟ್ಟೋಗ್ತಾ ಇದೆ, ಇವನು ಪುರಾಣಕ್ಕೆ ಕುಳಿತಿದ್ದಾನೆ. ವಿದೇಹರಾಜ ಜನಕ ಮಹಾರಾಜ ಏನೂ ಅವನಿಗೆ ಚಿಂತೆ ಇಲ್ಲ. ನನಗಂತೂ ಏನು ಸುಟ್ಟಿಲ್ಲ, ನಾ ಪುರಾಣ ಕೇಳ್ತೀನಿ ಇಂದ. ಅವನು ಅಷ್ಟು ಏಕಾಗ್ರ ಮನಸ್ಸಿನಿಂದ ಕೇಳುವಂತಹ ವ್ಯಕ್ತಿ. ಹಾಗೆ ಏಕಾಗ್ರ ಮನಸ್ಸಿನಿಂದ ನಾವು ಶಾಸ್ತ್ರದ ಅಧ್ಯಯನ ಮಾಡಬೇಕು ಅನ್ನುವುದನ್ನು ಅವನಿಂದ ಕಲಿತೆ. ಇನ್ನು ಊರ್ಣನಾಭಿ ಹೇಗೆ ತನ್ನ ಹೊಟ್ಟೆಯಲ್ಲಿರುವ ಏನೇನೋ ತಿಂತದೆ, ಅದು ರಸವಾಗಿ ಫಾರ್ಮ್ ಆಗ್ತದೆ. ಆ ರಸವನ್ನು ಬಾಯಿಯಿಂದ ಹೊರಗೆ ಹಾಕಿ ತಾನೇ ಜಾಲವನ್ನು ನಿರ್ಮಾಣ ಮಾಡ್ತದೆ. ತನಗೆ ಸಾಕು ಅಂತ ಅನಿಸಿದರೆ ಮತ್ತೆ ಅದರ ರಸವನ್ನು ಒಳಗೆ ಹಾಕ್ಕೊಂಡ್ಬಿಡ್ತದೆ. ಎಷ್ಟು ಅದ್ಭುತವಾದ ಜಾಲವನ್ನು ಕಟ್ಟಿರ್ತದೆ. ಅಂಥ ಜಾಲ ಮಾಡಿರಿ ನೋಡೋಣ ನೀವು. ಏನಿಲ್ಲ, ಬರೀ ಅಂತರ್ಜಾಲಗಳಲ್ಲಿ ಆಟ ಆಡ್ತೀರ ಅಷ್ಟೇ. ಇದೆ ನಿಮ್ಮ ತಲೆ ಅಲ್ಲ, ಅದು ಕಂಪ್ಯೂಟರ್ ತಲೆ. ಅದು ನಿಮಗೇನಿದೆ ತಲೆ? ಆ ಅದ್ಭುತವಾದ ಜಾಲವನ್ನು ನಿರ್ಮಾಣ ಮಾಡುತ್ತದೆ ಊರ್ಣನಾಭಿ. ಹಾಗೆ ಭಗವಂತ ಸಮಗ್ರವಾದಂತಹ ಪ್ರಕೃತಿಯನ್ನು ಉದರದಲ್ಲಿ ಹಾಕಿಕೊಳ್ತಾನೆ. ಆ ಉದರದಲ್ಲಿ ಎಲ್ಲ ಜಡವಾದ ಪದಾರ್ಥಗಳು ಅತ್ಯಂತ ಭಿನ್ನವಾದದ್ದೇ. ಅವುಗಳೆಲ್ಲವುಗಳ ಮಿಶ್ರಣ ಮಾಡಿ ಪುನಃ ಸೃಷ್ಟಿಕಾಲದಲ್ಲಿ ಹೊರಗೆ ತೆಗಿತಾನೆ, ಮತ್ತೆ ಒಳಗೆ ಹಾಕ್ಕೊಳ್ತಾನೆ ಅನಾಯಾಸವಾಗಿ. ಆಯಾಸವೂ ಇಲ್ಲ, ಪ್ರಯೋಜನವೂ ಇಲ್ಲ ಅದರಿಂದ. ಅದನ್ನು ನಾನು ಕಲಿತೆ ಊರ್ಣನಾಭಿಯನ್ನು ನೋಡಿ. ಇನ್ನು ಪೇಶಸ್ಕೃತ, ಸುಪೇಶಕೃತ್, ಕುರುಡಿ ಕುಠಾರ ಅಂತ ಹುಳ, ಅದು ಇನ್ನೊಂದು ಹುಳವನ್ನು ತಂದಿಡುತ್ತೆ ತನ್ನ ಗೂಡಿನಲ್ಲಿ. ಅದಕ್ಕೆ ತಾನೇ ಆಹಾರ ತಂದು ಕೊಡ್ತದೆ. ಆವಾಗ ತಲೆ ಮೇಲೆ ಸ್ವಲ್ಪ ಹೊಡಿತಿರ್ತದೆ. ಈ ಹುಳ ಯಾವ ಬೇರೆ ಹುಳವನ್ನು ತಂದು ಇಟ್ಟಿರುತ್ತಲ್ಲ, ಅದು ಯಾವಾಗಲೂ ಇದರದೇ ಚಿಂತೆ ಮಾಡ್ತದೆ. ಯಾವಾಗ ಹೊಡಿತದೋ ಅಂತ ಭಯ, ತನ್ನನ್ನು ತಂದಿಟ್ಟಿದೆ ಅಂತನ್ನುವುದಕ್ಕೆ ಸಿಟ್ಟು, ಜೊತೆಗೆ ಆಹಾರ ಕೊಡ್ತದೆ ಎನ್ನುವುದಕ್ಕೆ ಪ್ರೀತಿ. ಸಂರಂಭ ಭಯ ಯೋಗೇನ. ಸಂರಂಭ ಇದೆ, ಭಯ ಇದೆ, ಯೋಗ ಇದೆ. ಯೋಗ ಅಂದರೆ ಪ್ರೀತಿ. ತಂದಿಟ್ಟಿದೆ ಅಂತ ಸಿಟ್ಟು, ಹೊಡೆಯತ್ತೆ ಅಂತ ಭಯ, ತಿನ್ನಲಿಕ್ಕೆ ಕೊಡ್ತದೆ ಅಂತ ಪ್ರೀತಿ. ಆದರೆ ಆ ತಿನ್ನಲಿಕ್ಕೆ ಕೊಡ್ತದೆ ಎನ್ನುವ ಪ್ರೀತಿಯೇ ಹೆಚ್ಚಾಗಿ ಪ್ರೀತಿಯಿಂದ ಅದರ ಸ್ಮರಣೆ ಮಾಡಿ 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 ತಾನೂ ಅದರ ರೂಪವನ್ನೇ ಹೊಂದಿಬಿಡ್ತದೆ. ಅದೇ ರೀತಿ ನಾವು ಅತ್ಯಂತ ಪ್ರೀತಿಯಿಂದ ಭಗವಂತನನ್ನೇ ಭಜಿಸಿದರೆ ಭಗವಂತನ ಸಾರೂಪ್ಯವನ್ನು ಹೊಂದಬಹುದು ಅನ್ನೋದನ್ನು ನಾನು ಕಲಿತೆ. ಈ ರೀತಿ ಅನೇಕ ಗುರುಗಳಿಂದ, ಅನೇಕ
ವಿಷಯಗಳನ್ನೆಲ್ಲ ನಾನು ತಿಳಿದಿದ್ದೇನೆ, ಅದಕ್ಕೋಸ್ಕರ ಈಗ ಹೀಗೆ ವಿರಕ್ತನಾಗಿದ್ದೇನೆ ಅಂತ ಹೇಳಿದಾಗ ಯದು ಮಹಾರಾಜನಿಗೆ ಬಹಳ ಸಂತೋಷವಾಗಿದೆ. ಅದೇ ರೀತಿ ತಾನೂ ಇರಬೇಕು ಅಂತ ನಮ್ಮ ಪೂರ್ವಜನಾದ ಯದು ಇದನ್ನು ತಿಳಿದಿದ್ದಾನೆ ಅಂತ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಇದಲ್ಲದೆ ಇನ್ನೂ ಅನೇಕ ತತ್ವಗಳನ್ನು ಉಪದೇಶ ಮಾಡ್ತಾನೆ. ಸಿದ್ಧಿಗಳೆಲ್ಲ ಹೇಳ್ತಾನೆ, ಅಷ್ಟಾದಶ ಸಿದ್ಧಿಗಳು, ನಾನಾ ತರಹದ ಸಿದ್ಧಿಗಳನ್ನು ಯೋಗಿಗಳು ಪಡೀತಾರೆ. ಅವುಗಳೆಲ್ಲವನ್ನೂ ಭಗವಂತನ ಅಪರೋಕ್ಷ ಜ್ಞಾನದಿಂದ ಪಡೆಯಬಹುದು. ಅಲ್ಲಲ್ಲಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಉಪಾಸನೆಯಿಂದ ಬೇರೆ ಬೇರೆ ಸಿದ್ಧಿಗಳು ಬರುತ್ತೆ. ಅಪರೋಕ್ಷ ಜ್ಞಾನದಿಂದ ಎಲ್ಲ ಸಿದ್ಧಿಗಳೂ ಬರುತ್ತದೆ. ಯಾವ ಪ್ರಯತ್ನವಿಲ್ಲದೆ ಸಹಜವಾಗಿ ಅನಾದಿ ಕಾಲದಿಂದ ಸರ್ವಸಿದ್ಧಿ ಸಂಪನ್ನನಾದಂಥವನು ಭಗವಂತ, ಅವನ ಅನುಗ್ರಹದಿಂದ ಉಳಿದವರು ಸಿದ್ಧಿಯನ್ನು ಪಡೀತಾರೆ ಇತ್ಯಾದಿ ವಿಷಯಗಳನ್ನು, ವರ್ಣಾಶ್ರಮ ಧರ್ಮಗಳನ್ನು ಹೇಳ್ತಾನೆ. ವಿಭೂತಿ ರೂಪಗಳು ಜಗತ್ತಿನಲ್ಲಿ ಉತ್ತಮ ವಸ್ತುಗಳು ವ್ಯಕ್ತಿಗಳು ಅಂತ ಯಾವಿವೆ, ಅವುಗಳೆಲ್ಲವುಗಳಲ್ಲಿಯೂ ನನ್ನ ವಿಶೇಷ ಸನ್ನಿಧಾನವಿದ್ದದ್ದೇ ಕಾರಣ ಅವುಗಳು ಉತ್ತಮವಾದದ್ದು ಅಂತ ತನ್ನ ವಿಭೂತಿ ರೂಪಗಳ ವರ್ಣನೆಯನ್ನು ಮಾಡ್ತಾನೆ. ಅನೇಕ ವಸ್ತುಗಳ ಬಗ್ಗೆ ಲಕ್ಷಣಗಳನ್ನು ಕೇಳಿದಾಗ ಅವುಗಳೆಲ್ಲವನ್ನು ಹೇಳ್ತಾನೆ. ವಿದ್ಯಾ ಅಂದರೆ ಏನು? ವಿದ್ಯಾತ್ಮನಿ ಭಿದಾಬೋಧ, ಜೀವಬ್ರಹ್ಮರಲ್ಲಿ ಭೇದವನ್ನು ತಿಳಿಯುವುದೇ ನಿಜವಾದ ವಿದ್ಯೆ. ಮುಕ್ತಿ ಅಂದ್ರೇನು? ಮುಕ್ತಿರಹಿತ್ವಾನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿ. ನಾವೇನು ಈ ದುಃಖಾದಿಗಳನ್ನು ಅನುಭವಿಸ್ತೇವೆ, ಇದನ್ನು ಕಳೆದುಕೊಂಡು ಸ್ವರೂಪಾನಂದಾವಿರ್ಭಾವವನ್ನು ಹೊಂದುವುದೇ ಮೋಕ್ಷ. ಈ ರೀತಿ ಅನೇಕ ತತ್ವಗಳ ಉಪದೇಶಗಳನ್ನೆಲ್ಲ ಉದ್ಧವನಿಗೆ ಪರಮಾತ್ಮ ಮಾಡುತ್ತಾನೆ. ಉದ್ಧವ ಪರಮಾತ್ಮನಿಗೆ ಶರಣು ಹೋಗಿದ್ದಾನೆ, ಧನ್ಯನಾಗಿದ್ದೇನೆ ಅಂತ ಭಾವಿಸಿದ್ದಾನೆ. ನೀನು ಇದನ್ನು ಬದರಿಕಾಶ್ರಮಕ್ಕೆ ಹೋಗಿ ಈ ತತ್ವಗಳನ್ನೆಲ್ಲ ಪ್ರಚಾರ ಮಾಡಬೇಕು ಅಂತ ಉದ್ಧವನಿಗೆ ಪರಮಾತ್ಮ ಆದೇಶ ಮಾಡಿದ. ಆಮೇಲೆ ಸರಿಯಾಗಿ ಇನ್ನು ಯದುಕುಲದ ಉಪಸಂಹಾರ ಆಗಬೇಕು, ಎಲ್ಲರಿಗೂ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಅಂತ ಹೇಳ್ತಾನೆ, ಕರ್ಕೊಂಡು ಹೋಗ್ತಾನೆ. ದ್ವಾರಕಾನೇ ಮಹಾಕ್ಷೇತ್ರ, ಮತ್ತಿನ್ನು ಪ್ರಭಾಸಕ್ಕೆ ಯಾಕೆ ಕರ್ಕೊಂಡು ಹೋದ ಅಂದರೆ, ಸ್ವಗೃಹೇ ತ್ವತಿಧರ್ಮದ ಯದ್ಯಪಿ ಗತ್ವೈವ ಅಲ್ಪಮಪಿ ಕ್ಷೇತ್ರಂ ಸ್ಯಾನ್ಮಹತ್ಫಲಮಿತ್ಯಜ ಅಜ್ಞಾಪಯಿತು. ಕ್ಷೇತ್ರದೊಳಗೆ ಬೇರೆ ಕಡೆಗಿದ್ದವರು ಕ್ಷೇತ್ರಕ್ಕೆ ಬರಬೇಕು, ಕ್ಷೇತ್ರದೊಳಗೆ ಇದ್ದೇವೆ ಅಂತ ಅವರು ಕ್ಷೇತ್ರದೊಳಗೆ ಇರಬಾರದು, ಪಕ್ಕದ ಕ್ಷೇತ್ರಕ್ಕೆ ಹೋಗಬೇಕು. ಆದ್ದರಿಂದ ಅವರಿಗೆ ಭಕ್ತಿ ಭಾವನೆಗಳು ವಿಶೇಷವಾಗಿ ಬರಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದಕ್ಕೆ ದ್ವಾರಕೆಯಲ್ಲಿದ್ದವರನ್ನು ಪ್ರಭಾಸ ಕ್ಷೇತ್ರ, ಶ್ರೇಷ್ಠವಾದಂತಹ ಸಂಗಮ, ಸಮುದ್ರ, ಹಿರಣ್ಯ, ಕಪಿಲ ಅನೇಕ ನದಿಗಳ ಸಂಗಮವಾಗುವಂತಹ ಕ್ಷೇತ್ರ ಪ್ರಭಾಸ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಅಲ್ಲಿ ಅವರಿಂದ ದಾನ ಧರ್ಮಾದಿಗಳನ್ನೆಲ್ಲ ಮಾಡಿಸಿದ್ದಾನೆ. ಸಣ್ಣ ಕಾರಣಕ್ಕೆ ಕಲಹ ಪ್ರಾರಂಭ ಆಯಿತು. ಯಾಕೆ ಅಂತೇ ಗೊತ್ತಿಲ್ಲದೆ ಇರೋ ಅಷ್ಟು ಸಣ್ಣ ಕಾರಣಗಳು, ಅಷ್ಟು ಸಣ್ಣ ಕಾರಣಕ್ಕೆ ಮಾತು ಬೆಳೆದು ಕಲಹ. ಏನು ಮಾಡಿದರು? ಕೊನೆಗೆ ಯಾವ ಸಮುದ್ರದೊಳಗೆ ಒನಕೆಯನ್ನು ಕೊಟ್ಟಿ ಎಸೆದಿದ್ರೋ ಆ ಸಮುದ್ರದ ತೆರೆಗಳಿಗೆ ಆ ಕಬ್ಬಿಣದ ಚೂರುಗಳು ಎಲ್ಲಿ ದಂಡೆಯ ಮೇಲೆ ಬಂದು ಬಿದ್ದಿದ್ದವೋ, ಅಲ್ಲಿ ಹುಲ್ಲುಗಳು ಬೆಳೆದುಕೊಂಡಿದ್ದವೋ, ಅದೇ ಹುಲ್ಲುಗಳನ್ನು ಕಿತ್ತಿ ಒಬ್ಬರ ಮೇಲೆ ಒಬ್ಬರು ಎಸೆದಿದ್ದಾರೆ, ಸತ್ತೋಗಿದ್ದಾರೆ. ಬ್ರಾಹ್ಮಣರ ಶಾಪ. ಯಾವ ವನಿಕೆಯನ್ನು ನನಗೆ ಪರೀಕ್ಷೆ ಮಾಡುವುದಕ್ಕೆ ನೀವು ಬಂದಿದ್ದೀರಿ, ಬಂದಾಗ ಯಾವ ವನಿಕೆ ಹುಟ್ಟಿದೆ ಅದರಿಂದಲೇ ನಿಮ್ಮ ಸಂಹಾರ ಅಂತ ಅದನ್ನು ತಪ್ಪಿಸಿಕೊಳ್ಳಿಕ್ಕಾಗಲಿಲ್ಲ. ಅದೇ ವನಿಕೆಯ ಸಣ್ಣ ಸಣ್ಣ ಚೂರಿನ ಸ್ಪರ್ಶ ಮಾತ್ರದಿಂದ ಸತ್ತು ಹೋಗಿದ್ದಾರೆ. ಬ್ರಾಹ್ಮಣರ ಮಹತ್ವ ಏನಿದೆ ಅಂತ ಅರ್ಥ ಮಾಡಿಕೊಳ್ಳಿ. ಬ್ರಹ್ಮದ್ರೋಹ ಮಾಡಬಾರದು ಅನ್ನೋದನ್ನು ತಿಳಿಯಬೇಕು. ಆ ರೀತಿ ಅವರೆಲ್ಲರ ಯಾದವರ ಉಪಸಂಹಾರ ಆಯಿತು. ಬಲರಾಮದೇವರು ತಾವೂ ಕೂಡ ಯೋಗ ಸಾಮರ್ಥ್ಯದಿಂದ ತಮ್ಮ ಆದಿಶೇಷನ ರೂಪಕ್ಕೆ ಅವರು ಸಮುದ್ರದಲ್ಲಿ ಸೇರಿಕೊಂಡಿದ್ದಾರೆ. ಶೇಷರೂಪವನ್ನು ತೆಗೆದುಕೊಂಡು ಶ್ರೀಕೃಷ್ಣ ಪರಮಾತ್ಮ ನಿತ್ಯನಾದಂತಹ ಭಗವಂತ ತಾನು ಒಂದು ವೃಕ್ಷದ ಮೂಲದಲ್ಲಿ ಕುಳಿತಿದ್ದಾನೆ. ಪಾದದ ಮೇಲೆ ಪಾದ ಹಾಕಿ, ಕೆಂಪಾದ ಪಾದ. ಬೇಡರವನು ನೋಡಿದ, ಇದೇನೋ ಜಿಂಕೆ ಅಂತ ಅನ್ನಿಸ್ತು ಅವನಿಗೆ. ದೂರದಿಂದ ಬಾಣ ಬಿಟ್ಟಿದ್ದಾನೆ. ಹತ್ತಿರ ಬಂದು ನೋಡುತ್ತಾನೆ, ಶ್ರೀಕೃಷ್ಣ ಪರಮಾತ್ಮ ಪಾದಕ್ಕೆ ಎರಗಿದ್ದಾನೆ. ಅವನು ಯಾರೂ ಅಲ್ಲ, ಸಾಕ್ಷಾತ್ ಭೃಗು ಋಷಿಗಳೇ ಪರಮಾತ್ಮನ ಎದೆಗೆ ಒದ್ದ ಪಾಪಕ್ಕೆ ಬೇಡರಾಗಿ ಹುಟ್ಟಿದ್ದು. ಆದರೆ ಅದುಷ್ಟತ್ವತ್ತು ಮನಸಃ ಭಕ್ತಿಲೋಪೋ ರಚಾಪ್ಯಭೂತ್. ಕರ್ಮ ತಪ್ಪು, ಮನಸ್ಸು ಶುದ್ಧ. ಏನು ಮಾಡಬೇಕು? ತಪ್ಪು ಕರ್ಮ ಮಾಡಿದ್ದಕ್ಕೆ ನೀಚ ಯೋನಿಯನ್ನು ಕೊಟ್ಟ ದೇವರು. ನೀಚ ಯೋನಿ ನೀಚ ನೀಚ ಕರ್ಮಾಪ್ತಂ ನೀಚ ಕರ್ಮತಃ. ನೀಚವಾದ ಯೋನಿಯಲ್ಲಿ ಹುಟ್ಟಿದ ಕಾರಣ ಅವನು ಮಾಡಿದ ಕೆಲಸ ಅಂತಹ ನೀಚ ಕರ್ಮ ಆಗಿತ್ತು, ದೇವರ ಎದೆಗೆ ಒದ್ದದ್ದು. ಉದ್ದೇಶ ಏನು? ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ ಮಾಡೋ ಉದ್ದೇಶ ಇತ್ತು, ಭಕ್ತಿ ಇತ್ತು ಅಂತನ್ನೋದಕ್ಕೆ ಪಶ್ಚಾತ್ತಾಪದಿಂದ ಅವನನ್ನು ಶುದ್ಧನನ್ನಾಗಿ ಮಾಡಿ ಸ್ವಾಜ್ಞಾಪ್ರಾಪ್ತ ವಿಮಾನೇನ ದಿವಂ ನಿನ್ನೆ ಜನಾರ್ದನ. ವಿಮಾನ ತರಿಸಿದ್ದಾನೆ ತಾನೇ, ತರಿಸಿ ಅವನಿಗೆ ಸ್ವರ್ಗಕ್ಕೆ ಕಳಿಸಿದ್ದಾನೆ. ಭೃಗು ಋಷಿಗಳು ತಮ್ಮ ಮೂಲ ರೂಪದಲ್ಲಿ ಸೇರಿಕೊಂಡಿದ್ದಾರೆ. ಈ ಕಡೆಗೆ ಪರಮಾತ್ಮ ತನ್ನ ಅಚ್ಛೇದ್ಯಾಭೇದ್ಯವಾಗಿರತಕ್ಕಂತಹ ಶರೀರ, ಆದರೂ
ಈ ರೀತಿಯಾಗಿದೆ. ದಾರುಕನಿಗೆ ಹೇಳಿದ ಸಾರಥಿಗೆ, ನೀನು ಹೋಗಿ ನನ್ನ ಸಮುದ್ರ ಮುಳುಗತ್ತೆ, ಸಮುದ್ರದಲ್ಲಿ ದ್ವಾರಕಾ ಮುಳುಗುತ್ತದೆ, ಅದಕ್ಕಾಗಿ ಎಲ್ಲರನ್ನೂ ಕರೆದುಕೊಂಡು ಹೋಗುವುದಕ್ಕೆ ಅರ್ಜುನನಿಗೆ ಹೇಳಬೇಕು ಅಂತ ಅಷ್ಟು ಹೇಳಿ ಪರಮಾತ್ಮ ತನ್ನ ಈ ಜನರಿಗೆ ತೋರುವಂತಹ ರೂಪವನ್ನು ಅದೃಶ್ಯವನ್ನಾಗಿ ಮಾಡಿದ್ದಾನಷ್ಟೇ. ನಿತ್ಯವಾದ ಶರೀರ, ಒಂದು ಕೃತ್ರಿಮವಾದ ಶರೀರವನ್ನು ಪಾಂಚಭೌತಿಕವಾದದ್ದನ್ನು ಆಗಿಂತಾಗ ಇಚ್ಛಾದಿಂದ ಸೃಷ್ಟಿ ಮಾಡಿದ, ಅದನ್ನಲ್ಲೇ ಬಿಟ್ಟಿದ್ದಾನೆ. ಅದರ ಸಂಸ್ಕಾರ ಮಾಡುವುದಕ್ಕೆ ಅರ್ಜುನನಿಗೆ ಹೇಳು ಅಂತ ಹೇಳಿ ಕಳಿಸ್ತಾನೆ. ತಾನು ಮಾತ್ರ ತನ್ನ ದಿವ್ಯವಾದ ರೂಪದಿಂದ, ಒಂದು ರೂಪದಿಂದ ಭೂಮಿಯಲ್ಲಿಯೇ ಗೋಪಾಲ ಮಂತ್ರವನ್ನು, ಕೃಷ್ಣ ಮಂತ್ರ ಜಪ ಮಾಡುವವರಿಗೆ ಫಲ ಕೊಡ್ತೇನೆ ಅಂತ ಇಲ್ಲಿಯೇ ಇದ್ದಾನೆ ಕೃಷ್ಣ. ಒಂದು ರೂಪದಿಂದ, ಇನ್ನೊಂದು ರೂಪದಿಂದ ಸೂರ್ಯಮಂಡಲದಲ್ಲಿದ್ದಾನೆ, ಮತ್ತೊಂದು ರೂಪದಿಂದ ರುದ್ರದೇವರ ಲೋಕದಲ್ಲಿ ಅವರಿಂದ ಪೂಜಿತನಾಗಿ, ಇನ್ನೊಂದು ರೂಪದಿಂದ ಬ್ರಹ್ಮಲೋಕದಲ್ಲಿ, ಮತ್ತೊಂದು ರೂಪದಿಂದ ತನ್ನ ಮೂಲ ರೂಪದ ಜೊತೆಗೆ ವಿಶೇಷವಾಗಿ ಸಂಶ್ಲೇಷವನ್ನು ಹೊಂದಿದ್ದಾನೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ 5 ರೂಪಗಳಿಂದ ಪರಮಾತ್ಮ ಇದ್ದಾನೆ ಶ್ರೀಕೃಷ್ಣ ಅಂತ, ಅನಂತ ರೂಪಗಳಿಂದಿದ್ದಾನೆ. ವಿಶೇಷವಾಗಿ 5 ಸ್ಥಾನಗಳಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಹೇಳ್ತಾರೆ. ದಾರುಕ ಬಂದು ವಿಚಾರವನ್ನು ತಿಳಿಸಿದ. ಪಾಂಡವರೆಲ್ಲ ಬಹಳ ದುಃಖಿತರಾಗಿದ್ದಾರೆ. ಯಾವ ಪರಮಾತ್ಮನ ಅನುಗ್ರಹದಿಂದ ನಾವು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದೀವಿ, ಇನ್ನು ಮೇಲೆ ನಾವು ಇಲ್ಲಿರೋದಿಲ್ಲ ಭೂಮಿಯ ಮೇಲೆ, ಪರಮಾತ್ಮನಿರೋವರೆಗೆ ಭೂಭಾರ ಹರಣದಲ್ಲಿ ಅವನ ಸೇವೆ ಮಾಡಬೇಕು ಅಂತೇ ನಮ್ಮ ಸಂಕಲ್ಪ ಇತ್ತು. ದೇವರೇ ಅವತಾರವನ್ನು ಉಪಸಂಹಾರ ಮಾಡಿದ ಮೇಲೆ ನಾವು ಇಲ್ಲಿರೋದಿಲ್ಲ ಅಂತ ಪಾಂಡವರು ನಿರ್ಧಾರ ಮಾಡಿದ್ದಾರೆ. ಕೃಷ್ಣನ ಆಜ್ಞೆಯಂತೆ ಅರ್ಜುನ ಬಂದು ಈ ಕೃತ್ರಿಮವಾದ ಕೃಷ್ಣ ಮಾಯೆಯಿಂದ, ಅರ್ಥಾತ್ ತನ್ನ ಇಚ್ಛೆಯಿಂದ ನಿರ್ಮಾಣ ಮಾಡಿದ ಆ ಶರೀರಕ್ಕೆ ಸಂಸ್ಕಾರವನ್ನು ಮಾಡಿದ್ದಾನೆ. ರುಕ್ಮಿಣಿ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಅವಳು ಪರಮಾತ್ಮನಂತೆ ಸಚ್ಚಿದಾನಂದಾತ್ಮಕ ದೇಹ ಅದೃಶ್ಯಳಾಗಿದ್ದಾಳೆ. ಸತ್ಯಭಾಮ ತಪಸ್ಸು ಮಾಡಿ ತನ್ನ ಶರೀರವನ್ನು ಅದೃಶ್ಯ ಮಾಡಿದ್ದಾಳೆ. ಇನ್ನುಳಿದ ಮಹಿಷೆಯರು ಕೂಡ ಅಗ್ನಿಯಲ್ಲಿ ಕೆಲವರು ಪ್ರವೇಶ ಮಾಡ್ತಾರೆ, ಕೆಲವರು ತಪಸ್ಸು ಮಾಡಿ ತಮ್ಮ ಶರೀರವನ್ನು ಬಿಟ್ಟಿದ್ದಾರೆ. ಈ 16,100 ಜನ ಏನಿದ್ರೋ ಅವರೆಲ್ಲರಿಗೂ ಸ್ವಲ್ಪ ಅಹಂಕಾರ ಬಂದಿತ್ತು. ಕೃಷ್ಣ ಭಕ್ತರೇ ಕಿಂಚಿತ್ ಅಹಂಕಾರ ಬಂದದ್ದಕ್ಕೆ ದೇವರು ಅವರಿಗೆ ಶಾಪ ಕೊಟ್ಟಿದ್ದ ಅನ್ನೋದಕ್ಕೋಸ್ಕರ ಮ್ಲೇಚ್ಛರು ಅವರನ್ನು ಅಪಹಾರ ಮಾಡಿಕೊಂಡು ಹೋಗ್ತಾರೆ. ಅರ್ಜುನ ಅವರೆಲ್ಲರನ್ನ ದ್ವಾರಕೆಯಿಂದ ಕರೆದುಕೊಂಡು ಹೋಗಬೇಕು ಅಂತ ಹೊರಟ್ರೆ ಮ್ಲೇಚ್ಛರು ಅಪಹಾರ ಮಾಡಿಕೊಂಡು ಹೋದಾಗ ಅರ್ಜುನ ಯುದ್ಧ ಆಡ್ತಾನೆ. ಅವರನ್ನು ಸೋಲಿಸಿ ಕರೆದುಕೊಂಡು ಬರಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಗಾಂಡೀವ ಧನುಸ್ಸು ಎತ್ತಲಿಕ್ಕಾಗೋದಿಲ್ಲ. ಎಂಥ ಅರ್ಜುನ, ಏನವನ ಪರಾಕ್ರಮ! ಏಕೈಕ ಧನುರ್ಧಾರಿ ಅಂತ ಪ್ರಸಿದ್ಧ. ಅತಿರಥಿ ಮಹಾರಥಿಗಳೇ ಎಲ್ಲ ಇದ್ದರೆ ದ್ರೋಣ, ಅಶ್ವತ್ಥಾಮ, ಕರ್ಣ, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ದುರ್ಯೋಧನ, ದುಶ್ಯಾಸನ, ಒಬ್ಬರೇ ವಿರಾಟ ಪರ್ವದಲ್ಲಿ, ವಿರಾಟನಗರದಲ್ಲಿ ಎಲ್ಲರನ್ನೂ ಸೋಲಿಸಿದಂತಹ ಮಹಾನುಭಾವ. ಈಗ ಯಾರೋ ಮ್ಲೇಚ್ಛರು ಅಡವಿಯಲ್ಲಿದ್ದ ಜನ ಯುದ್ಧಕ್ಕೆ ಬಂದರೆ ಅವನಿಗೆ ಧನುಸ್ಸನ್ನು ಎತ್ತಿ ಯುದ್ಧ ಮಾಡಲಿಕ್ಕಾಗೋದಿಲ್ಲ. ಭಗವಂತನ ಅನುಗ್ರಹದಿಂದಲೇ ಎಲ್ಲವೂ ನಡೆಯೋದು, ಇಲ್ಲದಿದ್ದರೆ ಇಲ್ಲ ಅನ್ನೋದನ್ನು ದೇವರು ತೋರಿಸೋದಕ್ಕೆ ಆ ರೀತಿ ಮಾಡಿದ್ದಾನೆ. ಆದರೂ ಎಷ್ಟು ಸಾಧ್ಯವೋ ಅಷ್ಟು ಯುದ್ಧವನ್ನಾಡಿ ಎಷ್ಟು ಜನರು ಸಿಗ್ತಾರೋ ಅಷ್ಟು ಜನರನ್ನು ಕರೆದುಕೊಂಡು ಹೋಗ್ತಾನೆ. ಮುಂದೆ ವಜ್ರ ಅನ್ನುವವನನ್ನು ಶೂರಸೇನನ ರಾಜ್ಯ ಹಾಗೂ ಇಂದ್ರಪ್ರಸ್ಥ ತಮ್ಮ ರಾಜ್ಯ ಎರಡೂ ಕಡೆಗೆ ನೋಡುವುದಕ್ಕೆ ವಜ್ರನನ್ನು ಕೂಡಿಸ್ತಾನೆ. ಸಾರಸ್ವತ ದೇಶದಲ್ಲಿ ಸಾತ್ಯಕಿಯ ಮಗನನ್ನು ರಾಜನ ಕೂಡಿಸ್ತಾನೆ. ಕುರುಕ್ಷೇತ್ರದಲ್ಲಿ ಕೃತವರ್ಮನ ಮಗನನ್ನು ಕೂಡಿಸ್ತಾನೆ. ತಮ್ಮ ರಾಜ್ಯದಲ್ಲಿ ಹಸ್ತಿನಾವತಿಯಲ್ಲಿ ಪರೀಕ್ಷಿತನಿಗೆ ರಾಜ್ಯವನ್ನು ಕೊಡ್ತಾರೆ. ಹೀಗೆ ಇಂದ್ರಪ್ರಸ್ಥ ಶೂರಸೇನೆಗಳನ್ನು ವಜ್ರನಿಗೆ, ಪರೀಕ್ಷಿತನಿಗೆ ಹಸ್ತಿನಾವತಿ, ಸಾರಸ್ವತದಲ್ಲಿ ಸಾತ್ವಿಕೆಯ ಮಗ, ಕೃತವರ್ಮನ ಮಗನಿಗೆ ಕುರುಕ್ಷೇತ್ರ, ಎಲ್ಲರಿಗೂ ರಾಜ್ಯ ಒಪ್ಪಿಸಿ ಪರೀಕ್ಷಿತನಿಗೆ ಜವಾಬ್ದಾರಿಯನ್ನು ಒಪ್ಪಿಸ್ತಾನೆ. ಕೃಷ್ಣನ ಮಡದಿಯರನ್ನು ಮ್ಲೇಚ್ಛರು ಅಪಹಾರ ಮಾಡಿದ್ದಾರೆ, ಅವರನ್ನು ಸಂಹಾರ ಮಾಡಿ ಅವರೆಲ್ಲರನ್ನ ಕರೆದುಕೊಂಡು ಬರಬೇಕು ಅಂತ ಆ ಕೆಲಸವನ್ನು ಪರೀಕ್ಷಿತ್ ರಾಜ ಮುಂದೆ ಮಾಡ್ತಾನೆ. ಈ ರೀತಿ ಅವರೆಲ್ಲರಿಗೂ ಜವಾಬ್ದಾರಿಯನ್ನು ಒಪ್ಪಿಸಿ ತಾನು ಮಾತ್ರ ಅರ್ಜುನ, ಪಂಚಪಾಂಡವರೆಲ್ಲರೂ ಕೂಡ ತಮ್ಮ ಇಚ್ಛೆಯಿಂದಲೇ ಮಹಾಪ್ರಸ್ಥಾನವನ್ನು ಮಾಡಿ ಈ ಶರೀರವನ್ನೆಲ್ಲ ಕೆಳಗೆ ಬೀಳಿಸಿ ತಾವು ಶ್ರೇಷ್ಠವಾದ ಗತಿಯನ್ನು ಅವರು ಹೊಂದಿದ್ದಾರೆ ಅಂತ ಪಾಂಡವರ ವಿಚಾರವನ್ನು ತಿಳಿಸ್ತಾರೆ. ಶ್ರೀಕೃಷ್ಣ ಪರಮಾತ್ಮನ ಈ ದಿವ್ಯವಾಗಿರುವಂತಹ ಸಂದೇಶವನ್ನು, ಉದ್ಧವನಿಗೆ ನೀಡಿದ ಸಂದೇಶ, ಆ ಸಂದೇಶಗಳನ್ನು ಚಿಂತನೆ ಮಾಡುತ್ತಾ ಜೀವನದಲ್ಲಿ ಅನುಷ್ಠಾನ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು. ಉದ್ಧವನಿಗೆ ಮಾತ್ರ ಮಾಡಿದ ಉಪದೇಶ ಅಲ್ಲ ಅದು, ಸಕಲ ಜಗತ್ತಿನ ಉದ್ಧಾರಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಮಾಡಿದ ಉಪದೇಶ. ಆ ಉಪದೇಶವನ್ನು ನಮ್ಮ ಮನಸ್ಸಿನಲ್ಲಿ ಇರುವಂತೆ, ಅದನ್ನು ಅನುಷ್ಠಾನ ಮಾಡುವಂತೆ ಭಗವಂತ ನಮ್ಮೆಲ್ಲರಿಗೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಮಾಡಿದರೆ ಎಂದಿಗೂ ಕೃಷ್ಣ ಪರಮಾತ್ಮನ ವಿಯೋಗ
ಯಾರಿಗೂ ಇಲ್ಲ, ನಮಗೂ ಇಲ್ಲ. ಒಳಗೆ ಹೊರಗೆ ಎಲ್ಲ ಕಡೆಗೆ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಿ ಪರಮಾತ್ಮನ ಅನುಗ್ರಹದಿಂದ ಎಲ್ಲರೂ ಮಂಗಲವನ್ನು ಹೊಂದಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.